ರಾಜ್ ಡಿಬೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಶ್ನಿ. ಇವತ್ತು ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಲಿದೆ. ಅದರಲ್ಲೂ ಕೂಡ 17ನೇ ಬಾರಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರೆ. ಹಾಗಾಗಿ ಕೇಂದ್ರ ಬಜೆಟ್ ಏನೋ ಆಯಿತು. ಕೇಂದ್ರ ಬಜೆಟ್ ಅಲ್ಲಿ ಏನೆಲ್ಲ ನಿರೀಕ್ಷೆಗಳು ಇಟ್ಕೊಂಡಿದ್ವೋ ಅದೆಲ್ಲವೂ ಕೂಡ ಬಹುಶಃ 50% ನಮಗೆಲ್ಲ ಸಿಕ್ಕಿದೆಯೋ ಇಲ್ವೋ ಅದೇನೋ ಗೊತ್ತಿಲ್ಲ. ಆದ್ರೆ ಯಾವಾಗ ಕೇಂದ್ರ ಬಜೆಟ್ ಆಯಿತು ಅದಾದ ನಂತರ ರಾಜ್ಯ ಸರ್ಕಾರ ಬಜೆಟ್ ಯಾವಾಗ ಮಂಡನೆ ಮಾಡುತ್ತೆ, ಬಜೆಟ್ ಮಂಡನೆ ಮಾಡಿದ್ರೂ ಕೂಡ ಬಡವರ ಪಾಲಿಗೆ ಏನ್ ಸಿಗುತ್ತೆ, ರೈತರ ಪಾಲಿಗೆ ಏನ್ ಸಿಗುತ್ತೆ, ಅಥವಾ ಮಹಿಳೆಯರ ಪಾಲಿಗೆ ಏನ್ ಸಿಗುತ್ತೆ, ಹೇಗಿರುತ್ತೆ ಈ ಬಾರಿಯ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುತ್ತಾ ಇತ್ತು. ಹಾಗಾಗಿ ಇವತ್ತು ಬೆಳಗ್ಗೆ 10 ಗಂಟೆ 15 ನಿಮಿಷದಿಂದ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾರೆ. ಹಾಗಾಗಿ ಇದೇ ವಿಚಾರವಾಗಿ ಇವತ್ತು ಈ ಒಂದು ರಾಜ್ ಡಿಬೇಟ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಒಂದಷ್ಟು ಬ್ರೇಕಿಂಗ್ಸ್ ಲಭ್ಯ ಆಗ್ತಾ ಇದೆ. ಮೊದಲನೇದಾಗಿ ಅದನ್ನು ನೋಡ್ಕೊಳ್ಳೋಣ. ಇಂದು ಸಿದ್ದರಾಮಯ್ಯ ಆಯವ್ಯಯ ಲೆಕ್ಕಾಚಾರ. ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಬೆಳಿಗ್ಗೆ 10:15 ಈ ಒಂದು ಸಂದರ್ಭದಲ್ಲಿ ಈ ಒಂದು ಟೈಮಿಗೆ ಬಜೆಟ್ ಅನ್ನ ಮಂಡಿಸ್ತಾರೆ ಸಿದ್ದು. 17ನೇ ಬಜೆಟ್ ಮಂಡನೆ ಮಾಡಲಿರುವಂತಹ ಸಿಎಂ ಸಿದ್ದರಾಮಯ್ಯ ಇವತ್ತು ಲಾಯರ್ ಲೆಕ್ಕದ ಮೇಲಿವೆ ಹಲವು ನಿರೀಕ್ಷೆಗಳು. ಹಣದ ಬರ, ಗ್ಯಾರಂಟಿ ಭಾರದ ಮಧ್ಯೆಯೇ ಬಜೆಟ್ ಮಂಡನೆ ಆಗ್ತಾ ಇದೆ. ಗ್ಯಾರಂಟಿ ಜೊತೆಗೆ ಆರ್ಥಿಕ ಶಿಸ್ತು ಪಾಲನೆ ನಿರೀಕ್ಷೆ ಇದೆ. ಇಂದು ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಹಾಗಾಗಿ ಹಲವು ನಿರೀಕ್ಷೆಗಳು ಇದ್ದಾವೆ. ಈ ಬಾರಿ ಏನಾಗಬಹುದು ಅಂತ ಹೇಳಿ, ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಯಾರಿಗೇನೆಲ್ಲ ಸಿಗಬಹುದು ಅಥವಾ ಯಾರ ಪಾಲಿಗೆ ಏನು ಹೋಗಬಹುದು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇದೆ. ಹಾಗಾಗಿ ಎಲ್ಲರ ಚಿತ್ತ ಇವತ್ತು ರಾಜ್ಯ ಬಜೆಟ್ನತ್ತ ಇರುವಂಥದ್ದು. ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಭಾರ ಇರಬಹುದು. ಗ್ಯಾರಂಟಿ ಯೋಜನೆಗಳಲ್ಲಿ ಈಗಾಗಲೇ ಬಹಳಷ್ಟು ಹೊರ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳ ಜೊತೆ ಅಭಿವೃದ್ಧಿ ಮಾಡ್ತಾ ಇದೀವಿ, ಜನರಿಗೆ ಏನ್ ಬೇಕೋ ಅದನ್ನು ಕೊಡ್ತಾ ಇದೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಸರ್ಕಾರದ ವಾದ. ಹಾಗಾಗಿ ಇವತ್ತು 17ನೇ ಬಜೆಟ್ ಮಂಡನೆ ಆಗುತ್ತೆ. ರೈತರ ಪಾಲಿಗೆ ಏನ್ ಸಿಗುತ್ತೆ, ಬಡವರ ಪಾಲಿಗೆ ಏನ್ ಸಿಗುತ್ತೆ, ಅದರಲ್ಲೂ ಕೂಡ ಇವತ್ತು ಬಹುಶಃ ಗ್ಯಾರಂಟಿ ಯೋಜನೆಗಳು ಅಂತಂದ್ರೆ ಈ ಹಿಂದೆ ಗ್ಯಾರಂಟಿ ಯೋಜನೆಗಳು ಏನು ಘೋಷಣೆ ಆಗಿತ್ತು ಅದರಂತೆ ಇವತ್ತು ಕೂಡ ಮಹಿಳೆಯರ ಪರವಾಗಿ ಒಂದಷ್ಟು ಯೋಜನೆಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯ ಇವತ್ತು ರೆಡಿಯಾಗಿದ್ದಾರೆ, ಸಿದ್ಧವಾಗಿದ್ದಾರೆ. ಇವತ್ತು 9:45ಗೆ ಒಂದು ಅಧಿವೇಶನ ಇದೆ, ಸಂಪುಟ ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲವೂ ಕೂಡ ಒಪ್ಪಿಗೆಯ ನಂತರ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾರೆ. ಅದರಲ್ಲೂ ಕೂಡ 12 ಗಂಟೆ ಮುಂಚೆಯೇ 10 ಗಂಟೆ 15 ನಿಮಿಷದಿಂದ ಅದಾದ ನಂತರ 12 ಗಂಟೆ ಒಳಗೆ ಈ ಒಂದು ಬಜೆಟ್ ಮಂಡನೆ ಆಗಬೇಕು. ಈ ಒಂದು 12 ಗಂಟೆ ಆದ ನಂತರ ರಾಹುಕಾಲ ಇರೋದ್ರಿಂದ ಅದಕ್ಕೂ ಮುನ್ನವೇ ಈ ಒಂದು ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳಿ ಬಜೆಟ್ ಅನ್ನ ಓದ್ತಾರೆ ಸಿದ್ದರಾಮಯ್ಯ ಅವರು ಇವತ್ತು. ಹಾಗಾಗಿ ಇವತ್ತು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರೋದು. ಒಂದು ಕಡೆ ಸಿದ್ದರಾಮಯ್ಯ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಏನಾಗಬಹುದು ಅಂತ ಹೇಳಿ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಕಡೆ ಯೋಚನೆ ಮಾಡಿದ್ರೆ, ಮತ್ತೊಂದು ಕಡೆ ಜನರು ತಮ್ಮ ಪರವಾಗಿ ಏನ್ ಬರುತ್ತೆ ಅಥವಾ ಜನರ ಪರವಾಗಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಒಂದಷ್ಟು ಇಲಾಖೆಗಳು ಒಂದಷ್ಟು ವಲಯಗಳು ತಮ್ಮ ಕ್ಷೇತ್ರಕ್ಕೋಸ್ಕರ ಏನಪ್ಪಾ ಬರುತ್ತೆ, ನಿಜವಾಗ್ಲೂ ಕೂಡ ನಾವೇನ್ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಲ್ಲ ಸಿದ್ದರಾಮಯ್ಯ ಅವರ ಹತ್ರ ಅದೆಲ್ಲವೂ ಕೂಡ ಪೂರೈಕೆ ಆಗತ್ತಾ ಅಥವಾ ಇವಾಗ್ಲೂ ಏನಾದ್ರೂ ಎಡವಟ್ಟಾಗತ್ತಾ, ಹೀಗೆ ಬಹಳಷ್ಟು ಪ್ರಶ್ನೆಗಳು ಅಥವಾ ನಿರೀಕ್ಷೆಗಳು. ಎಲ್ಲರಿಗೂ ಕೂಡ ಏನೇ ಬಜೆಟ್ ಮಾಡಲಿ ಅಥವಾ ಏನೇ ಒಂದು ಮಾಡಿದ್ರು ಕೂಡ ಎಲ್ಲರಿಗೂ ತಮ್ಮದೇ ಆದಂತಹ ಒಂದು ಎಕ್ಸೆಪ್ಟೇಷನ್ ಇರುತ್ತೆ, ತಮ್ಮದೇ ಆದಂತಹ ಒಂದು ನಿರೀಕ್ಷೆಗಳು ಇರುತ್ತವೆ. ಇದೇ ವಿಚಾರವಾಗಿ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅಹಮದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅನಿಲ್ ಭಾರದ್ವಾಜ್ ಆರ್ಥಿಕ ತಜ್ಞರು ಕೂಡ ಭಾಗಿಯಾಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಲೋಹಿತ್ ಅಂತೇಳಿ ಬಿಜೆಪಿ ವಕ್ತಾರರು ಭಾಗಿಯಾಗ್ತಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಸರ್. ಧನ್ಯವಾದ. ಎಸ್ ನೋಡಿ, ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಸರ್ ನಿಮ್ಮ ಹತ್ರ ನಾನು ಪ್ರಶ್ನೆ ಮಾಡ್ತೀನಿ. ಕಾರಣ ಏನು ಅಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಇರೋದ್ರಿಂದ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಪ್ರಶ್ನೆ ಮಾಡ್ತೀನಿ, ನಿಮ್ಮ ನಿರೀಕ್ಷೆ ಏನಿರ್ಬೋದು? ಇಲ್ಲಿ ಕಾಂಗ್ರೆಸ್ ವಕ್ತಾರರು ಅಂತ ಹೇಳಿ ಉತ್ತರ ಕೊಡೋದು ಬೇಡ, ಆಸ್ ಎ ಕಾಮನ್ ಮನ್ ಏನ್ ಹೇಳಕ್ ಇಷ್ಟಪಡ್ತಾರೆ, ಏನ್ ನಿರೀಕ್ಷೆ ಇರ್ಬೋದು ನಿಮ್ಮ ಪರವಾಗಿ? ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನು ಕೊಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಅವರು ಏನು ಜನಪರ ಕಾಳಜಿ ಇಟ್ಕೊಂಡಿದ್ದಾರೆ, ಏನು ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈ ರಾಜ್ಯದ ಸಂಪತ್ತು, ಈ ರಾಜ್ಯದ ಸಂಪನ್ಮೂಲ ಸಮಾಜದ ಕಟ್ಟಕಡೆಯ ನಾಗರಿಕನಿಗೂ ತಲುಪುವಂತಹ ಏನು ಯೋಜನೆಗಳನ್ನು ತರ್ತಾ ಇದ್ದಾರೆ. ಆ ಯೋಜನೆಗಳ ಮುಂದುವರಿಕೆ ಈಗಾಗುತ್ತೆ. ಯಾಕೆಂದರೆ ಕಳೆದ ನೋಟ್ ಬ್ಯಾನ್ ಆಗಿರ್ಬೋದು ಅಥವಾ ಕೋವಿಡ್ ಆಗಿರ್ಬೋದು, ಇವೆಲ್ಲ
ಸಂಕಷ್ಟದ ಕಾಲದಲ್ಲಿಯೂ ಜನರಿಗೆ ಒಂದು ಆರ್ಥಿಕ ಸದೃಢತೆಯ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾವು ಗ್ಯಾರಂಟಿಗಳನ್ನು ತಂದು ಇವತ್ತು ಅದನ್ನು ಅನುಷ್ಠಾನ ಮಾಡಿ ಜನರಿಗೆ ಜನರ ಜೇಬಿಗೆ ನೇರವಾಗಿ ಸುಮಾರು 7 ರಿಂದ 8 ಸಾವಿರ ರೂಪಾಯಿ ಹಾಕುವಂತಹ ಒಂದು ಜನಪರ ಕಾರ್ಯಕ್ರಮವನ್ನು ಅವರು ತಂದಿದ್ದಾರೆ. ಸೊ ಈ ಬಜೆಟಲ್ಲಿ ಮುಂದೆ ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಮೂಲಸೌಕರ್ಯ ಇರ್ಬೋದು, ಮತ್ತು ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಸಮನಾಗಿ ಯೋಜನೆಗಳನ್ನು ತಂದು ರಾಜ್ಯದ ಏನು ಈ ಎಲ್ಲಾ ಯೋಜನೆಗಳು ಕೂಡ ಸಾಲ ಮಾಡಿ ಮಾಡ್ತಾ ಇರುವಂತದ್ದು ಅಂತ ಹೇಳಿ ಈಗ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ ಸರ್ ನಿನ್ನೆಯಿಂದ. ಅದಕ್ಕೆ ಏನಂತಾರೆ, ಎಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳು ಏನು ಕೊಡ್ತಾ ಇದ್ದಾರೋ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಅದರಲ್ಲೂ ಕೂಡ ಸಾಲ ಮಾಡಿಕೊಂಡು ಸಾಲದ ರಾಮಯ್ಯ ಅಂತ ಹೇಳಿ ಟೀಕೆ ಮಾಡ್ತಿದ್ದಾರೆ. ಅದಕ್ಕೆ ಏನಂತೀರಿ? ನೋಡಿ, ವಿರೋಧ ಪಕ್ಷದವರು ಅವ್ರಿಗೆ ಅವಕಾಶ ಸಿಕ್ಕಾಗ ಅವ್ರು ಮಾಡಲಿಲ್ಲ. ಅವ್ರು ಹೇಳ್ತಾ ಇದ್ರು ಏನು ಗ್ಯಾರಂಟಿ ಯೋಜನೆಗಳು ತಂದರೆ ಏನು ರಾಜ್ಯದ ಖಜಾನೆ ಖಾಲಿ ಆಗುತ್ತೆ, ದಿವಾಳಿ ಆಗುತ್ತೆ ಅಂತ. ಇವರು ನಿರ್ಗಮಿಸುವಾಗ 2023ರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಖಜಾನೆಯನ್ನು ಖಾಲಿ ಮಾಡಿ ಕೋವಿಡ್ ಕಾಲದಲ್ಲಿ ಏನು ಟೆಂಡರ್ಗಳಿಲ್ಲದೆ ಕಾಮಗಾರಿಗಳನ್ನು ಕೊಟ್ಟು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿ ಅವರು ಸಾವಿನ ಸಮಯದಲ್ಲೂ, ಸಾವು ನೋವುಗಳಾಗುವಂಥ ಸಮಯದಲ್ಲೂ ಆ ಕೋವಿಡಲ್ಲೂ ಭ್ರಷ್ಟಾಚಾರ ಮಾಡಿದರು. ಸೊ ಇದನ್ನೆಲ್ಲ ಮೀರಿ ಇವತ್ತು ಒಂದು ಸದೃಢ ಆರ್ಥಿಕ ಶಿಸ್ತಿನ ಜೊತೆಯಲ್ಲಿ ಎಲ್ಲ ವರ್ಗದ ಜನರಿಗೆ ಜನರ ಅಭಿವೃದ್ಧಿಯೇ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ. ಸೊ ಜನರ ಅಭಿವೃದ್ಧಿ ಜೊತೆಯಲ್ಲಿ ಈ ರಾಜ್ಯದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಬಹಳಷ್ಟು ಶ್ರಮವನ್ನು ಅವರು ವಹಿಸ್ತಾ ಇದ್ದಾರೆ. ಮತ್ತು ಮುಂದಿನ ಅದು ಬಜೆಟಲ್ಲಿ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ. ಓಕೆ, ಎಸ್ ನಮ್ಮ ಕಾರ್ಯಕ್ರಮಕ್ಕೆ ಇದೀಗ ಮತ್ತೊಬ್ಬರು ಗೆಸ್ಟ್ ಬಂದಿದ್ದಾರೆ, ಆರ್ಥಿಕ ತಜ್ಞರು ಅನಿಲ್ ಭಾರದ್ವಾಜ್ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಎಸ್ ಸರ್. ಸರ್, ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ. ಈಗ ಫಸ್ಟ್ ಆಫ್ ಆಲ್ ಈಗ ಪಕ್ಷ ಅನ್ನೋದು ಬೇಡ ಅಂತ ಹೇಳಿ ಈಗಾಗಲೇ ಇವ್ರಿಗೆ ಹೇಳಿದೆ, ಪಕ್ಷದ ಪರವಾಗಿ ಮಾತಾಡೋದು ಬೇಡ, ಬಿಜೆಪಿ ಅವರು ಅಂತ ಹೇಳಿ ನೀವು ಮಾತಾಡಬೇಡಿ. ಆಸ್ ಎ ಕಾಮನ್ ಮ್ಯಾನ್ ನಿಮ್ಮ ನಿರೀಕ್ಷೆಗಳು ಏನಿರ್ಬೋದು ಈ ಬಜೆಟ್ನಿಂದ? ನಮ್ಮ ನಿರೀಕ್ಷೆಗಳು ಜನಸಾಮಾನ್ಯರಿಗೆ ಸುಭಿಕ್ಷವಾದಂತಹ ಫಸ್ಟ್ ಆಡಳಿತ ಕೊಡಬೇಕು, ಅದ್ರ ಮೂಲಕ ಆರ್ಥಿಕ ಸಬಲೀಕರಣ ಆಗಬೇಕು. ಏನು ಮೂಲಭೂತ ಹಕ್ಕಿದೆ ಒಬ್ಬ ನಾಗರಿಕನಿಗೆ, ಅದು ಎಲ್ಲ ಒಂದು ಸವಲತ್ತುಗಳು ಸಿಗಬೇಕು. ವಿಶೇಷವಾಗಿ ಆಹಾರ ಆಗಿರ್ಬೋದು, ಆಹಾರ ಭದ್ರತೆ ಆಗಿರ್ಬೋದು, ಅಥವಾ ಉಡುಗೆ ತೊಡುಗೆ ಆಗಿರ್ಬೋದು, ಅಥವಾ ಅವರ ಒಂದು ಸುರಕ್ಷತೆ ಆಗಿರ್ಬೋದು, ಅಥವಾ ಅವರು ನೆಮ್ಮದಿಯಾಗಿ ಬದುಕೋದಕ್ಕೆ ಏನೇನು ಮೂಲಭೂತ ಸೌಕರ್ಯಗಳಿದೆ ಎಲ್ಲದನ್ನು ಸರ್ಕಾರ ಅದರದ್ದು ಆದ್ಯ ಕರ್ತವ್ಯ ಆಗೋದು. ವಿಷಯ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಸಹ ಅವರಿಗೆ ಸಬಲೀಕರಣ ಮಾಡಿ ಒಂದು ನೆಮ್ಮದಿಯ ಬದುಕು ಕಟ್ಕೊಡೋಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ರೀತಿ ಒಂದು ಫೋಕಸ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಏನು ಕಳೆದ 2ನೇ ಅವಧಿಗೆ 16ನೇ ಬಡ್ಜೆಟ್ ಯಶಸ್ವಿಯಾಗಿ ಮುಗಿಸಿದ್ದೀನಿ ಅಂತ ಹೇಳೋವಂಥ ಸಿದ್ದರಾಮಯ್ಯನವರು 17ನೇ ಬಡ್ಜೆಟ್ಗೆ ಈಗ 10 ಕಾಲಿಗೆ ಮಂಡನೆ ಮಾಡೋಂಥವ್ರಿದ್ದಾರೆ. ತಾವು ಹೇಳ್ದಂಗೆ ಈಗ ಸಚಿವ ಸಂಪುಟ ಸಭೆ ಆಗುತ್ತೆ, ಅಲ್ಲಿ ಅನುಮೋದನೆ ತಗೊಂಡು ಮಾಡ್ತಾ ಇದ್ದಾರೆ. ಆದರೆ ಏನು ಈಗ ಬಡ್ಜೆಟ್ಟು ಈಗ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಆದರೆ ಒಂದು ನಮ್ಮ ಸಾಮಾನ್ಯ ನಾಗರಿಕರಿಗೆ ಭಾರಿ ದೊಡ್ಡ ಒಂದು ಸಂಕಷ್ಟ ಮತ್ತು ನೋವಿನ ಪರಿಸ್ಥಿತಿ ಆಗಿದೆ. ಯಾಕೆಂತಂದರೆ ಒಬ್ಬೊಬ್ಬ ಏನು 7.5 ಕೋಟಿ ಜನಸಂಖ್ಯೆ ಇರೋ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬೊಬ್ಬ ನಾಗರಿಕನಿಗೂ 1,16,000 ಕೋಟಿ 1,16,000 ರೂಪಾಯಿ ಅಷ್ಟು ಸಾಲ ಹೊರೆ ಅವ್ರ ಮೇಲೆ ಬೀಳ್ತಾ ಇದೆ. ಇವರ ಒಂದು ಅಸಮರ್ಪಕವಾದಂಥ ಆಡಳಿತ, ಆಮೇಲೆ ವಿತ್ತೀಯ ಕೊರತೆ, ಆಮೇಲೆ ರಾಜಸ್ವದ ಕೊರತೆ, ಆಮೇಲೆ ಏನು ಖರ್ಚು ವೆಚ್ಚಗಳು ಜಾಸ್ತಿ ಇದೆ, ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಜಾಸ್ತಿ ಇದೆ. ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಗೆ ಹೆಚ್ಚಿನ ರೀತಿ ಇವರು ಅವಕಾಶ ಇಲ್ಲ, ದುಂದು ವೆಚ್ಚ ಜಾಸ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ರೆವಿನ್ಯೂ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿ ಖರ್ಚು ವೆಚ್ಚಗಳು ದಿನನಿತ್ಯದ ಆಡಳಿತಾತ್ಮಕವಾದಂಥ ಖರ್ಚು ವೆಚ್ಚಗಳು ಜಾಸ್ತಿ ಆಗಿ ನಂತರ ಚರ್ಚೆ ಮಾಡ್ತೀರಿ. ಮತ್ತೆ ಮೊದಲನೇದಾಗಿ ಈಗ ನಾವೇನೋ ಚರ್ಚೆ ಮಾಡ್ತಾ ಇದ್ದೀವಿ, ಇಲ್ಲಿ ಸರ್ ನಿಮಿಷ ಮಾತಾಡ್ತೀನಿ, ಆದರೆ ಇಲ್ಲಿ ಜನರ ನಿರೀಕ್ಷೆಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್. ಈಗ ನಮ್ಮ ರಾಜ್ ನ್ಯೂಸ್ ಜೊತೆ ಒಂದಷ್ಟು ಜನ ಮಾತನಾಡಿದ್ದಾರೆ ಅಂತಂದ್ರೆ ಅವರ ನಿರೀಕ್ಷೆಗಳೇನಿರ್ಬೋದು ಈ ಬಾರಿಯ ರಾಜ್ಯ ಸರ್ಕಾರದ ಬಜೆಟ್ ಇಂದ ಅಂತ ಹೇಳಿ. ಬನ್ನಿ ಏನ್ ಹೇಳಿದ್ದಾರೆ ಮೊದಲನೇದಾಗಿ ಅದು ಕೇಳಿಸ್ಕೊಳ್ಳೋಣ, ಆಮೇಲೆ ಚರ್ಚೆ ಮಾಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸುವಂಥ 17ನೇ ಬಜೆಟ್ಟು, ಅದರ ಬಗ್ಗೆ ಕಿತ್ತೂರು ಕರ್ನಾಟಕ, ಉತ್ತರ ಕನ್ನಡ ಜನ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಎಲ್ಲರಿಗೂ ಅಭಿಮಾನ ಐತಿ. ಆದರೆ ಅಭಿಮಾನವನ್ನು ಅನುಷ್ಠಾನ ತರುವಲ್ಲಿ ಅಥವಾ ಅಭಿಮಾನದ ನಿರೀಕ್ಷೆ ಇರುತ್ತೆ, ಅದನ್ನು ಅನುಷ್ಠಾನ ತಂದರೆ ಸಹಿತ ಸರ್ಕಾರ ಅಧಿಕಾರ ಬರ್ತಿಕೊಂಡು ಮೊದಲು ಏನು ಪ್ರಣಾಳಿಕೆಯಲ್ಲಿ
ಸಾರಿಗೆ ನೌಕರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತೇಳಿ ಏನು ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದರು. ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರ ಸರಿಸಮಾನ ವೇತನವನ್ನು ಸಾರಿಗೆ ನೌಕರಿಗೂ ನೀಡ್ತೀನಿ ಅಂತ ಹೇಳಿದರು ಮತ್ತು ಶಾಶ್ವತ ಪರಿಹಾರ ಕೂಡ ನೀಡಿ ಸಾರಿಗೆ ನೌಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ. ಈ ಉತ್ತರ ಕರ್ನಾಟಕ ಭಾಗಕ್ಕೆ ಏನದ ಅತಿ ಹೆಚ್ಚು ಇವತ್ತು ವಂಚನೆ ಆಗ್ತಕ್ಕಂಥದ್ದು ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಏನದು ಇವತ್ತು ಬೆಲೆ ಸಿಗದ ಕಾರಣಕ್ಕೆ ಹಲವಾರು ಜನ ಇವತ್ತು ರೈತರ ಆತ್ಮಹತ್ಯೆ ಆಗಿದೆ. ಅದನ್ನು ಯಾವ ಬಜೆಟಿಂದನೂ ರೈತರಿಗೆ ವಾಪಸ್ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದಿನ ದಿನಮಾನದಲ್ಲೂ ರೈತರು ಉಳಿಬೇಕು, ಕೃಷಿ ಉಳಿಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಈ ಒಂದು ರೈತರ ಬಜೆಟನ್ನಾಗಿ ಮಾಡಬೇಕು ಇವತ್ತು ಸರ್ಕಾರ. ಯಾಕೆ ಇವತ್ತು ಕೃಷಿ ಬಗ್ಗೆ ಇವತ್ತು ಯೋಚನೆ ಮಾಡ್ತಿಲ್ಲ, ರೈತರಿಂದನೇ ಇವತ್ತು. ಎಸ್, ಈಗ ಜನರ ನಿರೀಕ್ಷೆ ಏನು ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಈಗ ಕೇಳಿಸ್ಕೊಂಡು ಸರ್, ಈಗ ಆರ್ಥಿಕ ತಜ್ಞರ ಹತ್ರ ನಾನು ಮೊದಲನೇದಾಗಿ ಮಾತಾಡ್ತೀನಿ. ಸರ್, ಈಗ ನೋಡಿದ್ರಿ ಜನ ಏನು ಹೇಳ್ತಿದ್ದಾರೆ, ಅವ್ರ ನಿರೀಕ್ಷೆ ಏನು ಅಂತ ಕೇಳಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ರೀತಿಯಾಗಿ ಆರ್ಥಿಕತೆ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತಂದ್ರೆ ಬಜೆಟ್ ಹೇಗಿರಬೇಕು, ಒಂದು ಲೆಕ್ಕಾಚಾರ ಹೇಗಿರಬೇಕು ಅಂತ. ಎಲ್ಲ ರಾಜ್ ನ್ಯೂಸ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. 17ನೇ ಬಾರಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ 17ನೇ ಬಜೆಟ್ಟು ನಮ್ಮ ರಾಜ್ಯದ ಏಳಿಗೆಗೆ ಮತ್ತು ನಮ್ಮ ರಾಜ್ಯದ ಆರ್ಥಿಕತೆಗೆ ಒಂದು ಸುಭದ್ರವಾದಂಥ ಒಂದು ಬುನಾದಿಯನ್ನು ಅವರು ಈ ವರ್ಷದಲ್ಲೂ ಕೊಡಲಿ ಅನ್ನುವಂಥ ಒಂದು ಆಶಯವನ್ನು ನಾವೆಲ್ಲ ಇಟ್ಕೋತೇವೆ. ನಾವು ಮುಖ್ಯವಾಗಿ ಒಂದಷ್ಟು ಸಂಖ್ಯೆಗಳನ್ನು ನೋಡಿದ್ರೆ ಹೇಗಿದೆ, ಏನು ಕತೆ ಅನ್ನುವಂಥ ಸಂಖ್ಯೆಗಳನ್ನು ನೋಡಿದ್ರೆ ನೋಡಿ, ನಮ್ಮ ಇಡೀ ದೇಶದ GDP ಅಂತ ಏನು ಕರಿತೀವಿ ನಾವು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಒಟ್ಟು ನಮ್ಮ ದೇಶ ಗಳಿಸುವಂಥ ಒಟ್ಟು ಮೊತ್ತ ಸುಮಾರು 392 ಲಕ್ಷ ಕೋಟಿ ರೂಪಾಯಿ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದ ಪಾಲು ಎಷ್ಟು ಅಂತ ನಾವು ನೋಡಿದಾಗ ಸುಮಾರು 8ರಿಂದ 9% ನಮ್ಮ ಕರ್ನಾಟಕನೇ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸುಮಾರು 30 ಕೋಟಿಯಿಂದ 31 ಲಕ್ಷ ಕೋಟಿ ಅಷ್ಟು ನಮ್ಮ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, GSDP ಅಂತ ಕರಿತೀವಿ. ಇದು ನಮ್ಮ ರಾಜ್ಯದ ಕೊಡುಗೆ. ಕೇವಲ 5% ಜನತೆ ಪಾಪ್ಯುಲೇಷನ್ ಹೊಂದಿರುವಂತಹ ನಮ್ಮ ರಾಜ್ಯ ಸುಮಾರು 8ರಿಂದ 9% ಅಷ್ಟು ಕಾಂಟ್ರಿಬ್ಯೂಷನ್ ಭಾರತದ ಆರ್ಥಿಕತೆಗೆ ಕೊಡುತ್ತೆ. ನಮ್ಮ ರಾಜ್ಯದಿಂದನೇ ಸುಮಾರು 30ರಿಂದ 31 ಲಕ್ಷ ಕೋಟಿ. ಅದು ಅಷ್ಟು ವಾಪಸ್ ರಿಟರ್ನ್ಸ್ ಆ ಥರ ಬರ್ತಾ ಇದೆಯಾ ನಮಗೆ? ಇಲ್ಲ, ಅದು ಒಟ್ಟು ಈಗ ಏನು GSDP ಅಂತಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ರಾಜ್ಯದ ಒಳಗಡೆ ನಾವು ಮಾರಾಟ ಮಾಡುವಂಥ ವಸ್ತುಗಳಾಗಿರ್ಬೋದು ಅಥವಾ ಸೇವೆಗಳನ್ನು ಕೊಡುವಂಥ ಒಟ್ಟು ಮೌಲ್ಯ ಆಗಿರ್ಬೋದು, ಇದರೆಲ್ಲರ ಒಟ್ಟು ಮೌಲ್ಯ ಅಂದ್ರೆ ಅದು ಒಂಥರ ಈಗ ನೀವೇನೋ ಒಂದು ಪ್ರಾಡಕ್ಟ್ ತಗೋತೀರಿ ಅಂತಂದ್ರೆ ಈ 30 ಲಕ್ಷ ಕೋಟಿಗೆ ಸೇರುತ್ತದು MRP. ಇಟ್ ಇಸ್ ನಾಟ್ ದಿ ಟ್ಯಾಕ್ಸ್ ಕಲೆಕ್ಷನ್. ಇದು ಒಟ್ಟು ವಹಿವಾಟಾಗುವಂಥದ್ದು, ನಮ್ಮ ರಾಜ್ಯದಲ್ಲಿ ಒಟ್ಟು ವಹಿವಾಟಾಗುವಂಥದ್ದು ಇಡೀ ವರ್ಷಕ್ಕೆ 30ರಿಂದ 31 ಲಕ್ಷ ಕೋಟಿ. ಇಡೀ ದೇಶದಲ್ಲಿ ಅದು 390 ಲಕ್ಷ ಕೋಟಿ ಆಗತ್ತೆ. ಅದರಲ್ಲಿ 8ರಿಂದ 9% ಅಷ್ಟು ನಮ್ಮ ಕರ್ನಾಟಕನೇ ಕೊಡುತ್ತೆ. ಮತ್ತೆ ನಾವು ಖರ್ಚನ್ನು ನೋಡಿದ್ರೆ, ಹೋದ ವರ್ಷ 25-26ನೇ ಸಾಲಿನ ಖರ್ಚನ್ನು ನೋಡಿದ್ರೆ ಸುಮಾರು 3 ಲಕ್ಷ ಕೋಟಿ, 3,11,000 ಕೋಟಿ ಎಸ್ಟಿಮೇಟೆಡ್ ಖರ್ಚು ಅಂತ ಮಾಡಿ ಅದರಲ್ಲಿ ಸುಮಾರು ಆಗಲೇ 70% ಅಷ್ಟು ಖರ್ಚು ಮಾಡಿದ್ದಾರೆ. 69ರಿಂದ 70% ಅಷ್ಟು ಖರ್ಚು ಮಾಡಿದ್ದಾರೆ. ಮತ್ತೆ ನಮ್ಮ ಆದಾಯ ಎಷ್ಟು, ಇವಾಗ ನೀವು ಕೇಳಿದ ಖರ್ಚು ಆದಾಯ ಎಷ್ಟಿದೆ ನಮಗೆ ಅಂತ, 30 ಲಕ್ಷ ಕೋಟಿ ಆದಾಯ ಅಲ್ಲ, 30 ಲಕ್ಷ ಕೋಟಿ ವಹಿವಾಟು. ಈ 30 ಲಕ್ಷ ಕೋಟಿ ವಹಿವಾಟಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಿರೋ ಆದಾಯ ಏನು? ಆದಾಯದ ಮೂಲ 2: ತೆರಿಗೆಗಳ ಆದಾಯ, ತೆರಿಗೇತರ ಆದಾಯ. ತೆರಿಗೆಗಳ ಆದಾಯ ಅಂತಂದ್ರೆ ಈ GST ಆಗಿರಬಹುದು ಅಥವಾ ಅಬಕಾರಿ ಸುಂಕ ಆಗಿರಬಹುದು, ಇವೆಲ್ಲ ತೆರಿಗೆಗಳ ಆದಾಯ. ತೆರಿಗೇತರ ಆದಾಯ ಅಂತಂದ್ರೆ ರಿಜಿಸ್ಟ್ರೇಷನ್ ಫೀಸು, ಸ್ಟ್ಯಾಂಪ್ ಡ್ಯೂಟಿಗಳು, ಆಮೇಲೆ ಕರ್ನಾಟಕದ ಸರ್ಕಾರ ಹೊಂದಿರುವಂಥ ಉದ್ಯಮಗಳಿಂದ ಬಂದಿರುವಂಥ ಡಿವಿಡೆಂಡ್ ಲಾಭಾಂಶಗಳಾಗಿರ್ಬೋದು, ಆಮೇಲೆ ಈ ಮೈನಿಂಗ್ ಆಗಿರಬಹುದು ಅಥವಾ ಇನ್ನೇನಾದರೂ ಕೆಲಸಗಳು, ಬೇರೆ ಬೇರೆ ಮೂಲಗಳು, ಆರ್ಥಿಕ ಮೂಲಗಳು ರಾಜ್ಯ ಸರ್ಕಾರಕ್ಕೆ ಏನಿದೆ ಆ ಮೂಲಗಳಿಂದ ಏನೇನು ಬಂದಿದೆ ಅದು ಸುಮಾರು 2,92,000 ಕೋಟಿ ರೂಪಾಯಿಯಷ್ಟು ಇದೆ. 2,90,000 ಅಂತ ಅನ್ಕೋಬಹುದು. ಅಂದ್ರೆ ವಿ ಆರ್ ಆಲ್ಮೋಸ್ಟ್ ಫೇಸಿಂಗ್ ಎ ಡೆಫಿಸಿಟ್ ಆಫ್ ಅಬೌಟ್ 20,000 crores, 20,000 ಕೋಟಿಗಳ ಡೆಫಿಸಿಟ್ ಅನ್ನ ಇಟ್ಕೊಂಡಿದ್ದೀವಿ. ಅಂದ್ರೆ ಆರ್ಥಿಕ ಸಂಕಷ್ಟ ಬರೀ
ಖರ್ಚುಗಳು ಮಾಡೋದ್ರಲ್ಲಿ ಸಾಮಾನ್ಯವಾದಂತಹ ಖರ್ಚು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲ ಇದರಲ್ಲಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ಆಸ್ತಿಗಳ ಮೇಲೆ ಹೂಡಿಕೆ. ಆಸ್ತಿಗಳ ಮೇಲೆ ಹೂಡಿಕೆ ಅಂತಂದ್ರೆ ಏನು? ಮೂಲಭೂತ ಸೌಕರ್ಯಗಳ ಮೇಲಿನ ಹೂಡಿಕೆ. ಅದಲ್ಲದೆ ಬರೀ ರಾಜ್ಯ ಸರ್ಕಾರವನ್ನು ನಡೆಸೋದಕ್ಕೆ, ರಾಜ್ಯ ಸರ್ಕಾರದ ಇತರೆ ಯೋಜನೆಗಳಿಗೆ, ಅನುಷ್ಠಾನಗಳಿಗೆ ಖರ್ಚು ಮಾಡುವಂತಹ ಮೊತ್ತ 3,10,000 ಕೋಟಿ ರೂಪಾಯಿ. ನಮಗೆ ಬರುವಂತಹ ಆದಾಯ 2,90,000 ಕೋಟಿ ರೂಪಾಯಿ. ನಾನೆಲ್ಲ ಒಂದು ರೌಂಡ್ ಫಿಗರ್ ಮಾಡ್ತಾ ಇದ್ದೀನಿ, ಎಕ್ಸಾಕ್ಟ್ ನಂಬರ್ ಹೇಳ್ತಿಲ್ಲ. 1,000 ಈ ಕಡೆ ಆ ಕಡೆ ಇರುತ್ತೆ. ಆಸ್ಪಾಸ್ ಹೇಳ್ತಿದ್ದೀರಾ. ಒಂದು 20,000 ಕೋಟಿ ರೂಪಾಯಿ ಅಷ್ಟು ನಾವು ನಷ್ಟದಲ್ಲಿದ್ದೀವಿ ಸಾಮಾನ್ಯವಾಗಿ ರಾಜ್ಯ ನಡೆಸೋದಿಕ್ಕೇನೆ. ಏನಕ್ಕೆ ಈ ಕೊರತೆ ಆಗ್ತಾ ಇದೆ ಅಂತ ನಾವು ಮುಖ್ಯವಾಗಿ ನೋಡಿದ್ರೆ, ಇದು ಯಾವುದೇ ಸರ್ಕಾರದ ಮೇಲೆ ಟೀಕೆ ಅಥವಾ ಪಕ್ಷದ ಮೇಲೆ ಟೀಕೆ ಅಲ್ಲ. ಮತ್ತೆ ಹೇಗೆ ಅಂತ? ಇದು ಗ್ಯಾರಂಟಿ ಯೋಜನೆಗಳಿಂದ ಆಗಿರುವಂತಹ ಕಾರಣ ಅಂತ ನನ್ನ ಅನಿಸಿಕೆ. ಯಾತಕ್ಕೆ ಅಂತಂದ್ರೆ ಸುಮಾರು 55,000 ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ಇದಕ್ಕೆ ಮೀಸಲಿಡಬೇಕಾಗುತ್ತೆ. ಈ ವರ್ಷ ಸುಮಾರು 51,000ದಿಂದ 52,000 ರೂಪಾಯಿ. ಗ್ಯಾರಂಟಿ ಯೋಜನೆಗಳನ್ನ ಅವರು ಕ್ಯಾನ್ಸಲ್ ಮಾಡಿದ್ರೆ ಅಥವಾ ಅದನ್ನ ನಿಲ್ಲಿಸಿದ್ರೆ ಸರಿ ಹೋಗ್ಬೋದಾ? ಪೂರ್ತಿ ನಿಲ್ಲಿಸ್ಬಿಟ್ರೆ ಹಾಗಾದ್ರೆ ಖರ್ಚು ಕಮ್ಮಿ ಆಗ್ಬಿಡತ್ತಾ? ಹಾಗೇನಿರಲ್ಲ, ಅದು ಬೇರೆ ಕಡೆ ಖರ್ಚಾಗುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದರಿಂದ ವರಮಾನ ಬರುವಂತದ್ದು. ಈಗ ನೋಡಿ, KSRTC ನೌಕರರಿಗೆ ಸಂಬಳಗಳು ಸರಿಯಾಗಿ ಆಗ್ತಿಲ್ಲ. ಆಶಾ ಕರ್ತೆಯರಿಗಾಗಿರ್ಬೋದು, ಇತರರಿಗಾಗಿರ್ಬೋದು, ಏನು ಸುಮಾರು ವರ್ಷಗಳಿಂದ ಅವರ ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಈಡೇರಿಸಿಲ್ಲ. ಸುಮಾರು ಒಂದು ಸಣ್ಣ ಮೊತ್ತವನ್ನ ಅವ್ರಿಗೆ ಈಡೇರಿಸೋದ್ರಿಂದ ನಮ್ಮ ಸರಿಯಾಗಿ ನಡ್ಕೊಂಡು ಹೋಗಿರೋ ನಮ್ಮ KSRTC ಇಡೀ ದೇಶದಲ್ಲೇನೆ ಅತ್ಯಂತ ಚೆನ್ನಾಗಿ ಆಗಿರುವಂಥ ಒಂದು ಸಾರಿಗೆ ಸಂಸ್ಥೆ ಅಂತ ಹೆಸರಾಗಿರುವಂಥದ್ದು. ಅದು ಈಗಲೂ ಮುಂದುವರೆದಿರುವಂಥದ್ದು. ಇಷ್ಟೆಲ್ಲ ಒತ್ತಡಗಳ ಮುಖಾಂತರನೂ ಮುಂದುವರೆದಿರುವಂಥದ್ದು. ಏನಾದರೂ ಒಂದು ಸ್ವಲ್ಪ ಈಗ ಗ್ಯಾರಂಟಿ ಯೋಜನೆಗಳಿಗೆ ನಮಗೆ ಇದಕ್ಕೆ ಎಲೆಕ್ಷನ್ಗೆ ಬೇಕಾಗಿತ್ತು, ಎಲೆಕ್ಷನ್ ಗೆದ್ದಾಯಿತು, 3 ವರ್ಷ ಆಗಿದೆ. ಒಂದು ಸ್ವಲ್ಪ ಗ್ಯಾರಂಟಿ ಯೋಜನೆಗಳನ್ನು ಏನಾದರೂ ಒಂದು ಸ್ವಲ್ಪ ಅದನ್ನು ಬದಿಗೊತ್ತಿ ಪೂರ್ತಿ ಬದಿಗೊತ್ತದೆ, ಅದರಲ್ಲೂ ಒಂದು ಸ್ವಲ್ಪ ಏನಾದ್ರು ಕಾಂಪ್ರಮೈಸ್ ಮಾಡಿಕೊಂಡು ಆ ಮೊತ್ತವನ್ನು ಸ್ವಲ್ಪ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು, ರೋಡ್ ಅಭಿವೃದ್ಧಿ ಆಗಿರ್ಬೋದು, ಹಾಸ್ಪಿಟಲ್ಗಳ ಅಭಿವೃದ್ಧಿ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಗಳ ಅಭಿವೃದ್ಧಿ ಆಗಿರ್ಬೋದು, ಯೋಜನೆಗಳ ಅನುಷ್ಠಾನ ಆಗಿರ್ಬೋದು. ಕೃಷ್ಣಾ ಮೇಲ್ದಂಡೆ ಯೋಜನೆ ಬರ್ತಾ ಇದೆ, ಭದ್ರಾ ಮೇಲ್ದಂಡೆ ಯೋಜನೆ ಬರ್ತಾ ಇದೆ, ಅದರ ಎತ್ತರದ ಏರಿಕೆ ಆಗಬೇಕಾಗಿದೆ. ಇದೆಲ್ಲದನ್ನೂ ಬದಿಗೊತ್ತಾ ಇದ್ದಾರೆ. ಆಮೇಲೆ ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದು ಏನು ಕಾನ್ಸೆಪ್ಟ್ ಆಗಿದೆ, ಆ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿದೆ, ಪೆರಿಫೆರಲ್ ರೋಡ್ಗಳಿಗೆ ಬೇಕಾಗಿದೆ, ಮೆಟ್ರೋ 3ನೇ ಹಂತಕ್ಕೆ ಬೇಕಾಗಿದೆ. ಇವೆಲ್ಲ ಯೋಜನೆಗಳಿಗೆ ಒಂದು ಸ್ವಲ್ಪ ಬಡ್ಜೆಟ್ ಅನ್ನ ಸರಿಯಾಗಿ ವಿಂಗಡಣೆ ಮಾಡಿ ಅದಕ್ಕೆಲ್ಲ ಕೊಡ್ತು ಅಂತಂದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಆದ್ಯತೆ ಕೊಡ್ತಾರಾ? ಇವಾಗ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು ಅಥವಾ ಮೆಟ್ರೋ 3ನೇ ಹಂತದ್ದು ಇರ್ಬೋದು, ಇದಕ್ಕೆಲ್ಲವೂ ಆದ್ಯತೆ ಕೊಡ್ತಾರಾ ಅಂತ? ಕೊಡ್ತಾರಾ ಕೊಡಲ್ವಾ ಅಂತ ಹೇಳೋದಕ್ಕೆ ನಾನು ಭವಿಷ್ಯ ನುಡಿಯಕ್ಕೆ ಕಷ್ಟ ಆಗುತ್ತೆ. ಕೊಡಬೇಕು ಅಂತ ನಾನು ಆಶಯ ಪಡ್ತೇನೆ. ರಾಜ್ಯದ ಒಬ್ಬ ಪ್ರಜೆಯಾಗಿ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದು 2 ನಿಮಿಷ ಸಮಯ ಇತ್ತು ಅಂತಂದ್ರೆ ನೋಡಿ, ನಮ್ದು ಈಗ ಇದನ್ನ ನಾವು ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೀವಿ. 3,10,000 ಕೋಟಿ ಖರ್ಚು ಮಾಡಿ 2,90,000 ಕೋಟಿ ಕಲೆಕ್ಟ್ ಮಾಡೋದ್ರಲ್ಲಿ 20,000 ಏನು ಕೊರತೆ ಇದೆ, ಆರ್ಥಿಕ ಕೊರತೆ, ಇದನ್ನ ನಾವು ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ಈ ರೆವಿನ್ಯೂ ಡೆಫಿಸಿಟ್ ನಮ್ಮ ರಾಜ್ಯದಲ್ಲಿ ಈಗ ಒಂದು 2-3 ವರ್ಷದಿಂದ ಆಗ್ತಿರೋಂಥದ್ದು. ಇದರ ಮುಂಚೆ ನಮ್ಮ ಸರ್ಕಾರ, ನಮ್ಮ ರಾಜ್ಯ ತುಂಬಾ ಸದೃಢವಾಗಿದೆ, ರೆವಿನ್ಯೂ ಸರ್ಪ್ಲಸ್ ಇದೆ. ದೋ ವಿ ಹ್ಯಾವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಲಾಸ್ ಅಲ್ಲೇ ಇದ್ದೀವಿ, ನಮ್ಮ ದೇಶನೂ ಲಾಸ್ ಅಲ್ಲೇ ಇದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಜನಗಳು ಹೇಳೋ ಹಾಗೆ ಎಲ್ಲೋ ಹಳ್ಳ ಹಿಡಿದು ಹೋಗಿಲ್ಲ, ಆದ್ರೆ ಹಳ್ಳ ಹಿಡಿಬಾರದು ಅನ್ನೋದಷ್ಟೇ ನಮ್ಮ ಆಶಯ. ನಾವ್ ಇದೇ ತರ 55,000 ಕೋಟಿ ಪ್ರತಿ ವರ್ಷ ಮಾಡ್ತಾ ಹೋದ್ರೆ ಈಗ ಏನಾಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಗವರ್ಮೆಂಟ್, ಈಗ ನಾಳೆ BJP ಸರ್ಕಾರನೋ JDS ಸರ್ಕಾರನೋ ಗವರ್ಮೆಂಟ್ ಮಾಡ್ಬೇಕು ಅಂದ್ರೆ ಅವರು ಇವೆಲ್ಲ ಕೊಡ್ಬೇಕಾಗತ್ತೆ. ಯಾತಕ್ಕೆ? ಇವರಾಗ್ಲೇ ಅದರ ಸಿಹಿನ ತೋರಿಸಿರ್ತಾರೆ, ಅದ್ರ ರುಚಿನ ತೋರಿಸಿರ್ತಾರೆ. ಆ ರುಚಿನ ತೋರಿಸಿದ್ಮೇಲೆ ಜನ ಬಿಡ್ತಾರ? ಬಿಟ್ಟಿಯಾಗಿ ಯಾರು ದುಡ್ಡು ಕೊಡ್ತಾರೆ ಅಂತಂದ್ರೆ ಯಾರು ಬಿಡ್ತೀವ? ನಾವುಗಳೇನೆ. ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ನೀವು ನ್ಯೂಸ್ ರೀಡರ್ ಆಗಿರ್ಬೋದು, ಇವ್ರುಗಳೆಲ್ಲ ವಕ್ತಾರರಾಗಿರ್ಬೋದು, ಯಾರೋ ದಾರಿನಲ್ಲಿ 2,000 ರೂಪಾಯಿ ಸುಮ್ಮನೆ ಕೊಡ್ತಿದ್ದಾರೆ ಅಂದ್ರೆ ನಾವು ಹೋಗ್ಬಿಡ್ತೀವ ಇಸ್ಕೊಳ್ದೆ? ಇಲ್ಲ. ಆ ಥರ ಮಾಡೋದ್ರಿಂದ ದೇಶಕ್ಕೆ ನಷ್ಟ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ. ಓಕೆ ಸರ್, ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಈಗ ಒಂದು ಕಡೆ ಬಜೆಟ್ ಮಂಡನೆ ಆಗುತ್ತೆ, ಓಕೆ, ಮಂಡನೆ ಆದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಾವುದಕ್ಕೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ ಅಥವಾ ಯಾರ ಪಾಲಿಗೆ ಏನು ಹೋಗಿದೆ ಅಂತ ಹೇಳಿ. ಆದರೆ ಇಲ್ಲಿ ಸದ್ಯಕ್ಕೆ BJP ಅವರು ಅಥವಾ ವಿರೋಧ ಪಕ್ಷದವರೇ ಇಲ್ಲಿ ಒಂದು ಟೀಕೆ ಮಾಡ್ತಾ ಇರುವಂಥದ್ದು, ಸಾಲ ಮಾಡಿಕೊಂಡು ಸರ್ಕಾರ ನಡೆಸಲಿಕ್ಕೆ ಸಿದ್ದರಾಮಯ್ಯ ಅವರೇ ಏನು ಬೇಕಾಗಿಲ್ಲ, ಸಾಲ ಮಾಡೋದ್ರಲ್ಲಿ ಅವರು ಒಂದು ರೀತಿಯಾಗಿ ಜಾದುಗಾರ, ಸಾಲ ಮಾಡ್ತಾರೆ ಅದಾದ್ಮೇಲೆ ಸರ್ಕಾರ ನಡೆಸ್ತೀವಿ ಅಂತ ಹೇಳ್ತಾರೆ. ಅಂತ ಒಂದು ಅವಶ್ಯಕತೆ, ಅಂತ ಯೋಜನೆ ಅವಶ್ಯಕತೆನೇ ಬೇಡ ಅಲ್ವಾ? ಏನಕ್ಕೆ? ಅದು ವಾಪಸ್ ಹೋಗೋದು ಜನರಿಗೆ ಹೊರೆ ಆಗುತ್ತೆ ಅಷ್ಟೇ, ಅದ್ರ ಹೊರತಾಗಿ
ಬಿಟ್ಟಾಗ ಬೇರೆ ಏನೂ ಇಲ್ಲ. ಈ ತರ ಏನು ಉದ್ಧಾರ ಮಾಡ್ತಿದ್ದಾರೆ ಅದರಲ್ಲಿ ನೋಡಿ. ಈಗ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಈಗ ಗೃಹಲಕ್ಷ್ಮಿ ಹಣ ಏನು 2,000 ಹೋಗ್ತಾ ಇದೆ ಎಲ್ಲರಿಗೂ, ಅದ್ರ ಜೊತೆಗೆ ವರ್ಷಕ್ಕೆ 1-2 ಸೀರೆನೂ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರಂತೆ. ಈಗಲೂ ಕೂಡ ಮಂಡನೆ ಆದ ನಂತರ ಗೊತ್ತಾಗುತ್ತೆ, ಹಾಗಂತ ಮಾಹಿತಿ ಇದೆ. ಹಾಗಾಗಿ ಸರಿ, ಏನೋ ಸೀರೆಗಳು ವಿತರಣೆ ಮಾಡೋದ್ರಿಂದ ಅದು ಏನು ಉದ್ಧಾರ ಆಗ್ಬಿಡ್ಬೋದು ಅನ್ನೋವಂಥದ್ದು ಮತ್ತೊಂದು ಪ್ರಶ್ನೆ ಅವ್ರದ್ದು. ಏನು ಅಂತೀರಿ ಇದಕ್ಕೆ? ಒಬ್ಬ ಕಾಂಗ್ರೆಸ್ ವಕ್ತಾರರಾಗಿ ನೀವೇನಂತೀರ? ನೋಡಿ, ಈಗ ರಾಜ್ಯದ ಪರಿಸ್ಥಿತಿ ಭಾಳ ಆರ್ಥಿಕವಾಗಿ ಸದೃಢವಾಗಿದೆ. ನಮ್ಮ ವಿಶ್ಲೇಷಕರು ಈಗಾಗಲೇ ಹೇಳ್ತಾ ಇದ್ರು ಏನಂದರೆ ಫಿಸಿಕಲ್ ಡೆಫಿಸಿಟ್ ರೆವಿನ್ಯೂ ಡೆಫಿಸಿಟ್ಟು 2022ಕ್ಕಿಂತ ಮುಂಚೆ ಭಾಳ ಚೆನ್ನಾಗಿತ್ತು. 2019ರಿಂದ 2023 ಅವಧಿಯಲ್ಲಿ 50,000 ಕೋಟಿ ರೂಪಾಯಿ ರೆವಿನ್ಯೂ ಡೆಫಿಸಿಟ್ಟು BJP ಸರ್ಕಾರದಲ್ಲಿನೇ ಇತ್ತು. ಸೊ ಹಾಗಾಗಿ ಇವತ್ತೇನು ಯೋಜನೆಗಳು ಕೊಡ್ತಾ ಇರೋದ್ರಿಂದ ಏನು ಆರ್ಥಿಕ ಶಿಸ್ತು ಪಾಲನೆ ಆಗಲ್ಲ ಅನ್ನೋದು, ಅದು ಮಾನ್ಯ ಸಿದ್ದರಾಮಯ್ಯನವರು ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ BJP ವಕ್ತಾರರು ಹೇಳ್ತಾ ಇದ್ರು ನಾವು ಟ್ಯಾಕ್ಸ್ ಗುರಿಯನ್ನು ತಲುಪಿಲ್ಲ ಅಂತ. ಸೊ 2025-26 ಬಜೆಟ್ನಲ್ಲಿ 2,92,477 ಕೋಟಿ ತೆರಿಗೆ ಈಗಾಗಲೇ ಸಂಗ್ರಹ ಆಗಿದೆ. ಅಂದರೆ 75% ಈಗಾಗಲೇ ನಾವು ಸಂಗ್ರಹ ಮಾಡಿದ್ದೀವಿ. ಅತಿ ಹೆಚ್ಚು ಸಂಗ್ರಹ ಆಗೋದು ಫೆಬ್ರವರಿ ಮತ್ತು ಮಾರ್ಚಲ್ಲಿ. ಸೊ ಹಾಗಾಗಿ ಅದನ್ನೆಲ್ಲ ಒಟ್ಟಾರೆ ನೋಡಿದರೆ ನಾವು ರೆವಿನ್ಯೂ ಸರ್ಪ್ಲಸ್ ಆಗಿ ನಾವು ಎಮರ್ಜ್ ಆಗ್ತೀವಿ ಅನ್ನೋದನ್ನು ನಮಗೆ ಒಂದು ಇದು ಇದೆ, ಖಾತ್ರಿ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಜನಪರ ಕಾರ್ಯಕ್ರಮಗಳನ್ನು ನಾವು ಕೊಡಲೇಬೇಕಾಗತ್ತೆ. ಯಾಕೆಂದರೆ ಈ ರಾಜ್ಯದ ಜನರ ಅಭಿವೃದ್ಧಿನೂ ಈ ರಾಜ್ಯದ ಅಭಿವೃದ್ಧಿನಲ್ಲೇ ಸೇರ್ಕೊಳ್ಳುತ್ತೆ. ಸೊ ನೇರವಾಗಿ ನಾನು ಈಗಾಗಲೇ ಹೇಳಿದೆ, ಕೋವಿಡ್ ಅಂತ ಸಂಕಷ್ಟದ ಕಾಲದಲ್ಲಿ ಜನರ ಹತ್ರ ದುಡ್ಡಿರಲಿಲ್ಲ, ಅವರಿಗೆ ಅವರ ಆರ್ಥಿಕ ಸ್ಥಿತಿ ಭಾಳ ದುರ್ಬಲವಾಗಿತ್ತು. ಸೊ ಅಂಥ ಇದರಲ್ಲಿ ಅದು ಅವಶ್ಯಕತೆ ಇತ್ತು. ಆ ಅವಶ್ಯಕತೆ ಹಿನ್ನೆಲೆಯಲ್ಲಿ ನೇರವಾಗಿ ಅವರ ಜೇಬಿಗೆ 7,000-8,000 ರೂಪಾಯಿ ಕೊಡುವಂಥ ಇದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಆರ್ಥಿಕವಾಗಿ ಬೆಳವಣಿಗೆ ನಾವು ಕಾಣ್ತಾ ಇದ್ದೀವಿ ಅಂತ ನಿಮ್ಮ ಅನಿಸಿಕೆ. ಓಕೆ ಸರ್, ಏನಂತೀರಿ? ಇವಾಗ ಕೇಳಿಸ್ಕೊಂಡಿದ್ದಾರೆ ಏನು ಹೇಳಿದ್ರು ಅಂತೇಳಿ. ಅದರಲ್ಲೂ ಕೂಡ ಈಗ BJP ಅವ್ರು ಏನು ಹೇಳ್ತಾರೆ ಅಥವಾ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂತ ನೋಡ್ತಾ ಇದ್ದೀವಿ. ಅದರಲ್ಲೂ ಪ್ರತಿ ಬಾರಿ ಸಾಲ ಮಾಡುವಂಥದ್ದು, ಅದಾದ ನಂತರ ಒಂದು ಹೊಸ ಯೋಜನೆ ಘೋಷಣೆ ಮಾಡೋದು, ಇವಾಗಲೂ ಕೂಡ ಹೊಸ ಯೋಜನೆ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ? ಮೇಡಮ್, ಹೋದ ವರ್ಷ ಕಳೆದ 2025-26ರಲ್ಲಿ 4.09 ಲಕ್ಷ ಕೋಟಿ ಬಡ್ಜೆಟ್ ಆಯವ್ಯಯ ಮಂಡನೆ ಮಾಡಿದರು ಸಿದ್ದರಾಮಯ್ಯನವರು 16ನೇ ಬಡ್ಜೆಟಲ್ಲಿ. ಈಗ ಅಂದಾಜು 4.30 to 4.5 lakh crore ಮಾಡೋ ಸಾಧ್ಯತೆ ಇದೆ ಅಂತೇಳಿ, 4.5 ಲಕ್ಷ ಕೋಟಿ ಬಡ್ಜೆಟ್ ಮಾಡೋ ಸಾಧ್ಯತೆ ಇದೆ ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಟ್ ಈಗ ಕಳೆದ ಬಾರಿ ಆದಂಥ ಏನು ಘೋಷಣೆ ಆದಂಥ ಹಲವಾರು ಅವರ ಆಯವ್ಯಯದಲ್ಲಿ ಮಂಡನೆ ಮಾಡಿದಂಥ ಸಾಕಷ್ಟು ಯೋಜನೆಗಳೇ ಜಾರಿ ಆಗಲಿಲ್ಲ. ಸಾಕಷ್ಟು, ಯಾಕಂದರೆ ಅವರಿಗೆ ವಿತ್ತೀಯ ಕೊರತೆ ಇತ್ತು, ಸಾಕಷ್ಟು ಆರ್ಥಿಕವಾದಂಥ ಮುಗ್ಗಟ್ಟಿರೋದ್ರಿಂದ ಅವರ ಶಾಸಕರು, ಅವರ ಸಚಿವರೇ ಸಾಕಷ್ಟು ನೋವನ್ನು ಮತ್ತು ಅವರ ಒಂದು ಅಸಹಾಯಕತೆನ ವ್ಯಕ್ತಪಡಿಸಿರೋದು ಹಲವಾರು ಬಾರಿ ತಾವೇ ನೋಡಿದ್ದೀರ. ಗಿವ್ ಇಟ್ ಅಪ್ ಅನ್ನೋ ಒಂದು ಅಭಿಯಾನನೇ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಒಂದಿಷ್ಟು ಉಪಮುಖ್ಯಮಂತ್ರಿಗಳನ್ನು ಸೇರಿದಂತೆ ಒಂದು ರೀತಿಯಲ್ಲಿ ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರಂಗೆ ಎಲ್ಲ ವರ್ಗದವರಿಗೂ ಅಷ್ಟೇ ಏನು ಅವ್ರು ಘೋಷಣೆ ಮಾಡಿದಂಥ ಯಾರಿಗೂ ಸಹ ಸಮರ್ಪಕವಾಗಿ ತಲುಪಿಲ್ಲ. ಯಾಕಂದ್ರೆ ಖರ್ಚು ಜಾಸ್ತಿ ಇದೆ. ನಮ್ಮ ಏನು ಈಗ CA ಅವರು ಹೇಳ್ದಂಗೆ ಖರ್ಚು ಜಾಸ್ತಿ ಇದೆ. ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಸು, ಬಂಡವಾಳ ಹೂಡಿಕೆ ಕಡಿಮೆ ಇರೋದ್ರಿಂದ, ಆಮೇಲೆ ಅಸಮರ್ಪಕವಾದಂಥ ದುಂದು ವೆಚ್ಚದಿಂದ ಈಗ ನಿಮಗೆ ಗೊತ್ತಿರಂಗೆ ಈಗ 147 ಜನ ಪ್ರಾಧಿಕಾರ ಮತ್ತು ನಿಗಮದ ಅಧ್ಯಕ್ಷರಿಗೆ ಇಂಥ ಆರ್ಥಿಕ ಸಂಕಷ್ಟ ಡಿಫಿಸಿಟ್ ಇದೆ. ಎಷ್ಟು 12,523 ಕೋಟಿ ಡಿಫಿಸಿಟ್ ಇದೆ. ನಮ್ಮ ಸರ್ಕಾರ 2023ರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಿರ್ಗಮಿಸಿದ ಸಂದರ್ಭದಲ್ಲಿ ಸರ್ಪ್ಲಸ್ 402.43 ಕೋಟಿ ಇತ್ತು 2023-24ರಲ್ಲಿ. ಸೊ ಈಗ ಅದು ಕೊರತೆ ಆಗಿರೋದ್ರಿಂದ ಯಾವುದೇ ರೀತಿಯೂ ಆಡಳಿತ ಇಲ್ಲ. ಆ ನಿಗಮದ ಅಧ್ಯಕ್ಷರಿಗೆ ತಿಂಗಳಿಗೆ 7-8 ಲಕ್ಷ ಬರುತ್ತೆ ಮೇಡಮ್. ಆ ರೀತಿ ಸುಮ್ಮನೆ ಬೇಕಾಬಿಟ್ಟು ಅವರ ಕಾರ್ಯಕರ್ತರಿಗೆ ಅವ್ರಿಗೆ ಖುಷಿ ಪಡಿಸೋದಕ್ಕೋಸ್ಕರ ಜನಸಾಮಾನ್ಯರ ಮೇಲೆ ಹೊರೆ ಹಾಕೋಂಥದ್ದು ತುಂಬ ಅಮಾನವೀಯ ಅಂತ ಅನ್ಸುತ್ತೆ. ಆಮೇಲೆ ಇವರು ಹೇಳ್ತಾ ಇದ್ರು, ಈಗ ನಮ್ಮ ಇವರು
ಸಿ ಎ ಅವರು. ಎಷ್ಟು 30,70,103 ಕೋಟಿ ಟೋಟಲ್ ಟರ್ನ್ ಓವರ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಸೊ ಅದ್ರ ತಕ್ಕಂಥ ಕೇಂದ್ರದಿಂದನೂ ಸಹ ಸಮರ್ಪಕವಾಗಿ ಎಲ್ಲ ರೀತಿಯಲ್ಲೂ ಸಹ ಪ್ರೋತ್ಸಾಹ ಮತ್ತು ಅದೇನು ಕೊಡಬೇಕಾಗಿದೆ GST ಆಗಿರ್ಬೋದು ಅಥವಾ ವಿವಿಧ ಯೋಜನೆಗಳ ಮೂಲಕ ರಾಜ್ಯಕ್ಕೆ ಬರುವಂಥ ಎಲ್ಲ ಉತ್ತೇಜನ ಪ್ರೋತ್ಸಾಹ ಆಗ್ತದೆ. ಇಷ್ಟೆಲ್ಲ ಇದ್ರೂ ಸಹ ಇಷ್ಟೆಲ್ಲ ಇದ್ರೂ ಸಹ ಯುವಕರಿಗೆ ಇವತ್ತು ಕಳೆದ 3 ವರ್ಷದಿಂದ ಅವರಿಗೆ ಉದ್ಯೋಗ ಆಕಾಂಕ್ಷಿಗಳಿಗೆ ಅವ್ರ ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಿದ್ರು ಬಂದಂತ 1 ಲಕ್ಷ ಜನ ನಾವು ತುಂಬ್ತೀವಿ, 2,85,000 ಜನಸಂಖ್ಯೆ ಇರೋಂಥ ನಿರುದ್ಯೋಗಿಗಳಿಗೆ ಇವತ್ತು ಸಹ ಯಾವುದೇ ರೀತಿ 3,000 ಜನ ಮಾತ್ರ ಭರ್ತಿಯಾಗಿದೆ ಮೇಡಮ್ ಕಳೆದ 3 ವರ್ಷದಲ್ಲಿ, ಕೇವಲ 3,000 ಆಯ್ತಾ. ಮತ್ತೆ ಹಿಂದುಳಿದ ವರ್ಗ SC ST TSP ಏನು ನೋಡಿ ಈಗ 52,000 ಕೋಟಿ, ಈಗ ಏನು 4.09 ಲಕ್ಷ ಕೋಟಿ, ಅದರಲ್ಲಿ 52,000 ಕೋಟಿ ಗ್ಯಾರಂಟಿ ಭಾಗ್ಯಗಳಿಗೆ ತೆಗೆದ್ಮೇಲೆ ಇವರು SC ST TSP ನಲ್ಲಿ ಪ್ರತಿ ವರ್ಷ 15,000 ರಿಂದ 16,000 ಕೋಟಿ ಆ ಸಮುದಾಯಗಳಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅವರಿಗೆ ಸೀಮಿತವಾದಂತಹ ಹಣನ ಇವರು ವರ್ಗಾವಣೆ ಮಾಡಿ ಗ್ಯಾರಂಟಿಗೆ ಬಳಕೆ ಮಾಡ್ತಿರೋದು ಇದೂ ಅತ್ಯಂತ ಅಮಾನವೀಯ. ಆಮೇಲೆ ಜೊತೆನಲ್ಲಿ ನೀವೇ ನೋಡಿದಂಗೆ A ಇಂದ Z ತನಕನೂ ಎಲ್ಲಾ ಪದಾರ್ಥ ಎಲ್ಲ ಇದ್ರ ಮೇಲೂ ಸಹ ವಸ್ತುಗಳ ಮೇಲೆ ಇದು ದುಬಾರಿ ಆಗಿದೆ, ಅಂದ್ರೆ ಜಾಸ್ತಿ ಆಗಿದೆ, ಬೆಲೆ ಜಾಸ್ತಿ ಆಗಿದೆ. ಸೊ ಆಮೇಲೆ ಸಾಕಷ್ಟು ಮೇಲೆ KSRTC ಆಗಿರ್ಬೋದು ಅಥವಾ ಎಲ್ಲ ಸಾಕಷ್ಟು ಇಲಾಖೆಗಳಿಗೆ ಸಂಬಳನೇ ಕೊಡ್ತಾ ಇಲ್ಲ. ಈಗಲೂ ಸಹ ಪ್ರತಿಭಟನೆ ಮಾಡ್ತಾರೆ. ಇವತ್ತು ಆರೋಗ್ಯ ಇಲಾಖೆಯವರು ಡಾಕ್ಟರ್ಸ್ ಇಂದ ಹಿಡಿದು ಶುಶ್ರೂಷಕರು ಎಲ್ಲರೂ ಸಹ 4-5 ತಿಂಗಳಿಂದ ಅವ್ರಿಗೆ ಸಂಬಳನೇ ಕೊಟ್ಟಿಲ್ಲ. ಇನ್ನು 4,000 ಕೋಟಿ KSRTCಗೆ ಬಾಕಿ ಉಳ್ಕೊಂಡಿದೆ. ಆಮೇಲೆ ಇನ್ನು ಎಲ್ಲ ವಿವಿಧ ನಿಗಮಗಳಿದಾವಲ್ಲ, ಹಿಂದುಳಿದ ವರ್ಗ ಮತ್ತೆ SC ST ಸಾಕಷ್ಟು ನಿಗಮಗಳಿದಾವೆ, ಅವಕ್ಕೆ ಯಾವುದೇ ರೀತಿಯಲ್ಲಿ ಹಣಕಾಸೆ ಸರಿಯಾಗಿ ಸಮರ್ಪಕವಾಗಿ ಕೊಟ್ಟಿಲ್ಲ. ಸೊ ಈ ರೀತಿ ಘೋಷಣೆ ಮಾಡೋದೊಂದು, ಹೇಳೋದೊಂದು, ಮಾಡೋದೊಂದು. ಇನ್ನೊಂದು ಹೇಳ್ತೀನಿ ನೋಡಿ, ಒಂದು ಸಣ್ಣ ಒಂದು ನಿರ್ಗತಿಕ ಅಲೆಮಾರಿ ಸಮುದಾಯಗಳಿಗೆ ಇವ್ರ ಬಡ್ಜೆಟ್ ಅಲ್ಲೇ ಒಂದು ಆಯೋಗ ರಚನೆ ಮಾಡಿ ಆ ಸಮುದಾಯಗಳ ಅಭಿವೃದ್ಧಿಗೆ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದಂತ ಸಿದ್ದರಾಮಯ್ಯನವರು ಇವತ್ತವರೆಗೂ ನಾವು ಒಂದು ಆಯೋಗ ರಚನೆ ಮಾಡೋದಕ್ಕಾಗಿಲ್ಲ. ಹಿಂದುಳಿದ ವರ್ಗ SC ST ಮತ್ತೆ ಹಿಂದುಳಿದ ವರ್ಗ ಸಮುದಾಯ, ಅಲೆಮಾರಿ ಭಿಕ್ಷಾಟನೆ ಮಾಡಂತ ಅಲೆಮಾರಿ ಸಮುದಾಯಗಳಿಗೆ ಒಂದು ಆಯೋಗ ರಚನೆ ಮಾಡೋಕ್ಕಿಲ್ಲ. ಈ ತರ ಸಾಕಷ್ಟು ಸುಮ್ಮನೆ ಹೇಳ್ಬಿಡ್ತಾರೆ, ಘೋಷಣೆ ಮಾಡ್ತಾರೆ. ಈ SC STಗೆ ನೋಡಿ ಕಣ್ಣು ಕೆಂಪಾಗುತ್ತೆ. 39,000 ಕೋಟಿ ನಾನು ದುಡ್ಡು ಆಯವ್ಯಯ ಬಡ್ಜೆಟ್ ನಿಗದಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವ್ರಿಗೆ ಕೈ 4-5,000 ಕೋಟಿನೂ ಸಿಗಲ್ಲ. ಈ ರೀತಿ ಅತ್ಯಂತ ಅಸಮರ್ಪಕವಾದಂತ ಆಡಳಿತ, ದುಂದು ವೆಚ್ಚ, ಆಮೇಲೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ನೋಡಿ ನೀವೇ ನೋಡಿದಂಗೆ ಸರಿಯಾದ ಒಂದು ಗುದ್ಲಿ ಪೂಜೆ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಇಡೀ ಬೆಂಗಳೂರು ನಗರ ಇವತ್ತು ಸೊರಗ್ತಾ ಇದೆ, ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಗುಂಡಿ ಇವತ್ತೂ ಸಹ ಕಾಡ್ತಾ ಇದೆ, ಟ್ರಾಫಿಕ್ ಕಾಡ್ತಾ ಇದೆ. ಆಮೇಲೆ ಇದ್ರ ಜೊತೆಗೆ ಅವರು ಬೇಡದಿದ್ದ ಅವೈಜ್ಞಾನಿಕವಾದಂತಹ ಟನೆಲ್ ರೋಡಿಗೆ ಆಸಕ್ತಿ ತೋರಿಸ್ತಾರೆ. 18-19,000 ಕೋಟಿ. ಈ ರೀತಿ ಜನಸಾಮಾನ್ಯರಿಗೆ ಸ್ಪಂದನೆ ನೋಡಿ. ಅಲ್ಲಿ ಕೃಷ್ಣಾ ಮೇಲ್ದಂಡೆ ತಾವು ಹೇಳ್ದಂಗೆ ಅಲ್ಲಿಗೆ ರೈತರಿಗೆ ಇನ್ನು ಬಾಕಿ ಇದೆ ಕೊಡೋದಕ್ಕೆ. ಅದನ್ನು ಸಹ ಯಾವುದೇ ರೀತಿಯೂ ಆ ಸಮುದಾಯ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಈ ರೀತಿ ನೀರಾವರಿ ಯೋಜನೆಗಳಾಗಿರ್ಬೋದು ಅಥವಾ ಕಿತ್ತೂರು ಕನ್ನಡ ಈ ಭಾಗದಲ್ಲಿ ಸಾಕಷ್ಟು ಅವರು ಏನು ಕೆಲಸನೇ ಮಾಡಿಲ್ಲ. ಇವತ್ತು ಗೋವಿಂದರಾವ್ ಆಯೋಗ ಇದೆಲ್ಲ ಗೋವಿಂದರಾವ್ ಆಯೋಗ ಅಂತ ಹೇಳಿ ಕಮಿಟಿ ಅಂತ ಹೇಳಿ ರಚನೆ ಆಗಿದೆ. ಇತ್ತೀಚೆಗೆ ಜಸ್ಟ್ 1-2 ತಿಂಗಳಾಯ್ತು ಅವರು ಒಂದು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 175 ತಾಲೂಕು ಇವತ್ತು ಅತ್ಯಂತ ಯಾವುದೇ ರೀತಿ ಮೂಲಭೂತ ಸೌಕರ್ಯದಲ್ಲಿ ಎಲ್ಲಾ ರೀತಿಯಲ್ಲೂ ಸಾಕಷ್ಟು ಹಿಂದೆ ಉಳಿದಿದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಇವರಿಗೆ ಅಧಿಕೃತವಾದ ಒಂದು ದತ್ತಾಂಶ? ಸೊ ಈ ನಿಟ್ಟಿನಲ್ಲಿ ಈ ಸರ್ಕಾರದಿಂದ ಯಾವುದೇ ರೀತಿ ನಾವು ಭಾರಿ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಇದು ಮತ್ತೆ ಜನರ ಮೇಲೆ ಹೊರೆ ಆಗಂತ ಎಲ್ಲಾ ಸಾಧ್ಯತೆ ಇದೆ. ಮತ್ತೆ ವಿವಿಧ ವಸ್ತುಗಳಿಗೆ ಟ್ಯಾಕ್ಸ್ ಜಾಸ್ತಿ ನಿರೀಕ್ಷೆ ಇಟ್ಕೊಳ್ಳೋದು ವೇಸ್ಟ್ ಅಂತ ಇದ್ದೀರಾ ನೀವು? ಹೌದು, ಯಾಕಂದ್ರೆ ಹಣ ಇಲ್ಲ ಅವರಲ್ಲಿ. ನೋಡಿ, ಶ್ವೇತಪತ್ರ ಅವ್ರು ಓಡಿಸ್ಲಿಬೇಕಾದ್ರೆ ಅದು ಗೊತ್ತಾಗುತ್ತೆ, ವೈಟ್ ಪೇಪರ್ ರಿಲೀಸ್ ಮಾಡ್ಲಿ, ಇವ್ರದ್ದು ಏನ್ ಪರಿಸ್ಥಿತಿ ಅನ್ನೋದು ಗೊತ್ತಾ. CAG ಆತಂಕ ವ್ಯಕ್ತಪಡಿಸಿದೆ ಮೇಡಮ್. CAG ತುಂಬಾ ಆತಂಕ ವ್ಯಕ್ತಪಡಿಸಿದೆ. ಈ ರೀತಿ ಇಷ್ಟೊಂದೆಲ್ಲ ನೀವು ಸಾಕಷ್ಟು ಎಲೆ ಮೇರ್ದಲ್ಲೇ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಶೋಕ್ ಸಿನ್ಹಾ ಅವರು, ಪ್ರಧಾನ ಮಹಾಲೇಖಪಾಲರು ಕಚೇರಿ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಇಷ್ಟೊಂದು ಸಾಲ ಮಾಡ್ತಾ ಇದ್ದೀರಾ ನೀವು ಅಂತೇಳಿ. ಮತ್ತೆ ಈ ಸಲನೂ ಸಾಲ ಮಾಡಬೇಕಾಗತ್ತೆ. ಇವರ ಒಂದು ಅಧಿಕಾರದ ಲಾಲಸೆಗೋ ಇನ್ನೊಂದು ಸುಮ್ಮನೆ ಈ ತರ ಫ್ಯಾನ್ಸಿ ಒಂದು ಯೋಜನೆಗಳು ಆ ಥರದ್ದೆಲ್ಲ ಕೊಟ್ಬಿಟ್ಟು ಜನರ ಮೇಲೆ ಹೊರೆ ಆಗ್ಬಾರ್ದಲ್ವಾ? ಸೊ ಇದು ನಮ್ಮ ಆತಂಕ. ಓಕೆ ಸರ್, ಮತ್ತೆ ಮಾತಾಡ್ತೀವಿ. ಹೇಳಿ ಸರ್, ಇವಾಗ ನೀವೇನು ಉತ್ತರ ಕೊಡ್ತಾ ಇದ್ರಿ ನೋಡಿ. ಇವಾಗ ಎಷ್ಟೊಂದು ಇವ್ರು ಹೇಳ್ತಾ ಇದ್ದಾರೆ ಸಾಲದ ಹೊರೆನಲ್ಲಿ ನಾವು ಇದನ್ನು ಮಾಡ್ತಾ ಇದೀವಿ ಅಂತ. ಇವರಿಗೆ ಅದನ್ನು ಹೇಳೋ ಯಾವ ನೈತಿಕತೆನೂ ಇಲ್ಲ. ನಾನು ರಾಜಕೀಯವಾಗಿ ಹೇಳ್ತಾ ಇರೋದು. ಯಾಕೆಂದರೆ ಇವಾಗ ಕೇಂದ್ರದಲ್ಲಿ ಸುಮಾರು 14 ಪ್ರಧಾನಮಂತ್ರಿಗಳು 54 ಲಕ್ಷ ಕೋಟಿ
ಮಾಡಿದರೆ, ಸಾಲವನ್ನು ಮಾಡಿದರೆ, ಇವರು 11 ವರ್ಷದಲ್ಲಿ 178 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಸೊ ಅದನ್ನು ಹೇಳೋ ನೈತಿಕತೆ ಇವರಿಗಿಲ್ಲ. ನಾನು ಹೇಳ್ತಾ ಇದ್ದಿದ್ದು, ಇವಾಗ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಅದು ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಅಥವಾ ಘನತ್ಯಾಜ್ಯ 4 ದಿಕ್ಕಿಗಳಲ್ಲಿ ಇದನ್ನು ಸಂಸ್ಕರಣೆ ಮಾಡುವ ಒಂದು ಘಟಕಗಳು ನಿರ್ಮಾಣ ಆಗ್ಬೋದು. ಆಮೇಲೆ ಇವ್ರು ಹೇಳ್ತಾ ಇದ್ರು, ಎತ್ತಿನ ಹೊಳೆಯಲ್ಲಿ ಅಥವಾ ನಿಮ್ಮ ಕಳಸಾ ಬಂಡೂರಿ ಇರ್ಬೋದು, ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ, ಸುಮಾರು ರಾಷ್ಟ್ರೀಯ ಯೋಜನೆ ಅಂತ ಇವರು ಘೋಷಣೆ ಮಾಡ್ತಾರೆ. 5,300 ಕೋಟಿ ರೂಪಾಯಿ ಅದರ ಅನುದಾನ ಅವರು 2-3 ಬಜೆಟಿಂದನೂ ಅವರು ರಿಲೀಸೇ ಮಾಡ್ತಾ ಇಲ್ಲ. ಆಮೇಲೆ ಕಳಸಾ ಬಂಡೂರಿಗೆ ನೀವು ಇನ್ನೂ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ನಮ್ಮದು ಮೇಕೆದಾಟು ಯೋಜನೆಗೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಸೊ ತಾವು ನಿಮ್ಮ ಕರ್ತವ್ಯ ಈ ರಾಜ್ಯಕ್ಕೆ ಏನಾದರೂ ನೀವು ಮಾಡಬೇಕಲ್ಲ. ಈ ರಾಜ್ಯದಿಂದ ಸುಮಾರು ಸಂಸದರನ್ನು ಗೆಲ್ಲಿಸಿಕೊಟ್ರು ಅದು ಆರ್ಥಿಕವಾಗಿ ನಾವು ಇವತ್ತು ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದೀವಿ. ಆದರೆ ನಮಗೆ ಬರುವಂತಹ ತೆರಿಗೆನೇ ನಮಗೆ ಅವರು ವಾಪಸ್ ಕೊಟ್ಟಿಲ್ಲ ಅಂದರೆ ಅದು ನಮಗೆ ಮಾಡಿರುವಂಥ ಅನ್ಯಾಯ ಅಲ್ವಾ? ಕೇಂದ್ರ ಸರ್ಕಾರದ ಮುಂದೆ ಇಲ್ಲಿಂದ ಹೋದಂತಹ ಸಂಸದರು ಹೋಗಿ ನಿಂತು ಮಾತಾಡೋ ತಾಕತ್ತಿಲ್ಲ ಅವ್ರಿಗೆ. ಸೊ ನಮ್ಮ ಯೋಜನೆಗಳು, ನಮ್ಮ ಪಾಲುಗಾರಿಕೆ, ಅದು GSTಯಿಂದ ನಾವು ಕಟ್ತಾ ಇರುವಂಥ ದುಡ್ಡಿನ ಭಾಗವೇ ನಮಗೆ ಅದು ರಿಟರ್ನ್ ಆಗಿ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದರೆ ನಾವು ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅದರ ಹೊರತಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಶಿಸ್ತನ್ನು ಪಾಲಿಸಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು, ಅದು ಎತ್ತಿನ ಹೊಳೆ ಇರ್ಬೋದು, ಕಾವೇರಿ 6ನೇ ಹಂತ ಇರ್ಬೋದು, ಅಥವಾ ವಾರಾಯಿ ಬಲದಂಡ ಯೋಜನೆ ಇರ್ಬೋದು, ಅಥವಾ ಬಯಲುಸೀಮೆನಲ್ಲಿ ಇರ್ಬೋದು. ಸೊ ಇವೆಲ್ಲ ಕಾಮಗಾರಿಗಳು ಮುನ್ನಡೀತಾ ಇದೆ. ಮತ್ತು ಈ ಬಜೆಟಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಅನುದಾನ ಕೊಡುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಆಮೇಲೆ ಅದರ ಜೊತೆಯಲ್ಲಿ ಇವ್ರು ಹೇಳ್ತಾ ಇದ್ರು, ಏನಪ್ಪ ಅಂದರೆ ಅವೈಜ್ಞಾನಿಕ GSTಯಿಂದ ನಮಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಅಭಿವೃದ್ಧಿಗೆ ಹಣವನ್ನು ನಾವು ನಮ್ಮಿಂದನೇ ನಾವು ಜನರೇಟ್ ಮಾಡ್ಕೋಬೇಕಲ್ಲ. ಸೊ 15ನೇ ಹಣಕಾಸಿನ ಆಯೋಗದ ಪ್ರಕಾರ 41% ನಮಗೆ ಬರುವಂಥದ್ದನ್ನೇ ಬರಲಿಲ್ಲ ಅಂದರೆ ನಾವು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕಾಗ್ತದೆ? ಅದು ಕೇಂದ್ರದ ಕಡೆನೂ ನಾವು ಈ ಸಂದರ್ಭದಲ್ಲಿ ಬಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು BJP ಅವರಿಗೆ ಈ ವಿಷಯದಲ್ಲಿ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಓಕೆ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ಈಗ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆ ಏನು ಯುವಕರು ಯಾವ ರೀತಿಗೆ ಪ್ರತಿಭಟನೆ ಮಾಡಿದ್ರು ಎಲ್ಲರಿಗೂ ನೋಡಿದ್ದೀರಾ. ಅದರಲ್ಲೂ ಕೂಡ ಈ ಸಾರಿಗೆ ಇಲಾಖೆಯಲ್ಲಿ ಸಂಬಳ ಆಗ್ತಾ ಇಲ್ಲ. ಈಗಾಗಲೇ 38 ತಿಂಗಳ ಸಂಬಳ ಬಾಕಿ ಇದೆ ಅನ್ನೋ ಆರೋಪ. ಅದಾದಮೇಲೆ ಆರೋಗ್ಯ ಇಲಾಖೆಯಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದ್ದಾವೆ. ಅತಿ ಹೆಚ್ಚಾಗಿ ಖಾಲಿ ಇರುವಂಥದ್ದು ಆರೋಗ್ಯ ಇಲಾಖೆಯಲ್ಲಿ. ಆದರೂ ಕೂಡ ಅಲ್ಲಿ ಯುವಕರಿಗೆ ಕೆಲಸ ಇಲ್ಲ. ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ, ಆದರೂ ಕೂಡ ಕೆಲಸಗಳಿಲ್ಲ. ಇದೆಲ್ಲದಕ್ಕೂ ಕಾರಣ ಏನು? ಇದಕ್ಕೆ ಪರಿಹಾರ ಒಂದೆಲ್ಲವೂ ಕೂಡ ಸ್ಟೇಬಲ್ ಆಗಬೇಕಂದ್ರೆ ಹೆಂಗೆ ಮಾಡ್ಬೋದು ಅಂತ? ಮೇಡಮ್, ನಾನು ಇವತ್ತಿನ ನನ್ನ ಎಷ್ಟೋ ಮಾತನ್ನು ಈ ಪಂಚ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಸುತ್ತಾಡೋದಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತಂದರೆ ಸುಮಾರು 52,000 ಕೋಟಿಯನ್ನು ಆರ್ಥಿಕ ತಜ್ಞನಾಗಿ ನಾನು ಇದನ್ನು ಹೇಳ್ತಾ ಇರುವಂಥದ್ದು. 52,000 ಕೋಟಿ ಸಾಮಾನ್ಯವಾದಂಥ ಮೊತ್ತ ಅಲ್ಲ. 52,000 ಕೋಟಿ ನಮ್ಮ ರಾಜ್ಯದ ಇಡೀ ಒಟ್ಟು ಸಂಬಳದ ಸುಮಾರು 70%. ನಮ್ಮ ಇಡೀ ರಾಜ್ಯಕ್ಕೆ 70% ಜನಕ್ಕೆ 1 ವರ್ಷದ ಸಂಬಳ ಅದು ಸರ್ಕಾರದ್ದು. ಅದನ್ನು ನಾವು ಫ್ರೀಯಾಗಿ ಜನಗಳಿಗೆ ಕೊಡ್ತಾ ಇದ್ದೀವಿ ಅಂತಂದರೆ, ಏನೂ ಕೆಲಸ ತಗೊಳ್ಳದೆ ಅವ್ರ ಹತ್ರ ಕೊಡ್ತಾ ಇದ್ದೀವಿ ಅಂತಂದರೆ ನಾವಿದು ದೇಶಕ್ಕೆ ರಾಜ್ಯಕ್ಕೆ ಮಾಡ್ತಿರೋಂಥ ದೊಡ್ಡ ಮೋಸ. ನೀವು ಜನಕ್ಕೆ ಕೊಡ್ತಿರ್ಬೋದು, ದೇಶ ಜನಗಳಿಂದನೇ ಆಗಿರ್ಬೋದು, ರಾಜ್ಯ ಜನಗಳಿಂದನೇ ಆಗಿರ್ಬೋದು. ಆದ್ರೆ ನೀವೇನು ಕೆಲಸ ಮಾಡದೆ ನಿಮ್ಮ ಕಂಪನಿ ನಿಮಗೆ ದುಡ್ಡು ಕೊಡತ್ತಾ? ನಾನೇನು ಕೆಲಸ ಮಾಡದೆ ಕ್ಲೈಂಟ್ಸ್ ನನಗೆ ದುಡ್ಡು ಕೊಡ್ತಾರಾ? ಇಲ್ಲ. ಕೆಲಸ ಮಾಡ್ಬೇಕಲ್ವಾ? ಕೆಲಸದ ಸೃಷ್ಟಿ ಆಗಬೇಕು. ಎಲ್ಲಿ ಕೆಲಸಗಳ ಸೃಷ್ಟಿ ಆಗುತ್ತೋ, ಜಾಬ್ ಕ್ರಿಯೇಷನ್ ಎಲ್ಲಾಗುತ್ತೋ ಅಲ್ಲಿ ಮುಖ್ಯ. ಈಗ ರಾಜ್ಯ ಸರ್ಕಾರ ಕೆಲಸದ ವಿಚಾರದಲ್ಲಿ ಕೇಳಿದಕ್ಕೆ ಸಿದ್ದರಾಮಯ್ಯ ಅವರು ಮೊನ್ನೆ ಕೂಡ ಮಾತನಾಡಿದ್ರು. ಅವಾಗ ಹೇಳಿದ್ದವರು ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ನಿರ್ಧಾರ ಆಗಬೇಕು, ಈಗಲೂ ಫಿಕ್ಸ್ ಆಗಿಲ್ಲ, ಅದಾದ ನಂತರ ನೇಮಕಾತಿ ಆಗುತ್ತೆ ಅಂತ ಹೇಳಿ ಅವ್ರು ಕಾರಣ ಕೊಡ್ತಾರೆ. ಇಂಥದ್ದೇ ಏನಾಗತ್ತೆ, ಈ ಜಾತಿ ರಾಜಕಾರಣ ಅನ್ನುವಂಥದ್ದೇನಿದೆ ಅದನ್ನ ಎಲ್ಲಾ ಪಕ್ಷದವರು ಮುಖ್ಯವಾಗಿ ಇಟ್ಕೊಂಡು ಮುಂದುವರಿತಾರೆ. ಜಾತ್ಯತೀತ ಜನತಾ ದಳ ಅಂತಾರೆ, ಅದು ಗೌಡ್ರ ಪಕ್ಷ ಅಂತಾರೆ. ಹೌದಾ? ಭಾರತೀಯ ಜನತಾ ಪಾರ್ಟಿ ಅಂತಾರೆ, ಅದು ಲಿಂಗಾಯತರ ಪಕ್ಷ ಅಂತಾರೆ. ಕಾಂಗ್ರೆಸ್ ನಾವು ಅಹಿಂದ ಅಂತ ಹೇಳ್ತಾರೆ. ಅಹಿಂದ ಅನ್ನೋದೇ ಜಾತಿ, ಪುನಃ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಅಂತ. ಹಾಗಾದ್ರೆ ಬೇರೆ ಜನ ಯಾರು ಜನನೇ ಅಲ್ವಾ?
ಜಾತಿಯನ್ನ ಬೇರೆ ಮಾಡಿ ನಾವೆಲ್ಲ ಒಂದೇ ಒಂದು ಸಮಷ್ಟಿ ಅಭಿವೃದ್ಧಿ ಆಗಬೇಕು ದೇಶದಲ್ಲಿ. ಈ ಪ್ರಕಾರ ರಾಜಕೀಯದಲ್ಲಿ ಜಾತಿ ಅನ್ನೋದು ಬೇಡವೇ ಬೇಡ ಅಂತ. ಅದನ್ನ ಹೇಳಕ್ ಆಗಲ್ಲ, ಜಾತಿ ಬಂದೇ ಬರುತ್ತೆ. ಆದ್ರೆ ಇವ್ರಿಗೆ ಇವೆಲ್ಲ ಒಂದು ಕಾರಣಗಳು. ದೇಶದ ಅಭಿವೃದ್ಧಿಯನ್ನ ಸರಿಯಾಗಿ ಮಾಡಕ್ ಆಗದೆ ಇರುವಂತ ಅಸಮರ್ಥ ಸ್ವಭಾವದಲ್ಲಿ ಇವ್ರಿಗಿವೆಲ್ಲ ಒಂದೊಂದು ಕಾರಣಗಳು. 56,000 ಹುದ್ದೆಗಳು ಖಾಲಿ ಇವೆ ರಾಜ್ಯ ಸರ್ಕಾರದಲ್ಲಿ. ರಾಜ್ಯ ಸರ್ಕಾರ ತುಂಬಿಸ್ಬೇಕಾಗಿರುವಂತಹ ಹುದ್ದೆಗಳದು. 56,000 ಜನಕ್ಕೆ ಕೆಲಸ ಕೊಡ್ತು ಅಂತಂದ್ರೆ ಈ 52,000 ಕೋಟಿ ನಾವೇನ್ ಖರ್ಚು ಮಾಡ್ತಿದೀವಿ ಅದನ್ನ ಸಂಬಳಕ್ಕೆ ಅಂತ ವಿನಿಯೋಗ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗಲ್ವೇ? ಖಂಡಿತ. ಮತ್ತೆ ಎಕ್ಸ್ಪೆನ್ಸಸ್ ಈ ಜಾಸ್ತಿ ಆಗ್ತಾ ಇದೆಯಲ್ಲ, ಇದಕ್ಕೆ ಹೇಗೆ ಆರ್ಥಿಕ ಈಗ 52,000 ಕೋಟಿ ಇಮಿಡಿಯೇಟ್ ಜಾಸ್ತಿ ಆಗೋಯ್ತಲ್ಲ. ಆದ್ರೂ ನಮ್ಮ ಡೆಫಿಸಿಟ್ ಏನ್ ತುಂಬಾ ಜಾಸ್ತಿ ಇಲ್ಲ. ನಮ್ಮ ರಾಜ್ಯದ ಡೆಫಿಸಿಟ್ ಕೇವಲ 20,000 ಕೋಟಿ. ಅದೇನ್ ತುಂಬಾ ದೊಡ್ಡ ಡೆಫಿಸಿಟ್ ಅಂತೇನು ಅಲ್ಲ ಅದು. ನಮ್ಮ ಇವತ್ತಿಗೂ ಕರೆಕ್ಟಾಗಿ ಈ ಬಜೆಟ್ನು ಕರೆಕ್ಟಾಗಿ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗೇ ಇರುತ್ತೆ. ಆದ್ರೆ ಏನ್ ಮಾಡಬೇಕು ಅಂತಂದ್ರೆ ಇದನ್ನ ಹೇಗೆ ಅವರು ಸರಿದೂಗಿಸ್ತಾ ಇದ್ದಾರೆ ಇವತ್ತಿನ ಸರ್ಕಾರ, ಅದನ್ನ ಹೇಗೆ ಸರಿದೂಗಿಸ್ತಿದೆ 52,000 ಕೋಟಿ ಖರ್ಚು ಮಾಡಿದ್ರು ಅಂತಂದ್ರೆ ನೋಡಿ, ರಿಜಿಸ್ಟ್ರೇಷನ್ ಕಾಸ್ಟ್ 1% ಇಂದ 2% ಹೋಗಿದೆ. ಹೌದಾ? ಮೊದಲು ಕೇವಲ 1% ಇದ್ದಂತಹ ರಿಜಿಸ್ಟ್ರೇಷನ್ ಕಾಸ್ಟ್ ಇವತ್ತು 2% ಹೋಗಿದೆ. ಸ್ಟ್ಯಾಂಪ್ ಡ್ಯೂಟಿ 0.1%, 0.2% ಇದ್ದಿದ್ದು 0.5%, 1%ಗಳಾಗಿದೆ. ಅಂತಂದ್ರೆ ಸುಮಾರು 5 ಪಟ್ಟು ಜಾಸ್ತಿ ಆಗಿದೆ. ಗೈಡೆನ್ಸ್ ವ್ಯಾಲ್ಯೂ ಮೊದಲಿದ್ದಕ್ಕೂ ಇವತ್ತಿದ್ದಕ್ಕೂ ಗೈಡೆನ್ಸ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗಿದೆ. ಮೊದಲಿದ್ದ ಅಬಕಾರಿ ಸುಂಕಕ್ಕೂ ಇವತ್ತಿರುವಂತಹ ಅಬಕಾರಿ ಸುಂಕಕ್ಕೂ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರ ಒಂದು ಪ್ರಾಪಗೆಂಡಾ ಮಾಡುತ್ತೆ, ಕೇಂದ್ರ ಸರ್ಕಾರನೂ ಅದೇ ರೀತಿ ಪ್ರಾಪಗೆಂಡಾ ಮಾಡುತ್ತೆ. ಇದೆಲ್ಲ ಬರೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪರಸ್ಪರ ಪ್ರಾಪಗೆಂಡಾ ಮಾಡಿಕೊಂಡು ಒಂದು ಅಜೆಂಡಾ ಇಟ್ಕೊಂಡು ಈ ಥರ ಮಾಡ್ಕೊಂಡಿದ್ರೆ ಎರಡು ಹೇಗೆ ಅಭಿವೃದ್ಧಿ ಆಗುತ್ತೆ? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬೇರೆ ಬೇರೆ ಅಂತ ನಾವ್ ಯಾಕೆ ಅನ್ಕೋಬೇಕು? ಸಾಮಾನ್ಯವಾದಂತಹ ಜನ ನಮ್ಗೆಲ್ಲ ಸರ್ಕಾರನೇ ಅಲ್ವೇ? ಪಕ್ಷಗಳು ಬೇರೆ ಆದ್ರೂ ಇಲ್ಲಿ ಎಲ್ಲೋ ಒಂದ್ ರೀತಿಯಾಗಿ ಅನ್ಯಾಯ ಅನ್ನೋದಾಗ್ತಾ ಇದೆ ಅಥವಾ ತಾರತಮ್ಯ ಅನ್ನೋದಿದೆ ಅನ್ನುವಂಥದ್ರ ಸೃಷ್ಟಿ ಆಗ್ತಾ ಇದೆ. ಏನಾಗಬೇಕು? ಎರಡು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಹೇಳದಂಥ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು. ಈಗ ಆ ದೃಷ್ಟಿಯಿಂದ ಎರಡೂ ಸರ್ಕಾರಗಳು ಕೆಲಸ ಮಾಡ್ತಾ ಇವೆ. ಈಗ ರಾಜ್ಯ ಸರ್ಕಾರ ಈ ಅನುದಾನಗಳು ಏನ್ ಕೊಡ್ತಾ ಇದೆ ಅದರಲ್ಲಿ ಸುಮಾರಷ್ಟು ಆಥರೈಸ್ಡ್ ಇಲ್ಲದೆ ಇರೋಂಥ ಒಂದಷ್ಟು ಅಕೌಂಟ್ಗಳಿದ್ವು, ಅದನ್ನೆಲ್ಲ ಈಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸುಮಾರಷ್ಟು ಆ ಜನನೇ ಇರಲಿಲ್ಲ, ಅವ್ರು ಸತ್ತೋಗ್ಬಿಟ್ಟಿರ್ಬೋದು ಅಥವಾ ಇನ್ಯಾರೋ ಬೇನಾಮಿ ಹೆಸರುಗಳೇ ಆಗಿರ್ಬೋದು, ಆ ಅಕೌಂಟ್ಗಳೇ ಸರಿಗಿರೋಲ್ಲ ಅಂತವನ್ನೆಲ್ಲ. ಆಮೇಲೆ ಅಪ್ಪರ್ ಮಿಡಲ್ ಕ್ಲಾಸ್ ಅವರ ಅಪ್ಪರ್ ಕ್ಲಾಸ್ ಇರ್ತಾರೆ, ಆದ್ರೆ ಅವರು ಅದೇನೋ ಏನೋ ಕಾರ್ಡ್ ಅಂತಾರಲ್ಲ, ಏನ್ ಕಾರ್ಡ್ ಅಂತ BPL ಕಾರ್ಡ್ ಅಂತ ಅವರು ಸ್ವಿಫ್ಟ್ ಕಾರ್ ಓಡಾಡ್ತಾ ಇರ್ತಾರೆ ಮನೆಯಲ್ಲಿ. ಮನೆ ಮುಂದೆ ಸ್ವಿಫ್ಟ್ ಕಾರ್ ನಿಲ್ಸ್ಕೊಂಡು BPL ಕಾರ್ಡ್ ಅಂತ ಅವರು. ಸೊ ಇಂಥವನ್ನೆಲ್ಲ ಐಡೆಂಟಿಫೈ ಮಾಡೋದ್ರಿಂದ ಆ ಖರ್ಚುಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಈ 56,000 ಜನಗಳ ಹುದ್ದೆ ಏನು ಸರ್ಕಾರದಲ್ಲಿ ನೇಮಕಾತಿ ಆಗಬೇಕಾಗಿದೆ ಅದನ್ನೂ ಮಾಡಿದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಆರ್ಥಿಕತೆಯಲ್ಲಿ ಒಂದ್ ಸ್ವಲ್ಪ ಕೊಂಚ ಸುಧಾರಣೆ ಆಗತ್ತೆ. ಇನ್ನು ಮುಖ್ಯವಾಗಿ ನಾವು ನೋಡಿದ್ರೆ ನಮ್ಮ ರಾಜ್ಯ ಸರ್ಕಾರ ಹೇಗೆ ಖರ್ಚುಗಳನ್ನ ಮಾಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರದ ಆದಾಯದ ಮೂಲಗಳು ಏನು ಅಂತ ನಾವು ನೋಡಿದ್ರೆ ಸುಮಾರು ನಮಗೆ ಬರ್ತಿರುವಂತ ತೆರಿಗೆ ಇಲ್ಲಿವರೆಗೆ ಜನವರಿವರೆಗೆ ಸುಮಾರು 1.5 ಲಕ್ಷ ಕೋಟಿ ತೆರಿಗೆ ಮುಖಾಂತರ ಬಂದಿದೆ. ಈ ತೆರಿಗೆ ಮುಖಾಂತರ ಬಂದಿರೋ 1.5 ಲಕ್ಷ ಕೋಟಿ ಎಲ್ಲೆಲ್ಲಿಂದ ಬಂದಿದೆ? GST 90,000 ಕೋಟಿ GST ಕಲೆಕ್ಷನ್ ಆಗಿದೆ. 33,000 ಕೋಟಿ ಅತ್ಯಂತ ಹೆಚ್ಚು ಅಬಕಾರಿ ಸುಂಕ ಎಕ್ಸೈಸ್ ಡ್ಯೂಟಿ ಅಂತಂದ್ರೆ ಲಿಕ್ಕರ್ ಮಾರಾಟ ಮಾಡೋದ್ರಿಂದ ಬರುವಂತ ರೆವಿನ್ಯೂ. ಮತ್ತೆ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ 20,000 ಕೋಟಿ ರೂಪಾಯಿ ಬಂದಿದೆ ಅಲ್ಲಿಂದ. ಆಮೇಲೆ ಇತರೆ ಮೋಟಾರ್ ವೆಹಿಕಲ್, ಈಗ ಹೊಸ ವಾಹನಗಳನ್ನ ಕೊಂಡ್ಕೊಳ್ಳೋದಾಗ ನಾವು ಮೋಟಾರ್ ಟ್ಯಾಕ್ಸ್ ಕಟ್ತೀವಲ್ಲ, ರೋಡ್ ಟ್ಯಾಕ್ಸ್, ಆ ರೋಡ್ ಟ್ಯಾಕ್ಸ್ ಇಂದ ಸುಮಾರು 10,500 ಕೋಟಿ ರೂಪಾಯಿ ಬಂದಿದೆ. ಮತ್ತೆ ಇದು ಬಿಟ್ಟು ಇದೆಲ್ಲ ಒಟ್ಟು ಸೇರಿದ್ರೆ 1,55,000 ಕೋಟಿ ರೂಪಾಯಿ ರೆವಿನ್ಯೂ ಫ್ರಮ್ ಟ್ಯಾಕ್ಸಸ್, ಆದಾಯ, ತೆರಿಗೆ ಅಲ್ಲದ ಮೂಲ. ಇವಾಗ ಯೂನಿಯನ್ ಇದು ಕೇಂದ್ರ ಸರ್ಕಾರದಿಂದ ನಮಗೆ ದುಡ್ಡೇ ಬರ್ತಿಲ್ಲ ಅಂತಿದಾರಲ್ಲ, ನಿಜನಾ ಅದು? ಅದು ಸಂಪೂರ್ಣವಾದಂತಹ ನಿಜ ಅಲ್ಲ. ಸರಿಯಾಗಿ ದುಡ್ಡು ಬರ್ತಿದೆ. ಇಲ್ಲಿವರೆಗೆ ಈ ವರ್ಷ ನಮಗೆ 42,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಡಿವಲ್ಯೂಷನ್ ಆಗಿದೆ. ಇದು ರಾಜ್ಯ ಸರ್ಕಾರನೇ ಕೊಟ್ಟಿರೋ ನಂಬರ್, ಹೌದಾ? ಅಂದ್ರೆ
ಬಟ್ ಇಲ್ಲಿ ಇವಾಗ ಇತ್ತೀಚೆಗಷ್ಟೇ ಯಾವಾಗ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತೋ ಆವಾಗ ಇಲ್ಲಿ ಸಿದ್ದರಾಮಯ್ಯ ಅವರು ಇರಲಿ ಅಥವಾ ನಮ್ಮ ರಾಜ್ಯದ ನಾಯಕರು ಹೇಳಿರುವಂಥದ್ದು, ನಮಗೆ ಕೇಂದ್ರದಿಂದ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಆ ಮಟ್ಟಿಗೇನು ಕೊಟ್ಟಿಲ್ಲ, ಅಂದ್ರೆ ಅದರಲ್ಲೂ ತಾರತಮ್ಯ ಮಾಡ್ತಾ ಇದೆ. ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಅವರು ಬಜೆಟ್ ಅನ್ನ ಕೊಡ್ತಾ ಇದ್ದಾರೆ, ಅಥವಾ ಅಲ್ಲಿ ಜಾಸ್ತಿ ಅವರು ಒಂದು ಬಂಪರ್ ಆಫರ್ ಅನ್ನ ಕೊಡ್ತಾ ಇದ್ದಾರೆ, ಅಥವಾ ನಮಗೆ ಕಡಿಮೆ ಬಜೆಟ್ ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಲಾಟ್ಸ್ ಆಫ್ ಡಿಫರೆನ್ಸ್ ಇದೆ. ಅದರಲ್ಲೂ ಕೂಡ ಏನು ಎಲ್ಲಿ ಮುಂಬರುವಂತ ದಿನಗಳಲ್ಲಿ ಎಲ್ಲಿ ಎಲೆಕ್ಷನ್ ಆಗುತ್ತೋ ಅಂತ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಡ್ತಾ ಇದ್ದಾರೆ, ನಮ್ಮ ಕಡೆ ಈ ರೀತಿಯಾಗಿ ಮೋಸ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಮೇಡಮ್, ಈ ಸತಿ ನಾವು ಕೇಂದ್ರ ಸರ್ಕಾರದ ಬಜೆಟ್ ನೋಡಿದ್ರೆ ಆ ಥರದ್ದು ಯಾವುದೂ ಆಗಿಲ್ಲ. ಈಗ ಅಪ್ಕಮಿಂಗ್ ಎಲೆಕ್ಷನ್ಸ್ ಯಾವ್ಯಾವ್ದಿದೆ, ಪಶ್ಚಿಮ ಬಂಗಾಳ ಇದೆ, ಕೇರಳ ಇದೆ, ತಮಿಳುನಾಡು ಇದೆ. ಈ ವರ್ಷದ ಬಜೆಟ್ ಅಲ್ಲಿ ಈ 3 ರಾಜ್ಯಗಳಿಗೆ ಏನೇನ್ ಕೊಟ್ಟಿದ್ದಾರೆ ಅಂತ ನಾವು ನೋಡಿದ್ರೆ ಕೇಂದ್ರ ಬಜೆಟ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಏನೇನ್ ಕೊಟ್ಟಿದಾರೋ ಅಷ್ಟೇ ಕೊಟ್ಟಿದ್ದಾರೆ, ಹಾಗೇನೆ ಕೊಟ್ಟಿದ್ದಾರೆ. ಏನು ವಿಶೇಷವಾಗಿ ಕೊಟ್ಟಿರುವಂತದ್ದು ನನಗೇನು ಕಣ್ಣು ಕಾಣಿಸ್ಲಿಲ್ಲ. ಹಾಗೆ ಮಾತ್ರಕ್ಕೆ ತಾರತಮ್ಯ ಆಗ್ತಾ ಇದೆಯಾ ನಿಜವಾಗ್ಲೂ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅಂತ ನೋಡಿದ್ರೆ ಆ ಥರ ತಾರತಮ್ಯ ಮಾಡೋದಕ್ಕಾಗಲ್ಲ ಡೈರೆಕ್ಟ್ ಆಗಿ. ಇಲ್ಲೆಲ್ಲೋ 42,000 ಕೋಟಿ ಕೊಡೋದ್ರ ಬದಲು 40,000 ಕೋಟಿ ಕೊಡ್ಬೋದು. 42,000 ಕೋಟಿ ಕೊಡೋದ್ರ ಜಾಗದಲ್ಲಿ 30,000 ಕೋಟಿನೋ 15,000 ಕೋಟಿನೋ ಕೊಡೋದಕ್ಕಾಗಲ್ಲ. ಹೌದಾ? ಮತ್ತೆ ಹೇಗೆ ಇದು ಅಲೋಕೇಶನ್ ಆಗತ್ತೆ? ಇದಕ್ಕೆ ಕಮಿಟಿ ಆಗತ್ತೆ. ಅದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಆ ಪ್ರಾಜೆಕ್ಟ್ ವರ್ಕ್ಗಳೇನಿದೆ, DPRಗಳೇನಿದೆ ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಅದರ ಸಂಪೂರ್ಣ ಮಾಹಿತಿ ನೋಡ್ಬೇಕಾಗತ್ತೆ. ಇವರು ಸರಿಯಾದ ಸಮಯಕ್ಕೆ ಅದನ್ನ ಕೇಂದ್ರ ಸರ್ಕಾರ ಕೊಟ್ಟಿದಾರಾ, ಏನ್ ಕತೆ, ಅದರ ಪೂರ್ವ ಆಧಾರಿತ ಏನಿದೆ, ಪೂರ್ಣ ರೂಪದಲ್ಲಿ ಇದೆಯಾ, ಸ್ವರೂಪದಲ್ಲಿ ಇದೆಯಾ, ಅವೆಲ್ಲ ನೋಡ್ಬೇಕಾಗತ್ತೆ. ಅದೆಲ್ಲ ನೋಡಿದಾಗ ಏನಾಗತ್ತೆ, ಕೇಂದ್ರ ಸರ್ಕಾರ ಒಂದೇ ರಾಜ್ಯಕ್ಕೆ ಅಥವಾ ಇನ್ನೊಂದೇ ರಾಜ್ಯಕ್ಕೆ ಇಷ್ಟಿಷ್ಟು ಅಷ್ಟಷ್ಟು ಅಂತ ಕೊಡೋದಕ್ಕಾಗಲ್ಲ. ಈಗ ಒಂದು ಸಾಮಾನ್ಯವಾದಂತಹ ಪ್ರಶ್ನೆ ಇಡ್ತೀನಿ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಆರ್ಥಿಕತೆ ಇರುವಂತಹ ಜಿಲ್ಲೆ ಯಾವುದು? ನಮ್ಮ ಕರ್ನಾಟಕ ಅಲ್ಲ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ನಮ್ಗೆ ಅತ್ಯಂತ ಹೆಚ್ಚಿನ ಆರ್ಥಿಕತೆ ಬರುತ್ತೆ? ಆರ್ಥಿಕತೆ ಬೆಂಗಳೂರು. ಹೌದಾ? ಹಾಗಾದ್ರೆ ಬಂದಿರೋ ಆರ್ಥಿಕತೆ ಎಲ್ಲ ಬೆಂಗಳೂರಲ್ಲೇ ಖರ್ಚು ಮಾಡಕ್ಕಾಗತ್ತಾ? ರೆವಿನ್ಯೂ ಕಲೆಕ್ಷನ್ ಜಾಸ್ತಿ ಬೆಂಗಳೂರಲ್ಲೇ ಆಗತ್ತಲ್ವಾ? ಆ ದುಡ್ಡನ್ನೆಲ್ಲ ಬೆಂಗಳೂರಿಗೆ ಎಲ್ಲ ಜಿಲ್ಲೆಗಳಿಗೂ ಮಾಡ್ಬೇಕಲ್ವಾ? ಅದೇ ಕೇಂದ್ರ ಸರ್ಕಾರಕ್ಕೂ ಆಗತ್ತೆ. ರಾಜ್ಯದಿಂದ ನಾವ್ ಇಷ್ಟು ಕೊಟ್ಬಿಟ್ವಿ, ನಮ್ಮ ರಾಜ್ಯಕ್ಕೆ ಎಲ್ಲ ಕೊಡಿ ಅಂತಂದ್ರೆ ನಾವು ಬೆಂಗಳೂರಿಗೆ ಹೇಳ್ಬೋದಲ್ಲ, ಕಲ್ಯಾಣ ಕರ್ನಾಟಕಕ್ಕೆ ಯಾಕೆ ಕೊಡ್ತೀರಿ, ಕರಾವಳಿ ಕರ್ನಾಟಕಕ್ಕೆ ಯಾಕೆ ಕೊಡ್ತೀರಿ, ಉತ್ತರ ಕರ್ನಾಟಕಕ್ಕೆ ಯಾಕೆ ಕೊಡ್ತೀರಿ, ಚಾಮರಾಜನಗರಕ್ಕೆ ಯಾಕೆ ಕೊಡ್ತೀರಿ? ಅವಶ್ಯಕತೆ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದನ್ನೇ ನಾನು ಪ್ರಾಪಗೆಂಡಾ ಅಥವಾ ಅಜೆಂಡಾ ಡ್ರಿವನ್ ಮಾತುಕತೆ ಅಂತ ಹೇಳ್ತಾ ಇರುವಂತದ್ದು. ಎಲ್ಲಾನು ಸತ್ಯ ಇರಲ್ಲ. ಹಾಗನ್ಬಿಟ್ಟು ಇವ್ರು ಹೇಳ್ತಿರೋದು ಸಂಪೂರ್ಣವಾದ ಸುಳ್ಳ ಅಲ್ಲ. ಒಂದಷ್ಟು ಅಂಶ ಸುಳ್ಳನ್ನಿಟ್ಕೊಂಡು ಒಂದಷ್ಟು ಅಂಶನ ಸತ್ಯನಿಟ್ಕೊಂಡು ಎಲ್ಲಿ ಹೇಗ್ ಬೇಕೋ ಆ ತರ ಕಲಬೆರೆಸ್ಕೋತಾ ಇರ್ತಾರೆ. ಬಟ್ ಅದೆಲ್ಲ ಸರಿಯಾದಂತ ಇನ್ಫಾರ್ಮೇಶನ್ ಅಥವಾ ಸತ್ಯ ಏನಿದೆ ಅನ್ನೋ ಮಾಹಿತಿ ಜನಕ್ಕೆ ಹೇಗೆ ತಲುಪುತ್ತೆ ಸರ್? ಅದಕ್ಕೆ ಈ ಡಿಬೇಟ್ಗಳಲ್ಲಿ ನಾವು ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ನಮ್ಮ ರಾಜ್ಯ ಸರ್ಕಾರ ಹೋದ ವರ್ಷ ಎಷ್ಟು ಬರಬೇಕು ಅಂತ ಯೋಚನೆ ಮಾಡಿತ್ತು, ಇಸ್ ಅನ್ ಎಕ್ಸ್ಪೆಕ್ಟೇಷನ್. ಹೌದಾ? ಬಜೆಟ್ ಅಲ್ಲಿ 51,000 ಕೋಟಿ ರೂಪಾಯಿ ಬರಬೇಕು ನಮಗೆ ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಗಿ 51,000 ಕೋಟಿ ರೂಪಾಯಿ ಬರಬೇಕು ಅಂತ ಇದೆ. ಎಷ್ಟು ಬಂದಿರಬಹುದು ಇಲ್ಲಿವರೆಗೆ ಹೇಳಿ ನೀವೀಗ? ಜನವರಿ ತನಕ ಕಾಂಗ್ರೆಸ್ ವಕ್ತಾರರಿದ್ದಾರೆ, ಬಿಜೆಪಿ ವಕ್ತಾರರಿದ್ದಾರೆ. 51,000 ಕೋಟಿ ಬರಬೇಕು ಅಂತ ಬಡ್ಜೆಟೆಡ್ ಅಂದ್ರೆ ಏನು? ಎಕ್ಸ್ಪೆಕ್ಟೇಷನ್. ಹೌದಾ? ಹೌದು. ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಎಷ್ಟು ಆಕ್ಚುಯಲ್ ಆಗಿ ಬಂದಿದೆ ಅಂತ ನಾವು ನೋಡಿದ್ರೆ 42,000 ಕೋಟಿ ರೂಪಾಯಿ ಬಂದಿದೆ. 51,000 ಎಸ್ಟಿಮೇಷನ್ ಅಲ್ಲಿ 42 ಬಂದಿದೆ ಅಂತಂದ್ರೆ ಅದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕಾಗಿರೋ ಮೋಸನ ಅಥವಾ ಸರಿಯಾಗಿ ಬಂದಿದೆ ಅಂತ ಅನ್ಸುತ್ತಾ? ಇಲ್ಲ, ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಅಷ್ಟೇ. ಅಲ್ಲ, ಅದೇ ಜನವರಿ ತನಕ ಬಂದಿರೋ ಮಾತು ನಾನು ಹೇಳ್ತಾರೆ. ಇನ್ನ ಫೆಬ್ರವರಿ ಮಾರ್ಚ್ ಬರಬೇಕು, ಇನ್ನ ಟೈಮ್ ಇದೆ, ಇನ್ನ 2 ತಿಂಗಳು ಟೈಮ್ ಇದೆ, ಅದಾದ್ಮೇಲೆ ಬರಬಹುದು. 52,000 ಕೋಟಿ 51,000 ಕೋಟಿ ಕಡೆ 77 ಕೋಟಿ, ಅದೇ 52,000 ಕೋಟಿ ಜಾಗದಲ್ಲಿ 50 ಬರ್ಬೋದು. 49 ಬಂದ್ರು ಅದು ಸರಿಯಾಗಿ ಬಂದ ಹಾಗೇನೆ. ಇವಾಗ ನಮ್ಮ ಕರ್ನಾಟಕ ಸರ್ಕಾರ 2 ಲಕ್ಷ ಕೋಟಿ ರೂಪಾಯಿ ನಾವು ಕಲೆಕ್ಟ್ ಮಾಡ್ತೀವಿ ಈ ವರ್ಷ ಅಂತ ಯೋಚನೆ ಮಾಡಿದೀವಿ. 2 ಲಕ್ಷ ಕೋಟಿನಲ್ಲಿ ಜನವರಿ ತನಕ ಎಷ್ಟು ಮಾಡಿದೀವಿ? 1,55,000 ಕೋಟಿ ಕಲೆಕ್ಟ್ ಮಾಡಿದೀವಿ. 1,55,000 ಕೋಟಿ. ಅದೇ ರೀತಿ ನಾವು ಎಸ್ಟಿಮೇಟ್ ಮಾಡಿದ್ದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಕಲೆಕ್ಷನ್ ಆಯ್ತಾ, ಜಾಸ್ತಿ ಕಲೆಕ್ಷನ್ ಆಯ್ತಾ, ವೇರಿಯೇಷನ್ ಇದ್ದೇ ಇರುತ್ತಲ್ಲ. ಅಷ್ಟು ಸಾಮಾನ್ಯವಾದ ವೇರಿಯೇಷನ್ನು, ಇದರಲ್ಲಿ ಮೋಸಗಳೇನೂ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ಲೈವ್ ಅಲ್ಲಿ ನೋಡ್ತಾ ಇದೀವಿ, ಒಂದು ಲೈವ್ ದೃಶ್ಯಗಳನ್ನ ನೋಡ್ತಾ ಇದೀವಿ. ಸಿಎಂ ಸಿದ್ದರಾಮಯ್ಯ ಅವರು ಇನ್ನೇನು ಆಗಮಿಸಿದ್ದಾರೆ. ಈಗಾಗಲೇ ಟೈಮ್ 9:15 ಆಗ್ತಾ ಇದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಇನ್ನೇನು ಒಳಗೆ ಹೋಗಿ ಒಂದು ಸಂಪುಟ ಸಭೆ ಇರುತ್ತೆ. ಸಂಪುಟ ಸಭೆಗೆ ಹೋಗಿ ಅಲ್ಲಿ ಒಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಪ್ಪಿಗೆ ನಂತರ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಓದ್ತಾರೆ. ನೋಡಿ, ಲೈವ್ ಅಲ್ಲಿ ನಾವು ನೋಡ್ತಾ ಇದೀವಿ. ಇನ್ನೇನು ಎಂಟ್ರಿ ಕೊಟ್ಟಿದ್ದಾರೆ ಅವರು ವಿಧಾನಸೌಧಕ್ಕೆ. ಎಲ್ಲ ಗಣ್ಯರು ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ದಾರೆ, ಎಲ್ಲ ಮಾಧ್ಯಮದವರು ಇದ್ದಾರೆ.
ಇನ್ನೇನು ಬಂದಿದ್ದಾರೆ ಈಗ. ಹಾಗಾಗಿ ಇನ್ನೇನು ಆರಂಭ ಆಗುತ್ತೆ. ಮೊದಲನೇದಾಗಿ ಆ ಒಂದು ಸಭೆಯಲ್ಲಿ ಒಂದಷ್ಟು ಎಲ್ಲ ಒಪ್ಪಿಗೆ ನಂತರ ಬಜೆಟ್ ಮಂಡನೆ ಮಾಡ್ತಾರೆ. ಓಕೆ, ಬಜೆಟ್ ಮಂಡನೆ ಆದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಎಷ್ಟು ಯಾರ ಪಾಲಿಗೆ ಏನು ಹೋಯ್ತು. ಇವಾಗ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ, ನಿಜವಾಗ್ಲೂ ಅದೆಲ್ಲವೂ ಕೂಡ ಆಗತ್ತಾ ಅಂತ ಹೇಳಿ ನೋಡೋಣ. ಸರ್, ಈಗ ನೀವು ಅವಾಗಲೇನು ಹೇಳಕ್ಕೆ ಇದು ಮಾಡ್ತಿದ್ರಿ, ಅದರಲ್ಲೂ ಕೂಡ ಈಗ ಉದ್ಯೋಗದ ವಿಚಾರಕ್ಕೆ ಬಂದರೆ, ನಾವು ಉದ್ಯೋಗ ವಿಚಾರ ಇರಲಿ ಯಾವುದೇ ವಿಚಾರ ಇರಲಿ, ಹೋಗೋದು ಎಂಡ್ ಆಫ್ ದ ಡೇ ಎಲ್ಲಿ ಆರ್ಥಿಕ ವಿಚಾರಕ್ಕೆ ಹೋಗುತ್ತೆ ಅಥವಾ ಬಜೆಟ್ ಅನ್ನೋದಕ್ಕೆ ಹೋಗುತ್ತೆ. ಎಲ್ಲ ಸುತ್ತಿ ಬಡಿಸಿ ಅಲ್ಲೇ ಹೋಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಅಥವಾ ಕಾಂಗ್ರೆಸ್ ಸರ್ಕಾರ ಹೇಳುವಂಥದ್ದು ಈಗ ಉದ್ಯೋಗದ ಕೊರತೆ ಏನಿದೆ ಅಥವಾ ಒಳ ಮೀಸಲಾತಿ ವಿಚಾರ ಅವರು ರೀಸನ್ ಕೊಡ್ತಾರೆ, ಅದು ಬೇರೆ. ಆದರೆ ಇದೆಲ್ಲವೂ ಕೂಡ ಬಿಜೆಪಿ ಸರ್ಕಾರದಿಂದನೇ ಈ ಹಿಂದೆಯಿಂದನೂ ಕೂಡ ಅವರು ಒಂದಷ್ಟು ಸಾಲ ಮಾಡ್ಕೊಂಡಿದ್ರು. ಅದೆಲ್ಲವೂ ಕೂಡ ನಾವು ತೀರಿಸ್ಕೊಂಡು ಹಂತವಾಗಿ ಮಾಡ್ತಾ ಇದೀವಿ, ಅದಕ್ಕೆ ಡಿಲೇ ಆಗ್ತಿದೆ ಅಂತ ಅವರು ಕಾರಣ ಕೊಡ್ತಾರೆ. ಇಲ್ಲ, ಸಂಪೂರ್ಣವಂತ ದಿಕ್ತಪ್ಸ ಅಂತ ಒಂದು ಈ ತರದ ಒಂದು ರಾಜಕೀಯ ಹೇಳಿಕೆಗಳಷ್ಟೇ ಬಿಟ್ರೆ ಅವ್ರಿಗೆ ಆ ಬದ್ಧತೆ ಇಲ್ಲ. ಆ ಬದ್ಧತೆ ಇದ್ದಿದ್ರೆ ಯಾವತ್ತೂ ಮಾಡ್ಬೋದಿತ್ತು. ಆಗ್ಲೇನೆ ಹೇಳ್ದಂಗೆ 4,000 ಚಿಲ್ಲರೆ ಕೋಟಿ ಸರ್ಪ್ಲಸ್ ರೆವಿನ್ಯೂ ಇದ್ದಂಥ ಸಂದರ್ಭದಲ್ಲಿ ಇವರು ಏಕಾಏಕಿ ಅವೈಜ್ಞಾನಿಕವಾಗಿ ಇವರ ಒಂದು ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಲಾಲಸೆಗೋಸ್ಕರ ಏನು ಗ್ಯಾರಂಟಿಗಳು ತಂದ್ರಲ್ಲ, ಆ ಗ್ಯಾರಂಟಿಗಳ ಒಂದು ಸಮರ್ಪಕವಾದಂಥ, ನಾವು ಗ್ಯಾರಂಟಿಗಳ ವಿರೋಧ ಅಲ್ಲ ನಮ್ಮ ಪಕ್ಷ, ಆದ್ರೆ ಇವರು ಒಂದು ವೈಜ್ಞಾನಿಕವಾಗಿ ಅದನ್ನ ತುಲನೆ ಮಾಡಿ ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನ ಅಂಕಿಅಂಶಗಳನ್ನೆಲ್ಲ ತಗೊಂಡು ಅದನ್ನ ಮಾಡಿದಿದ್ರೆ ಏನು ಆಗ್ತಿರ್ಲಿಲ್ಲ. ಏಕಾಏಕಿ ರಾಜ್ಯದ ಆರ್ಥಿಕ ಪರಿಸ್ಥಿತಿನೂ ಒಂದ್ ರೀತಿ ಅಧ್ಯಯನ ಮಾಡ್ದಲೆ ಅಥವಾ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಇವರು ಖುಷಿಗೋಸ್ಕರ, ಇವರು ಅಧಿಕಾರಕ್ಕೋಸ್ಕರ ಮಾಡಿದಂತ ಗ್ಯಾರಂಟಿ ಭಾಗ್ಯಗಳು ಏನಿದೆ, ಇದು ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವರು 2,85,000 ಏನು ಹುದ್ದೆಗಳ ಭರ್ತಿ ಮಾಡಬೇಕಾಗಿದೆ. ಇವರೇ ಹೇಳಿದ್ರು 1 ಲಕ್ಷ ಮಾಡ್ತೀವಿ ಅಂತೇಳಿ. ಇವರು ಇದುವರೆಗೂ ಸಹ ಮಾಡಿರೋಂಥದ್ದು ಕೇವಲ 3,000 ಹುದ್ದೆಗಳು ಭರ್ತಿ ಮಾತ್ರ. ಇವತ್ತು ಏನು ಯುವ ಸಮೂಹ, ಇವತ್ತು ಉದ್ಯೋಗ ಆಕಾಂಕ್ಷಿಗಳು ಇವತ್ತು ಭಾರಿ ದೊಡ್ಡ ಮಟ್ಟದಲ್ಲಿ ಕಳೆದ 3 ವರ್ಷದಿಂದ ದೊಡ್ಡ ಪ್ರತಿಭಟನೆ ಈ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಇವರು ನಾವು ತುಂಬ್ತೀವಿ ಇದುವರೆಗೂ ತುಂಬಿಲ್ಲ. ಇವರು ಹೇಳದ ಸಬೂಬು ಏನೋ ಕೋರ್ಟ್ ಮೇಲೆ ಎತ್ತಾಕ್ತಾರೆ. ಒಳ ಮೀಸಲಾತಿ ಬಂದಿದೆ ಅಥವಾ ರಿಸರ್ವ್ ಮೀಸಲಾತಿನ 50ರಿಂದ 56ಕ್ಕೆ ಹೆಚ್ಚಳ ಆಗಿದೆ. ಅದು ಒಂದು ಕೋರ್ಟ್ ಅಲ್ಲಿ, ಅದು ಮಹೇಂದ್ರ ಮಿತ್ರ ಅಂತೇಳಿ ರಾಯಚೂರು ಮೂಲದ ಒಂದು ವಕೀಲರು ಅದು ದಾವೆ ಹೂಡಿದ್ದಾರೆ. ಹಾಗಾಗಿ ಮತ್ತೆ ರಾಜ್ಯಪಾಲರು ಸಹ ಒಳ ಮೀಸಲಾತಿ ಮತ್ತೆ ಜೊತೆನಲ್ಲಿ ಅದನ್ನು ಸಹ ಅವೈಜ್ಞಾನಿಕವಾಗಿ ಆ ಬಿಲ್ ಮಂಡನೆ, ಅದು ಒಂದು ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಕೇಸ್ ಇದೆ. ಆಮೇಲೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ಇವೆರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ನೀವು ಮೊನ್ನೆ ಹೋಗಿ ಕೇಳ್ಕೊಂಡ ಸಂದರ್ಭದಲ್ಲಿ 50ಕ್ಕೆ ಇಳಿಸಿದ್ದಾರೆ. 50ಕ್ಕೆ ಇಳಿಸಿ 56,000 ಮಾಡ್ತೀವಿ ಅಂತ. ಆದ್ರೆ ಇವರಿಗೆ ಅಲ್ಲಿ ಇವರ ಏನು ಶಶಿಕಿರಣ್, ಇವರ ಅಡ್ವೊಕೇಟ್ ಜನರಲ್ ಇದಾರಲ್ಲ, ಇವ್ರು ಸರ್ಕಾರ ಕೋರ್ಟಿಗೆ ಮನವರಿಕೆ ಮಾಡ್ಕೊಡ್ಬೇಕಿತ್ತು, ನಾವು ಈ ರೀತಿನಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ. ಕೋರ್ಟ್ ಹೇಳಿದಂಥದ್ದು ನವೆಂಬರ್ ಅಂದ್ರೆ ಏನು ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೆ ಆಯ್ತಲ್ಲ, ಅದಕ್ಕಿಂತ ಮುಂಚೆನೆ ಆದೇಶ ಮಾಡಿದೆ. ಅದಾದ್ಮೇಲೂ ಸಹ ಕೋರ್ಟೆ ಅದನ್ನ ಅಂದ್ರೆ ಧಿಕ್ಕರಿಸಿದಂತ ಒಂದು ಇದು ಕಾಯ್ದೆನ ಇವರು ಅದನ್ನ ಬಡ್ಜೆಟ್ ಅಲ್ಲಿ ಮಂಡನೆ ಮಾಡಿ ಇಡೀ ಜನಸಾಮಾನ್ಯರಿಗೆ ಮೋಸ ಮಾಡಿದ್ದಾರೆ. ಕೋರ್ಟಿಗೆ ಮನವರಿಕೆ ಮಾಡ್ಕೊಡ್ಬೇಕಿತ್ತಲ್ಲ, ನಾವು ಹಿಂಗ್ ಮಾಡ್ತೀವಿ, ಈ ರೀತಿ ಸೂತ್ರಗಳು ಈಗ ಮಾಡ್ತಾರಲ್ಲ, ಅದ್ ಮುಂಚೆನೆ ಮಾಡಿ ನಾವು ಹಿಂಗ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಕೋರ್ಟಿಗೆ ಮನವರಿಕೆ ಮಾಡಿದ್ರೆ ಕೋರ್ಟೆ ಅವಕಾಶ ಕೊಡ್ತಾ ಇತ್ತು. ಇವ್ರು ಏಕಾಏಕಿ ಪ್ರಾರಂಭ ಮಾಡಿದ್ವಿ. ಇದನ್ನ ಯಾವಾಗ್ಲೂ ಮಾಡ್ಬೋದಿತ್ತು ಅಂತ ನಾನು ಹೇಳ್ತಾ ಇದ್ದೇನೆ. ಇವರಿಗೆ ಆ ಬದ್ಧತೆ ಇರಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಮತ್ತೆ ವಿತ್ತೀಯ ಕೊರತೆ, ಇವತ್ತು ಆರ್ಥಿಕವಾದಂತ ದುಸ್ಥಿತಿ ಇರೋದ್ರಿಂದ, ಆರ್ಥಿಕ ಪರಿಸ್ಥಿತಿ ದುಸ್ಥಿತಿ ಇರೋದ್ರಿಂದ ಇವರಿಗೆ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕಾಗಲಿಲ್ಲ. ಬರೀ ಹುದ್ದೆಗಳು ಒಂದೇ ಅಲ್ಲ, ಹಲವಾರು ಏನು 46-47 ಇಲಾಖೆ ನಮ್ಮ ರಾಜ್ಯದಲ್ಲಿದೆ. ಯಾವುದೇ ಇಲಾಖೆಗೆ ಸಮರ್ಪಕವಾದಂತಹ ಒಂದು ಆರ್ಥಿಕವಾದಂತಹ ಉತ್ತೇಜನ ಮತ್ತೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ವಿವಿಧ ಯೋಜನೆಗಳಲ್ಲಿ ಕುಂಠಿತ ಆಗಿದೆ. ಯಾವುದೇ ಕಾರಣಕ್ಕೂ ಸಹ ಒಂದು ಬೇಕಾದಷ್ಟು ನಾನು ಇಲಾಖೆಗಳು ನಾನು ನಿಮಗೆ ಮಾಹಿತಿ ಕೊಡಬಲ್ಲೆ. ಯಾವ ರೀತಿ ಇವರು ಸಾಕಷ್ಟು ಇದು ಜನ ವಿರೋಧಿ ಮಾಡಿದ್ದಾರೆ ಅಂತೇಳಿ. ರಾಜ್ಯದಲ್ಲಿ ರೈತರಿಗೆ ಎಷ್ಟು ಅಲ್ಲಿ ಇದಾಗಿದೆ ಅಂತಂದ್ರೆ ನೋಡಿ, ಅಲ್ಲಿ ಪಂಪ್ ಸೆಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಪಂಪ್ ಸೆಟ್ ರೇಟ್ ಎಲ್ಲ ಮುಂಚೆ ಎಲ್ಲ ಬರೀ ಒಂದು 20-25 ಸಾವಿರ ಇದ್ದಿದ್ದು 3 ಲಕ್ಷ ಚಿಲ್ಲರೆ ಎಲ್ಲ ಮಾಡಿದ್ದಾರೆ. ಈ ರೀತಿ ಸಾಕಷ್ಟು ಬೇಕಾಬಿಟ್ಟಿ ಇವರು ದುಬಾರಿ ರೇಟ್ ಎಲ್ಲ ಜಾಸ್ತಿ ಮಾಡೋನು ಸಹ ಇವರು ಸಂಗ್ರಹ ಮಾಡಿರೋಂಥದ್ದು ಎಲ್ಲೋಯ್ತು ದುಡ್ಡು ಅನ್ನೋದೇ ಈಗ ನಮಗೆ ಭಾರಿ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಸೊ ಸಂಪೂರ್ಣವಾಗಿ ಅಸಮರ್ಪಕವಾದಂತಹ ಆಡಳಿತದ ಮುಖಾಂತರ ಇವತ್ತು ಜನಸಾಮಾನ್ಯರಿಗೆ ಸ್ವರ್ಗ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫೈನಲಿ ಈಗ ನಿಮ್ ಪ್ರಕಾರ ಎಲ್ಲವೂ ಕೂಡ ಎಫೆಕ್ಟ್ ಆಗ್ತಾ ಇರುವಂತದ್ದು ಈ ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿ. ಅದರಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಅಕಸ್ಮಾತ್ ತಲುಪ್ತಾ ಇಲ್ಲ ಅಂತಂದ್ರೆ ಆ ದುಡ್ಡು ಎಲ್ಲ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಇನ್ನು ವಿರೋಧ ಪಕ್ಷದವರಾಗಿ ಮತ್ತೆ ನೀವೇನ್ ಮಾಡ್ತೀರಿ ಈ ವಿಚಾರದಲ್ಲಿ? ನಿಮ್ಮ ಒಂದು ನಿಲುವನ್ನ ಹೇಗ್ ತಗೋತೀರಾ? ಏನ್ ಮಾಡ್ಬೋದು ನೀವು? ಎಲ್ಲವೂ ನೋಡ್ಕೊಂಡು ಸುಮ್ನೆ ಕೂರಕ್ಕಾಗಲ್ಲ. ಇಷ್ಟೊಂದು ಆರೋಪ ಮಾಡ್ತೀರಾ ಅಂದ್ರೆ ಏನ್ ಮಾಡ್ಬೋದು ನೀವು? ನಾವು ಈ ಸರ್ಕಾರದ ಏನು ಈ ರೀತಿ ದುರಾಡಳಿತದ ವಿರುದ್ಧ
ಭ್ರಷ್ಟಾಚಾರದ ವಿರುದ್ಧ ಸಾಕಷ್ಟು ನಾವು ಬಿಸಿ ಮುಟ್ಟಿಸೋಂಥ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸದನದ ಒಳಗೂ ಸಹ ಸರ್ಕಾರಕ್ಕೆ ಚಾಟಿ ಬೀಸುವಂತ ನಮ್ಮ ಪ್ರಯತ್ನಗಳಾಗ್ತಾ ಇದೆ. ಸದನದ ಹೊರಗೂ ಸಹ ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ನಮ್ಮ ಪ್ರತಿಭಟನೆ ಆಗಿರ್ಬೋದು ಅಥವಾ ವಿವಿಧ ಚಟುವಟಿಕೆಗಳ ಮೂಲಕ ನಾವು ಮಾಡ್ತಾನೆ ಬರ್ತಾ ಇದ್ದೀವಿ ನಿರಂತರ. ಅದ್ರ ಮೂಲಕವಾಗಿ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದಲ್ಲಿ 187 ಆಯ್ತಾ, ಬೋವಿ ಹಗರಣನು ಆಯ್ತಾ, ಆಮೇಲೆ RTGS ಇಂದ ಲಂಚ ತಗೊಂಡಿರೋದು ಹೇಳಿ ಆಯ್ತಾ. ಸಾಕಷ್ಟು ಈ ತರದ ಲಿಸ್ಟ್ ನಾನು ಹೇಳಬಲ್ಲೆ. ಇವತ್ತು ಆ ರೀತಿ ದಲಿತರಿಗೆ ಅನ್ಯಾಯ ಮಾಡಿರೋಂಥದ್ದು ಈ ತರದೆಲ್ಲ ಸಾಕಷ್ಟು ಇದೆ. ಆಮೇಲೆ ನೀವೇ ನೋಡಿದ್ರೆ ಆಯ್ತು, ಗ್ಯಾರಂಟಿ ಬಗ್ಗೆ 52,000 ಕೋಟಿ ಬಜೆಟ್ ನಿಂತ ಮೇಲೆ ಕೊಡಬೇಕಲ್ಲ ಮೇಡಮ್. ಹೋದ್ಸಲ 2025ರಲ್ಲಿ ಫೆಬ್ರವರಿ ಮಾರ್ಚ್ ಇಂದ ಯಾಕೆ ಹಣ ಬಿಡುಗಡೆ ಮಾಡಲಿಲ್ಲ? 5,000 ಕೋಟಿ ಹಂಗೆ ಇಟ್ಕೊಂಡು ಕೂತ್ಕೊಂಡ್ರಲ್ಲ. ಅದಾದ್ಮೇಲೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ರು. ದಿಕ್ಸಪ್ಸ ಅಂತ ಪ್ರಯತ್ನ ನಾವು ಅದನ್ನ ಹೇಳಿ ಸದನದಲ್ಲಿ ಇಲ್ಲ ನಾವೆಲ್ಲ ಕೊಟ್ಟಿದೀವಿ ಅಂತ ಹೇಳಿ ಸುಳ್ಳು ಹೇಳಿದ್ರು. ಸದನದಲ್ಲಿ ಹಕ್ಕುಚ್ಯುತಿ ಮಂಡನೆ ಆಗಿದೆ. ಹತ್ಬಿಟ್ರು. ಆಮೇಲೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಸಚಿವರು ಆಮೇಲೆ ಒಪ್ಕೊಂಡ್ರಲ್ಲ ಅವರು, ಆಮೇಲೆ ಸ್ವಲ್ಪ ಎಡವಟ್ಟು ಆಗಿದೆ ಅಂತ ನಾವು ಪ್ರಶ್ನೆ ಅನುಷ್ಠಾನ ಮಾಡಿದೀವಿ. ಅದು ಹೆಚ್ಚು ಕಮ್ಮಿ ಆಮೇಲೆ ಆಗಿರ್ಬೋದು. ಒಪ್ಕೊಂಡು ಅನುಷ್ಠಾನ ಮಾಡೋದು ಮುಖ್ಯ ಅಲ್ಲ. ಕೊಡಿ, ಎಲ್ಲವೂ ನೋಡಿ, ಕೂಡ clear ಮಾಡ್ತೀವಿ ಅಂತ 2025 ನಾವು ಯಾವಾಗ ಚರ್ಚೆ ಮಾಡ್ತಾ ಇದೀವಿ, ಮೊನ್ನೆ ಡಿಸೆಂಬರ್ ಚಳಿಗಾಲದ ಅಧಿವೇಶನ 7-8 ತಿಂಗಳಾದ್ಮೇಲೆ ಅಲ್ಲಿ ಹೇಳಿದಂತದ್ದು ಏನೋ ನಾವು ಆಲ್ರೆಡಿ ರಿಲೀಸ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ರು. ಅದು ಪರಿಶೀಲನೆ ಮಾಡಿ ಅಂಕಿ ಅಂಶಗಳೆಲ್ಲ ಕೊಟ್ಟಾದ್ಮೇಲೆ ನಾವು ರಿಲೀಸ್ ಮಾಡಿಲ್ಲ ಅಂತ. ಹಂಗಾರೆ ಆ ಬಜೆಟ್ ಆ ವರ್ಷದ್ದು ಏನಾಯ್ತು? ಹಂಗಾದ್ರೆ ಈ ರೀತಿ ಸಾಕಷ್ಟು ದಿಕ್ತಪ್ಸಂಥದ್ದು, ಜನಗಳಿಗೆ ಮೋಸ ಮಾಡೋಂಥದ್ದನ್ನು ಸಹ ವ್ಯವಸ್ಥಿತವಾಗಿ ನಡೀತಾ ಇದೆ. ಸೊ ಈ ಸಲನೂ ಸಹ ಭಾರಿ ದೊಡ್ಡ ಒಂದು ನಿರೀಕ್ಷೆ ಏನಿಲ್ಲ. ಯಾಕಂದ್ರೆ ಹಣನೇ ಇಲ್ಲ ಜಾಸ್ತಿ. ಎಲ್ಲಿಂದ ತರ್ತಾರೆ ಇವರು? ಒಂದು ಏನಾದರೂ ಇವರು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಗೆ ಬಂಡವಾಳ ಹೂಡಿಕೆ ಆಗಿದ್ದಿದ್ರೆ ಅದರಿಂದ ವರಮಾನ ಬರ್ತಾ ಇತ್ತು, ರಾಜ್ಯಕ್ಕೆ ಇನ್ನೂ ಹೆಚ್ಚೆಚ್ಚು ಒಂದು ಟರ್ನ್ ಓವರ್ ಆಗ್ತಾ ಇತ್ತು, ಟ್ಯಾಕ್ಸ್ ಜಾಸ್ತಿ ಕಲೆಕ್ಷನ್ ಆಗ್ತಾ ಇತ್ತು. ಅದ್ರ ಮೂಲಕ ಇನ್ನೂ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು, ಕಾಮಗಾರಿಗಳು ಮಾಡಬಹುದು. ಇದು ಇವತ್ತು ಎಲ್ಲ ಶಾಸಕರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಾಕಷ್ಟು ಒತ್ತಾಯ ಹೇಳ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ಅನುದಾನನೇ ಬರ್ತಾ ಇಲ್ಲ, ನಾವು ಹೆಂಗೆ ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ಮುಖ ತೋರಿಸೋದು, ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗಿದೆ, ಒಂದು ಗುದ್ಲಿ ಪೂಜೆ, ಒಂದು ಶಂಕುಸ್ಥಾಪನೆ ಆಗ್ತಾ ಇಲ್ಲ ಅಂತೇಳಿ ಇವ್ರು ದುಡ್ಡು ಎಲ್ಲಿ ಕೊಡ್ತಾರೆ? ಈಗ ಈ ರೀತಿ ಮತ್ತೆ ಈಗ ನಾವು ಬೇರೆ ಬೇರೆ ಆಮಿಷ ಒಡ್ಡಿ ಮತ್ತೆ ಜನಗಳಿಗೆ ದಿಕ್ತಪ್ಸ ಅಂತದ್ದು ಪ್ರಯತ್ನಗಳಾಗ್ತಾ ಇದೆ. ಇವರಿಗೆ ರಾಜ್ಯನ ಸುಭೀಕ್ಷವಾಗಿ ಇಡೋ ಅಂತ ಯಾವುದೇ ಬದ್ಧತೆ ಅಥವಾ ನೈತಿಕತೆ ಇಲ್ಲ. ಇವರಿಗೆ ಇವರ ಅಧಿಕಾರ ಉಳಿಸ್ಕೊಂಡು ಈಗ ಇಷ್ಟೊಂದು ಇವ್ರು ಈಗಲೇ ಸಾಲ ಮಾಡ್ಕೊಂಡಿದ್ದಾರೆ, ಇನ್ ದುಡ್ಡು ಎಲ್ಲಿದೆ ಅಂತ ಹೇಳಿ ಇವಾಗ ನೀವು ಹೇಳ್ತೀರಾ. ಸರಿ, ಯಾವುದು ಸತ್ಯನೇ ಇರ್ಬೋದು. ಅದ್ರ ಜೊತೆಗೆ ಇವಾಗ ಹೊಸ ಯೋಜನೆಗಳನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಕೂತಿದಾರಲ್ಲ, ಅದಕ್ಕೇನಂತೀರ? ಮತ್ತೆ ಅದ್ರಲ್ಲೇನ್ ಇವರು ಅದು ಹೇಳ್ಕಡಂಗ್ ನಡ್ಕೋತಾರ ಅಂತ? ಜಸ್ಟ್ ಮಂಕುಬೂದಿ ಅರ್ಚೆ ಅಂತ ಒಂದು ಪ್ರಯತ್ನ. ಯಾವುದೇ ಕಾರಣಕ್ಕೂ ಅದು ಕಾಮಗಾರಿ ಆಗಿರ್ಬೋದು, ಆ ಯೋಜನೆಗಳಾಗಿರ್ಬೋದು, ಅದನ್ನ ಅನುಷ್ಠಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಣಕಾಸು ಹೊಂದಾಣಿಕೆ ಆಗ್ಬೇಕಲ್ಲ ಮೇಡಮ್. ಹಣಕಾಸು ಹೊಂದಿಸ್ಲಿಲ್ಲ ಅಂತಂದ್ರೆ ಎಲ್ಲಾಗತ್ತೆ? ಈಗ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತೆ ಸಾಕಷ್ಟು ಅವರ ಕೊಡುಗೆಗಳ ಮೂಲಕನೇ ಇವತ್ತು ರಾಜ್ಯ ಇವತ್ತು ಯೋಜನೆಗಳು ಘೋಷಣೆ ಮಾಡೋದೇ ಕೆಲಸ ಇಲ್ಲ ನಾನು ಹೇಳ್ತೀನಿ ನೋಡಿ, ಕೇಂದ್ರದ ಮೇಲೆ ಇವರು ಬೆಟ್ ತೋರಿಸ್ತಾರಲ್ಲ 2000 ನೋಡಿ ಒಂದ್ ನಿಮಿಷ ಇರಿ ಸರ್. ಈಗ ಇಷ್ಟೊಂದು ಆರೋಪಗಳು ಇವಾಗ ಇಷ್ಟೊತ್ತು ಮಾತಾಡಿದ್ರು ಸರ್, ಹೇಳಿದ್ರು ಏನೇನಾಯ್ತು ಅಂತ. ಎಲ್ಲರಿಗೂ ಇದೇನು ಹೊಸ ವಿಚಾರ ಅಲ್ಲ, ಎಲ್ಲರೂ ಕೇಳಿ ಸಾಕಾಗ್ಬಿಟ್ಟಿದ್ದಾರೆ. ಫೈನಲಿ ಏನಂತೀರ ಅದಕ್ಕೆ ನೀವೀಗ? ಈಗ ಇವರು ಡೇ 1 ಇಂದ ಗ್ಯಾರಂಟಿ ಯೋಜನೆಗಳ ಮೇಲೆ ಈ ರಾಜ್ಯ ದಿವಾಳಿ ಆಗತ್ತೆ, ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಮಾಡೋಕ್ಕಾಗಲ್ಲ ಅಂತಾನೆ ಇವರು ಪ್ರಾರಂಭ ಮಾಡಿದ್ದು. ಅಲ್ಲಿಂದ ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಇವ್ರಿಗೆ ಏನಂದ್ರೆ ಇವ್ರಿಗೆ ಅವಕಾಶ ಸಿಕ್ಕಾಗ ಇವ್ರ ಕೈಯಿಂದ ಮಾಡೋಕ್ಕಾಗಿಲ್ಲ. ಈಗ ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಇವರೆಲ್ಲ ರಾಜಸ್ಥಾನದಲ್ಲಿ 450 ರೂಪಾಯಿ ನಾವು ಗ್ಯಾಸ್ ಕೊಡ್ತೀವಿ ಅಂತ ದೊಡ್ಡ ದೊಡ್ಡ ಮೋದಿಯವರ ಹೋರ್ಡಿಂಗ್ಗಳನ್ನು ಹಾಕಿ ಅವರು ಮತಗಳನ್ನ ಕೇಳಿ ಅಲ್ಲಿ ಜನರಿಗೆ ಮಂಕು ಬೂದಿಯನ್ನು ಎರಚಿರೋದು ಇವರು. ಅರ್ಥ ಆಯ್ತಲ್ಲ? ಸೊ ಅಲ್ಲಿರುವಂತ ಅಲ್ಲಿ ಯಾಕೆ ಇವ್ರು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಮಾಡೋಕ್ಕಾಗಿಲ್ಲ? ದೆಹಲಿಯಲ್ಲಿ ಯಾಕೆ ಮಾಡೋಕ್ಕಾಗಿಲ್ಲ? ಸೊ ಅಂದರೆ ಇವ್ರ ಕೈಯಿಂದ ಆಗಲ್ಲ. ಇವ್ರ ಕೈಯಿಂದ ಯಾವುದೇ ಒಂದು ಇಡೀ ಭಾರತ ದೇಶದಲ್ಲಿ, ಬರೀ ಕರ್ನಾಟಕ ಅಲ್ಲ, ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಇವರು ಜನಪರ ಕಾರ್ಯಕ್ರಮಗಳು, ಜನಪರ ಯೋಜನೆಗಳು ತಂದಿದ್ದಾರೆ ಅಂತ ಇವರು ಆತ್ಮಸಾಕ್ಷಿಯಾಗಿ ಹೇಳಬೇಕಾಗ್ತದೆ. ಎರಡನೇದು, ಇವರು ಉದ್ಯೋಗದ ಬಗ್ಗೆ ಹೇಳ್ತಾ ಇದ್ರು. ಇವಾಗ ಕೇಂದ್ರ ಸರ್ಕಾರದಲ್ಲಿ ಸುಮಾರು 18% ನಿರುದ್ಯೋಗ ಇದೆ. ಇಲ್ಲಿರೋದು 2.8% ಕರ್ನಾಟಕ ರಾಜ್ಯದಲ್ಲಿ. ಯಾಕಂದ್ರೆ ನಾವು ಇಲ್ಲಿ ಕೈಗಾರಿಕೋದ್ಯಮ ಇದೆ, ತಂತ್ರಜ್ಞಾನ ಉದ್ಯಮ ಇದೆ, ಅದ್ರ ಜೊತೆಯಲ್ಲಿ ಇಲ್ಲಿ ಬಹಳಷ್ಟು ಸ್ಟಾರ್ಟಪ್ಗಳು ನಾವು ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ. ಆಮೇಲೆ ಬಂಡವಾಳ ಹೂಡಿಕೆ ಆಗಿದೆ. ಇದರಿಂದ ಇಲ್ಲಿ ನಿರುದ್ಯೋಗ ಕಮ್ಮಿ ಆಗಿದೆ. ಆಮೇಲೆ IIT ಬಾಂಬೆನಲ್ಲಿ ಮತ್ತು ಅಹಮದಾಬಾದ್ IITನಲ್ಲಿ ಓದಿರೋರು 36% ಜನ ಇವತ್ತು ಇಂಜಿನಿಯರ್ಗಳು ನಿರುದ್ಯೋಗ ಆಗಿದ್ದಾರೆ. IIT
ನಲ್ಲಿ ಓದಿರೋರಿಗೆ ಇವ್ರಿಗೆ ಕೆಲಸ ಕೊಡುವಂಥ ಕೆಲಸ ಇವ್ರ ಕೈಯಿಂದ ಆಗ್ತಾ ಇಲ್ಲ. ಇನ್ನು ಜನಸಾಮಾನ್ಯರು ಮತ್ತು ಮಾಮೂಲಿ ಕಾಲೇಜುಗಳಲ್ಲಿ ಓದಿರೋರ್ದು ಏನಾಗುತ್ತೆ. ಎರಡನೇದು, ಇವ್ರ ಕಾಲಲ್ಲಿ ಹೇಳಿದ್ರು ಬಿಡಿ, ಇವರು 2 ಕೋಟಿ ಉದ್ಯೋಗ ಕೊಡ್ತೀವಿ, ಇದನ್ನು ಕೊಡ್ತೀವಿ, ಅದನ್ನು ಕೊಡ್ತೀವಿ ಅಂತ ಹೇಳಿ ಯಾವ ಉದ್ಯೋಗನೂ ಇವ್ರ ಕೈಯಿಂದ ಕೊಡೋಕ್ಕೆ ಆಗಿಲ್ಲ. ಆಮೇಲೆ ಸುಮಾರು 49,000 MSMEಗಳು ಕ್ಲೋಸ್ ಆಗಿದ್ದಾರೆ. ಅಂದ್ರೆ 3 ಲಕ್ಷ ಜನ ನಿರುದ್ಯೋಗ ಆಗಿದ್ದಾರೆ. ಎಸ್, ಮತ್ತಷ್ಟು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಮೊದಲನೇದಾಗಿ ಬ್ರೇಕಿಂಗ್ ನೋಡ್ಕೊಳ್ಳೋಣ. ಯಾವ ನೈತಿಕತೆನೂ ಇವ್ರಿಗಿಲ್ಲ. ಎಲ್ಲ ತಪ್ಪು ನೋಡಿ, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ. ವಿಧಾನಸೌಧದ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ ನೋಡಿ. ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಈಗ ವಿಧಾನಸೌಧದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷ ಬಾಕಿ ಇದೆ ಬಜೆಟ್ ಮಂಡನೆಗೆ. ಹಾಗಾಗಿ ಸಂಪುಟ ಸಭೆಗೆ ಇದೀಗ ಈಗಾಗಲೇ ಸಿದ್ದರಾಮಯ್ಯ ಅವರು ಹೊರಟಿದ್ರು, ಲೈವ್ ದೃಶ್ಯಗಳನ್ನು ನಾವು ತೋರಿಸಿದ್ವಿ. ಈಗ ಸಂಪುಟ ಸಭೆ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಬಜೆಟ್ ಅನುಮೋದನೆ ಪಡೆಯಲಿದ್ದಾರೆ ಸಿಎಂ. ಈಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಂಪುಟ ಸಭೆ ಇದು ಈಗ ಆರಂಭ ಆಗಿದೆ. ನೋಡಿ, ಈಗಾಗಲೇ ವಿಧಾನಸೌಧದಲ್ಲಿ ಈ ಒಂದು ಸಂಪುಟ ಸಭೆ ಆರಂಭ ಆಗಿದೆಯಂತೆ. ಆರಂಭ ಆಗಿ ಅನುಮೋದನೆ ಪಡೆದ ನಂತರ ಸಿದ್ದರಾಮಯ್ಯ ಅವರು ಇನ್ನೇನು 10 ಕಾಲಿಗೆ ಬಜೆಟ್ ಮಂಡನೆ ಮಾಡ್ತಾರೆ, ಬಜೆಟ್ ಅನ್ನು ಓದ್ತಾರೆ. ಓಕೆ ಸರ್, ನೀವು ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಕೆಲವೊಂದು ವಿಚಾರ ಹೇಳ್ತೀರಿ, ದಯವಿಟ್ಟು ಒಬ್ಬೊಬ್ಬರೇ ಮಾತಾಡಿ. ಆ ಥರ ಇನ್ವಾಲ್ವ್ ಆದ್ರೆ ಮತ್ತೆ ನೀವು ಕ್ಲಿಯರಿಟಿ ಕೊಡೋಕ್ಕಾಗಲ್ಲ ಅಲ್ಲಿ. ಅಲ್ಲ, ನಾನು ಹೇಳ್ತಾ ಇರೋದು ಈ ನಿರುದ್ಯೋಗದ ಬಗ್ಗೆ ಇವರಿಗೆ ಯಾವ ರೀತಿಯ ಹೇಳೋ ನೈತಿಕತೆ ಇಲ್ಲ. ಅದ್ರ ಜೊತೆನಲ್ಲಿ ಇವತ್ತು ನಾವು ಇಲ್ಲಿ GST ಹಣವನ್ನು ನಮಗೆ ಕೊಡದೆ ಬಿಹಾರಲ್ಲೋ UPನಲ್ಲೋ ಇವರು ನಮ್ಮ ತೆರಿಗೆ ಹಣವನ್ನು ಅವ್ರಿಗೆ ಹಂಚೋದು. ಇವಾಗ ಇವ್ರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ ಮಾತ್ರ ಇದ್ದರೆ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಅಲ್ಲ ಕೊಡಬಾರ್ದಂತ ಈ ವಿಶ್ಲೇಷಕರು ಅವ್ರು ಹೇಳ್ತಾ ಇದ್ರು. ಅಂದ್ರೆ ಅದು ಎಲ್ಲಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಡಬೇಕು ಅಂತ. ಇದು ಒಕ್ಕೂಟ ವ್ಯವಸ್ಥೆ, ನಾವು ಅದನ್ನು ಒಪ್ಕೋತೀವಿ. ಆದರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನದಲ್ಲಿ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಕೇಂದ್ರದ ಯೋಜನೆಗಳನ್ನು ನೀವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಒಂದೇ ಒಂದು ಇದಕ್ಕೆ, ಒಂದು ಕಾರಣ ಮಾತ್ರಕ್ಕೆ, ಅದೇನೋ ಮಲತಾಯಿ ಧೋರಣೆನೋ ಅಥವಾ ತಾರತಮ್ಯನೋ ಅಥವಾ ಇಲ್ಲಿ ಹೇಗಾದರೂ ಮಾಡಿ ಇವರಿಗೆ ತೊಂದರೆ ಮಾಡಬೇಕು, ಯಾಕಂದರೆ ಇವ್ರದ್ದು ರೆಕಾರ್ಡ್ BJP ಅವ್ರದ್ದು ಇದೇ ಇದೆ, ಏನಾದರೂ ತೊಂದರೆ ಮಾಡಬೇಕು, ವಾಮ್ ಮಾರ್ಗ ಮುಖಾಂತರ ಜನಪ್ರಿಯ ಸರ್ಕಾರಗಳನ್ನು ಬೀಳಿಸೋದು ಇವ್ರದ್ದು ಅದು ರೆಕಾರ್ಡ್ ಇದೆ. ಇಡೀ ಭಾರತ ದೇಶದಲ್ಲಿ 22 ಜಿಲ್ಲೆ ರಾಜ್ಯಗಳಲ್ಲಿ ಅವ್ರು ಮಾಡಿದ್ದಾರೆ. ಅದೇ ಇವಾಗ ಚುನಾಯಿತ ಜನಪ್ರಿಯ ಸರ್ಕಾರಗಳನ್ನ ಇವರು ಬೆಳೆಸಿದ್ದಾರೆ. 22 ಸರ್ಕಾರಗಳನ್ನು ಬೆಳೆಸಿದ್ದಾರೆ ವಾಮ್ ಮಾರ್ಗದ ಮುಖಾಂತರ. ಶಾಸಕರನ್ನು ಖರೀದಿ ಮಾಡಿ ವಸ್ತುಗಳನ್ನಾಗಿ ಇವ್ರು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ, ನಿಮ್ಗೆಲ್ಲ ಗೊತ್ತಿದೆ ಅದು. ಇಡೀ ಭಾರತ ದೇಶದಲ್ಲಿ ಎಷ್ಟು ಸರ್ಕಾರಗಳನ್ನು ಇವ್ರು ಬೆಳೆಸಿದ್ದಾರೆ ಅಂತ. ಅಂದ್ರೆ ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ವಿಶ್ವಾಸ ಇಲ್ಲ. ಬರೀ ಅವರು ಏನ್ ಮಾಡಿದ್ರು, ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ್ದಾದ್ರು ರೀತಿಯಲ್ಲಿ ಆಯ್ತು ಸಂವಿಧಾನ ಬದಲಾವಣೆ ಮಾಡ್ತಾನೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಎಷ್ಟು ಸಲ ಬದಲಾವಣೆ ಮಾಡಿದಿರ ನೀವು? ಈ ದೇಶದ ಸಂವಿಧಾನ ಬದಲಾವಣೆ ಮಾಡಿ ಮನುಸ್ಮೃತಿಯನ್ನು ಹೇರೋದಕ್ಕೆ ಹೋದಂತವ್ರು ನೀವು. ಅರ್ಥ ಆಯ್ತಲ್ಲ, ಕಪೋಲ ಕಲ್ಪಿತ ಅಲ್ಲ. ರಾಮಲೀಲಾ ಮೈದಾನದಲ್ಲಿ ನೋಡಿ, ಇದೆಲ್ಲ ಬೇಡ. ಈಗ ಸದ್ಯಕ್ಕೆ ನಾವು ಮಾತಾಡ್ತಾ ಇರೋದು ಬಜೆಟ್ ವಿಚಾರ ಮಾತಾಡ್ತಾ ಇದ್ದೀವಿ. ತುಂಬಾ ಡೀಪ್ ಆಗಿ ರಾಜಕೀಯವಾಗಿ ಹೋಗೋದು ಬೇಡ. ಇಲ್ಲಿ ಫೈನಲಿ ಏನ್ ಗೊತ್ತಾ ಸರ್, ಇಲ್ಲಿ ರಾಜಕೀಯ ಅನ್ನೋದು ಬಿಟ್ಬಿಡೋಣ, ಇಲ್ಲಿ ಪಕ್ಷ ಅನ್ನೋದು ಬೇಡ. ಈ ಒಂದು ಮೂಮೆಂಟ್ ಅಲ್ಲಿ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಈಗ ಬಜೆಟ್ ಮಂಡನೆ ಆಗುತ್ತೆ ಅಂತಂದ್ರೆ, ಈಗ ವಿಶೇಷವಾಗಿ ನಂಬರ್ 1 ಆಗಿ ನಾವು ಏನು ಯೋಚನೆ ಮಾಡ್ತೀವಿ, ಎಲ್ಲರೂ ಕೂಡ ಕಾಮನ್ ಮ್ಯಾನ್ ಅಂತಂದ್ರೆ ಜನಸಾಮಾನ್ಯರ ಪರವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ರೈತರಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಅಥವಾ ಯುವಕರೇ ಇರ್ಬೋದು, ಎಲ್ಲ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಿರುವಂತ ವಿಚಾರ. ಅವ್ರ ಪರವಾಗಿ ಏನ್ ಮಾಡ್ಬೋದು, ಏನಾಗ್ಬೋದು ಅನ್ನೋಂಥದ್ದು ನಾವು ಚರ್ಚೆ ಮಾಡ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಯಾಕೆ ನಿಮ್ಮ ಸರ್ಕಾರದಲ್ಲಿ ಏನಾಗಿತ್ತು ಅಥವಾ ಇವ್ರ ಸರ್ಕಾರದಲ್ಲಿ ಏನಾಗಿತ್ತು ಅಂತ ಹೇಳಿ. ಸೊ ನಿಮ್ಮ ಪರವಾಗಿ ಸರ್, ನಿಮ್ಮ ಪರವಾಗಿ ಈಗ ಬಡವರ ಪರವಾಗಿ ಏನಾಗ್ಬೋದು, ಏನಾದ್ರೂ ನಿರೀಕ್ಷೆ ಇದೆಯಾ ಸರ್? ಅಲ್ಲ, ಈಗ ಓಕೆ, ನಿಮ್ಮ ಹತ್ರನೇ ಕೇಳ್ತೀನಿ. ಈಗ ನೀವು ಆರ್ಥಿಕತೆ ಬಗ್ಗೆ ಬಹಳಷ್ಟು ವಿಚಾರವನ್ನ ನೀವು ತಿಳಿಸಿದ್ರೆ, ಓಕೆ, ಒಂದು ಕಾಮನ್ ಮ್ಯಾನ್ ಆಗಿ ನಿಮಗೂ ಕೂಡ ಕೇಳ್ತೀನಿ. ನಿಮ್ಮ ಪರವಾಗಿ ಆದ್ಮೇಲೆ ಇಬ್ರಿಗೂ ಕೇಳ್ತಾರಂತ ಪ್ರಶ್ನೆ, ಈಗ ನಾವು ಪಕ್ಷ ಅನ್ನೋದು ಬಿಟ್ಬಿಡೋಣ ಅಂತ ಈಗಾಗಲೇ ಹೇಳಿದೆ ನಾನು. ಜನಸಾಮಾನ್ಯರ ಪರವಾಗಿ ಹೇಳೋದಾದ್ರೆ ಅವ್ರ ಪರವಾಗಿ ಏನ್ ಹೋಗ್ಬೋದು? ಎಂಡ್ ಆಫ್ ದ ಡೇ ಜನ ಏನ್ ಮಾತಾಡ್ಕೋತಾರೆ ಗೊತ್ತಾ, ಈಗ ಅವ್ದು ಬಜೆಟ್ ಆ ರಾಜ್ಯ ಈ ರಾಜ್ಯ ಅದವ್ರ ಅರ್ಥ ಆಗೋದಿಲ್ಲ, ನಮಗೇನ್ ಸಿಕ್ತಪ್ಪ ಈ ಸರಿ ಅಂತ ಯೋಚನೆ ಮಾಡ್ತಾರೆ. ಹೌದು, ಭಾಳ ಒಂದು ಉತ್ತಮವಾದಂಥ ವಿಚಾರ. ನಾನು ಇಲ್ಲಿ 2-3 ಮುಖ್ಯವಾದಂಥ ಆಶಯಗಳನ್ನು, ಜನರ ಪರವಾಗಿ ಆಶಯಗಳನ್ನು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ನೋಡಿ,
ಕೆಸರ ಎರಚಾಟದಿಂದ ಏನು ಉಪಯೋಗ ಇಲ್ಲ. ಎಕ್ಸಾಕ್ಟ್ಲಿ. ಹೌದಾ? ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ನಿರ್ದಿಷ್ಟವಾಗಿ ಯೋಚನೆ ಮಾಡಬೇಕಾಗತ್ತೆ, ಒಂದು ಗುರಿಯನ್ನು ಇಟ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಆ ಥರ ನಾವು ಯೋಚನೆ ಮಾಡಿದಾಗ ಈ ಸತಿ 17ನೇ ಸಾಲಿನ ಬಜೆಟ್ ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಅವರು ಈ ಕೆಲಸಗಳು ಏನಿದೆ ಯುವಕರಿಗೆ ಕೆಲಸಗಳನ್ನು ಕೊಡುವಂಥ ವಿಚಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಎರಡನೇದು, ನಾವೀಗ ಸುಮಾರಷ್ಟು ರೈಲ್ವೆ ಸ್ಟೇಷನ್ಗಳನ್ನು ನೋಡ್ತಾ ಇದ್ದೀವಿ, ಎಷ್ಟು ಅಭಿವೃದ್ಧಿ ಆಗಿದೆ, ರೈಲ್ಗಳು ಎಷ್ಟು ಅಭಿವೃದ್ಧಿ ಆಗಿದೆ. ಅದೇ ರೀತಿಯಾಗಿ ನಾವು ನಮ್ಮ ರಾಜ್ಯದ ಸಾರಿಗೆ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಬೇಕಾಗತ್ತೆ, ಬಸ್ ಸ್ಟ್ಯಾಂಡ್ಗಳ ಅಭಿವೃದ್ಧಿ ಮಾಡಬೇಕಾಗತ್ತೆ, ಬಸ್ಗಳನ್ನು ಅಭಿವೃದ್ಧಿ ಮಾಡಬೇಕಾಗತ್ತೆ, ಹೆಚ್ಚೆಚ್ಚು ಬಸ್ಗಳನ್ನು ಹಾಕಬೇಕಾಗತ್ತೆ. ಈ ಗ್ಯಾರಂಟಿ ಕಾರಣಗಳಿಂದ ಏನಾಗ್ತಾ ಇದೆ, ಡ್ರೈವರು ಕಂಡಕ್ಟರ್ಗೆ ಒಂಥರ ಆಲಸ್ಯ ಬಂದಿದೆ. ಹೆಣ್ಮಕ್ಳನ್ನ ಹತ್ತಿಸ್ಕೊಳ್ಳೋದಕ್ಕೆ ಅಂತಾನೆ ಒಂಥರ ನೋಡ್ತಾ ಇರ್ತಾರೆ ಅವರು. ಅಯ್ಯೋ ಏನಪ್ಪಾ ಇದನ್ನ ಹಚ್ಕೊಂಡ್ರೆ ಏನು ದುಡ್ಡು ಬರಲ್ಲ, ಏನಿಲ್ಲ, ನಾವು ಹಾಗೆ ಖಾಲಿ ಹೋಗ್ಬೇಕಾಗತ್ತೆ ವಾಪಸ್ಸು ಡಿಪೋಗೆ ಅನ್ನೋವಂಥದ್ದು. ಆಮೇಲೆ ಎಷ್ಟೊಂದು ಬಸ್ಗಳು ಕಮ್ಮಿ ಆಗಿವೆ, ರಸ್ತೆಯಲ್ಲಿ ಓಡಾಡುವಂಥ ಸಾರಿಗೆ ಬಸ್ಗಳು ಅಂದರೆ ನಮ್ಮ KSRTC ಬಸ್ಗಳು ಕಮ್ಮಿ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡಿ. ಈಗ ಹೆಣ್ಮಕ್ಳು ಬಸ್ ಅಲ್ಲಿ ಹತ್ತುತ್ತಾರೆ, ಜಾಸ್ತಿ ಜನ ಹತ್ತುತ್ತಾರೆ ಅಂದ್ರೆ ಅವ್ರು ಯಾಕೆ ಯೋಚನೆ ಮಾಡ್ತಾರೆ? ಯಾತಕ್ಕೆ ಅಂತ ಹೇಳಿದ್ರೆ ಆ ದುಡ್ಡನ್ನ ಸರ್ಕಾರ ಕೊಡಬೇಕು. ಸರ್ಕಾರ ಕಾಲ ಸರಿಯಾಗಿ ಕೊಡ್ತಾ ಇದೆಯಾ? ಇಲ್ಲ. ಎಷ್ಟು ಸುಮಾರು 1-1.5 ವರ್ಷದ ದುಡ್ಡುಗಳನ್ನ ಹಿಡ್ಕೊಂಡು ಸಂಬಳಗಳನ್ನ ಸರಿ ಕೊಡದೆ ಇದು ಮಾಡ್ತಾ ಇದೆ. ಈ ತನ್ನ ನಿಗಮಗಳಿಗೆ ದುಡ್ಡನ್ನು ಕೊಡದೇ ಇದ್ದಾಗ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಗೆ ಹೇಳ್ತಾರೆ? ಒಂದು ನೈತಿಕವಾದಂತ ಅರ್ಹತೆ ಇರ್ಬೇಕಲ್ವಾ ಅಲ್ವಾ? ಈಗ ನಾನ್ ಚೆನ್ನಾಗಿ ಕೊಡ್ತಾ ಇದ್ರೆ ಎಲ್ರಿಗೂ ನನಗೆ ಚೆನ್ನಾಗಿ ಕೊಡ್ತಾ ಇಲ್ಲ ಅಂತ ಬರುತ್ತೆ. ರಾಜ್ಯ ಇರ್ಲಿ ಯಾವ್ದು ಕೂಡ ಹೇಳಿರೋ ಮಟ್ಟಕ್ಕೆ ನಡ್ಕೊಂಡಿಲ್ಲ ಬಿಡಿ, ಅದು ಸಾಧ್ಯವೂ ಇಲ್ಲ. ಈ ವ್ಯವಸ್ಥೆಯಲ್ಲಿ ಯಾರು ಹೇಳೋದಕ್ಕೆ ಸಾಧ್ಯನೂ ಇಲ್ಲ. ಅದು ಯಾತಕ್ಕೆ ಅಂತಂದ್ರೆ ನಾನೊಂದೇನೋ ಒಂದು ಮಾತು ಹೇಳಿದೆ ಅಂದ್ರೆ ಅದು ಬರೀ ನನ್ನಿಂದ ಆಗೋದಂಥದ್ದಲ್ಲ, ಸುತ್ತ ಇರುವಂಥ ಸಮಾಜನೂ ಅದಕ್ಕೆ ಸರಿಗೂಡಿಸ್ಬೇಕಾಗತ್ತೆ. ಸೊ ನಮ್ಮ ಆಶಯ ಏನು, ಈ ರೀತಿಯಾಗಿ ಒಂದಷ್ಟು ಏನು ನ್ಯೂನತೆಗಳಿದೆ ರಾಜ್ಯದಲ್ಲಿ ಅದನ್ನು ಭರ್ತಿ ಮಾಡಬೇಕು. ಆಮೇಲೆ ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಆಮೇಲೆ ನೀರಾವರಿ ಬೇರೆ ಬೇರೆ ಮೇಕೆದಾಟು ಅದೆಲ್ಲ ಏನೇನಿದೆ ಅದೆಲ್ಲದಕ್ಕೂ ಹೆಚ್ಚಿನ ಪ್ರೆಷರನ್ನು ಹಾಕಿ ಕೇಂದ್ರ ಸರ್ಕಾರಕ್ಕೆ ಹಾಕಿ, ನಮ್ಮ ಇಂಜಿನಿಯರ್ಸ್ಗಳಿಗೆ ಹಾಕಿ, ನಮ್ಮ PWCಗಳಿಗೆ ಹಾಕಿ, ನಾವು ಚೆನ್ನಾಗಿ DPRಗಳು ಮಾಡಿ ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಮೂಲಭೂತ ಸೌಕರ್ಯಗಳು ಡೆವಲಪ್ ಆಗೋದ್ರಿಂದ ಸುಮಾರು ಲಕ್ಷಾಂತರ ಜನಕ್ಕೆ ಕೆಲಸ ಸಿಗುತ್ತೆ. ಹೇಗೆ ಕೆಲಸ ಸಿಗುತ್ತೆ? ಈಗ ಯಾವುದೋ ಒಂದು ನಾವು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಅಂದ್ರೆ ಅಲ್ಲಿ ಸಿಮೆಂಟ್ ಬೇಕಾಗುತ್ತೆ, ಸಿಮೆಂಟ್ ಇಂಡಸ್ಟ್ರಿ ಉಪಯೋಗ ಆಗುತ್ತೆ, ಸ್ಟೀಲ್ ಬೇಕಾಗುತ್ತೆ, ಸ್ಟೀಲ್ ಇಂಡಸ್ಟ್ರಿಗೆ ಉಪಯೋಗ ಆಗುತ್ತೆ. ಅಲ್ಲಿ ಬೇರೆ ಬೇರೆ ಉದ್ಯಮಗಳಿಗೆಲ್ಲಾನು ಪರೋಕ್ಷವಾಗಿ ಎಲ್ಲ ಉದ್ಯೋಗ ಸೃಷ್ಟಿಗಳಾಗುತ್ತೆ. ಸೊ ಈ ರೀತಿಯಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮೂಲಭೂತ ಸೌಕರ್ಯಗಳ ಮೇಲೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದು ಸರಿಯಾಗಿ ಆಗ್ತಿದೆಯಾ ಅನ್ನುವಂಥ ಗಮನವನ್ನು ಸರ್ಕಾರ ಹರಿಸದೆ ಆದ್ರೆ ಇವತ್ತು ಏನು ನಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ಮಟ್ಟಕ್ಕೆ ತಡ್ಕೊಳ್ಳೋ ಹಾಗಿದೆ, ಅದು ಇನ್ನೊಂಚೂರು ಮೇಲ್ ಹೋಗುತ್ತೆ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಜನತೆಯಾಗಿ ಆಶಯ. ಓಕೆ, ಎಸ್ ನೋಡಿ, ಮತ್ತಷ್ಟು ಬ್ರೇಕಿಂಗ್ಸ್ ಲಭ್ಯ ಆಗ್ತಾ ಇದೆ. ಬಜೆಟ್ಗೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿರುವಂತಹ ಸಂಪುಟ ಸಭೆ. ಸಿದ್ದರಾಮಯ್ಯ ಬಜೆಟ್ಗೆ ಸಂಪುಟ ಸಹೋದ್ಯೋಗಿಗಳು ಬಹುಪರಾಕಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಗೆ ಆಗಮಿಸಲಿದ್ದಾರೆ ಸಿದ್ದರಾಮಯ್ಯ ಅವರು. ಬಜೆಟ್ಗೆ ಸಂಪುಟ ಸಭೆಯಲ್ಲಿ ಇದೀಗ ಅನುಮೋದನೆ ಸಿಕ್ಕಿದೆ. ಎಲ್ಲರೂ ಕೂಡ ಬಹುಪರಾಕಂದಿದ್ದಾರೆ ಸಿದ್ದರಾಮಯ್ಯ ಅವರಿಗೆ. ಈಗಾಗಲೇ 9:45 ಆಸ್ಪಾಸು ಈ ಒಂದು ಸಂಪುಟ ಸಭೆ ಆರಂಭ ಆಗಿತ್ತು. ಆರಂಭ ಆಗಿ ಅದಾದ ನಂತರ ಈಗ ಎಲ್ಲರೂ ಕೂಡ ಸಹೋದ್ಯೋಗಿಗಳು ಅನುಮೋದನೆಯನ್ನ ಕೊಟ್ಟಿದ್ದಾರಂತೆ. ಇನ್ನೇನು ಬಜೆಟ್ ಮಂಡನೆ ಆಗುತ್ತೆ, ಇನ್ನೇನು ಸಿದ್ದರಾಮಯ್ಯ ಅವರು ಬಜೆಟ್ ಓದಬೇಕು, ಅದೊಂದೇ ಬಾಕಿ ಇರುವಂಥದ್ದು. ಇನ್ನೇನು ಒಂದು 15 ನಿಮಿಷ ಇರ್ಬೋದು ಅಷ್ಟೇ. ಸರ್, ಈಗ ನೀವು ನಿಮ್ಮ ಪರವಾಗಿ ನೀವು ಹೇಳಿದ್ರಿ ಸರ್, ಇದೇ ಪ್ರಶ್ನೆ ನಾನು ನಿಮ್ಗೆ ಆವಾಗಲೇ ಕೇಳಿದೆ ಅಂತಂದ್ರೆ, ಪಕ್ಷ ಅನ್ನೋದನ್ನ ಬಿಟ್ಟರೆ ಆಸ್ ಎ ಕಾಮನ್ ಮ್ಯಾನು ಅಥವಾ ಜನರ ಪರವಾಗಿ ರೈತರು, ಮಹಿಳೆಯರು, ಮಕ್ಕಳಿಗೆ ಅಥವಾ ಯುವಕರಿಗೆ ಏನು ಹೋಗಬಹುದು ಅನ್ನುವಂಥದ್ದು? ಮೇಡಮ್, ಈಗ ಏನು ಈ ಬಡ್ಜೆಟ್ ಮಂಡನೆ ಮಾಡ್ತಿದ್ದಾರೆ ಎಲ್ಲ ವರ್ಗದವರಿಗೂ ಸಹ ಸಮಾನವಾಗಿ ಈ ಸರ್ಕಾರ ಗಮನಿಸಬೇಕಾಗತ್ತೆ. ಆ ಲೆಕ್ಕದಲ್ಲಿ ರೈತರಾಗಿರ್ಬೋದು, ಕೃಷಿಕರು, ಯುವಕರು, ಮಹಿಳೆಯರು, ಉದ್ಯಮಿಗಳು, ದಲಿತ ಸಮುದಾಯಗಳು, ಹಿಂದುಳಿದ ವರ್ಗದವರು, ಕಾರ್ಮಿಕರು, ನೌಕರರು, ಸಾರಿಗೆ, ಆರೋಗ್ಯ, ಶಿಕ್ಷಣ, ಕೈಗಾರಿಕೆ, ತಂತ್ರಜ್ಞಾನ, IT-BT ಈ ಥರದ್ದೆಲ್ಲ ಸಾಕಷ್ಟು ಎಲ್ಲ ವರ್ಗ ಅವ್ರನ್ನ ಆದ್ಯತೆಯಾಗಿ ಅವರ ಬದುಕು ಸುಧಾರಣೆ ಆಗೋದಕ್ಕೆ ಸರ್ಕಾರ ಆದ್ಯತೆಯಾಗಿ ಪರಿಗಣಿಸಬೇಕು. ಆ ನಿಟ್ಟಿನಲ್ಲಿ ಇವರು ಏನು ಬಡ್ಜೆಟ್ ಮಂಡನೆ ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರದಿಂದ ನಾವು ಎಲ್ಲ ರೀತಿಯಲ್ಲೂ ಸಹ ಏನು ಕೊಡಬೇಕಾದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿರ್ಬೋದು ಅಥವಾ
ಇಲ್ಲಿ ಗ್ರ್ಯಾಂಟ್ಸ್ ಆಗಿರ್ಬೋದು ಸಮರ್ಪಕವಾಗಿ ಕೊಟ್ಟಿದ್ದು ನಾವೇನು ಹೇಳಿಕೆ ಅಥವಾ ಬಜೆಟಲ್ಲಿ ನಮೂದನೆ ಅಥವಾ ಉಲ್ಲೇಖ ಆಗಿತ್ತು ಅದನ್ನು ಕೊಟ್ಟಿದ್ದೀವಿ. 2025-26ರಲ್ಲಿ 51,877 ಕೋಟಿ ಕೊಡಬೇಕಾದಂಥದ್ದು ಜಾಗದಲ್ಲಿ 63,050 ಕೋಟಿನೇ ಕೊಟ್ಟಿದ್ದೀವಿ, ನಾವು ಹೆಚ್ಚಿಗೆನೇ ಕೊಟ್ಟಿದ್ದೀವಿ. ಆಮೇಲೆ ಗ್ರ್ಯಾಂಟ್ಸು ಅಷ್ಟೇ 16,000 ಕೋಟಿದು ನಾವು ವಿವಿಧ ಇಲಾಖೆಗಳ ಮೂಲಕ ನಾವು ಗ್ರ್ಯಾಂಟ್ಸ್ ಹೇಳಿದ್ವಿ. ಅದನ್ನ 15,300 ಹೇಳಿದ್ವಿ, ಮುಂಚೆ 16,000 ಕೋಟಿನೇ ಹೇಳಿದ್ವಿ. ಅದನ್ನೇ ಇನ್ನೂ ಜಾಸ್ತಿನೇ ಕೊಡ್ತಾ ಇದೀವಿ, ನಾವೇನು ಕಡಿಮೆ ಏನು ಮಾಡಿಲ್ಲ. ಕಡಿಮೆ ಮಾಡಿದ್ದಾರೆ ಅದು ಇದು ಅಂತ ಹೇಳಿ ಇವರು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು ನಮ್ಮ ಕಾಂಗ್ರೆಸ್ ಇದು ವಕ್ತಾರರು. ಆ ರೀತಿ ಏನಿಲ್ಲ. ಆ ರೀತಿ ಏನಾದರೂ ಇದ್ರೆ ನನ್ನ ಪ್ರಕಾರ ಆರ್ಥಿಕ ತಜ್ಞನಾಗಿ ಶುದ್ಧ ಸುಳ್ಳದು. ಆ ರೀತಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ದುಡ್ಡು ಬರ್ತಿಲ್ಲ ಅನ್ನುವಂಥದ್ದು ಶುದ್ಧ ಸುಳ್ಳು. ಮೇಡಮ್ ಅಂದ್ರೆ ನಿಮ್ ಪ್ರಕಾರ ಅದೇ ಸ್ವಲ್ಪ ಡಿಫರೆನ್ಸ್ ಇರಬಹುದು ಅನ್ನೋದು ನೀವು ಹೇಳಿದ್ರೆ ತುಂಬಾ ಜಾಸ್ತಿ ಇಲ್ಲ ಅಂತದೇನು ಇಲ್ಲ, ಅದು ಪ್ರೊಪಗಂಡಾ. ಅದು ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಕಳೆದ 10 ವರ್ಷದಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿ ರವರು 250% ಅಧಿಕ ಕೊಟ್ಟಿದ್ದಾರೆ ಮೇಡಮ್. ಮುಂಚೆ UPA ಗವರ್ಮೆಂಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಬರ್ದಿದ್ದು 81,000 ಕೋಟಿ ಆದ್ರೆ ಈಗ 2,85,000 ಕೋಟಿ ಬಂದಿದೆ ನಮ್ಮ ಕಳೆದ 10 ವರ್ಷದಿಂದ. ಸೊ 250% ಹೆಚ್ಚಿಗೆ ಆಗಿದೆ. ಸೊ ಕೇಂದ್ರ ಯೋಜನೆಗಳು ಯೋಜನೆಗಳನ್ನು ಅಷ್ಟೇ ಹಲವಾರು ಯೋಜನೆಗಳು ಯಾಕೆ ಅನುಷ್ಠಾನ ಆಗ್ತಾ ಇಲ್ಲ, ಹಲವಾರು ಯೋಜನೆಗಳಿದೆ. ಕೇಂದ್ರದ ಯೋಜನೆಗಳು ಒಂದೊಂದೇ ಹೇಳ್ಬಿಟ್ರೆ ಟೈಮೇ ಸಾಕಾಗಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಏರ್ಪೋರ್ಟ್ ಆಗಿರ್ಬೋದು, ಇವತ್ತು ಬೆಳಗಾಂ, ಹುಬ್ಳಿ, ಮೈಸೂರು, ಕಲಬುರಗಿ, ಬೀದರ್, ಶಿವಮೊಗ್ಗ, ಆಮೇಲೆ ಸಾಕಷ್ಟು ಈ ಥರದ್ದು ತುಂಬ ಇದೆ. ಇನ್ನು ಹೈವೇನಲ್ಲಿ ಹೇಳಬೇಕು ಅಂತಂದರೆ ಬೆಳಗಾಂ, ಹುನಗುಂದ, ರಾಯಚೂರು ಆಗಿ NH 742A ಆಗಿರ್ಬೋದು. ಆಮೇಲೆ ಇದು STRR ರೋಡ್ ಅಂತೇಳಿ ಹೊಸದಾಗಿದೆ, ದಾಬಾಸ್ಪೇಟೆ, ಹೊಸಕೋಟೆ, ಅದು 2,750 ಕೋಟಿ ಕೇಂದ್ರ ಸರ್ಕಾರ. ಅದ್ಭುತವಾದ ರಸ್ತೆ ಸರ್, ದಾಬಾಸ್ಪೇಟೆಯಿಂದ ಹೊಸಕೋಟೆ ಅದ್ಭುತವಾದ ರಸ್ತೆ. ಆಯ್ತಾ? ಸೊ ಅದೊಂದೇ ಅಲ್ಲ ಯೋಜನೆಗಳಿಗೆ, ಅದೊಂದೇ ಅಲ್ಲ ಸರ್, ತುಂಬಾ ಹಲವಾರು ಯೋಜನೆ ಇದೆ. ವಿದ್ಯಾಭ್ಯಾಸದಲ್ಲಿ ಮೇಡಮ್ ಕೇಂದ್ರ ಡೈರೆಕ್ಟ್ ಆಗಿ ಕೊಟ್ಟಿರುವಂತ ಅನುದಾನ ಮೇಡಮ್, ವಿಶೇಷವಾಗಿ ಪರಿಶಿಷ್ಟ ಪಂಗಡ 85 ಹೊಸ ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು. ಆಮೇಲೆ ಸಿವಿಲ್ ಡಿಫೆನ್ಸ್ 3 ಶಾಲೆ ಆಗಿರ್ಬೋದು, ಯಾದಗಿರಿ, ಚಿತ್ರದುರ್ಗ, ರಾಯಚೂರಲ್ಲಿ. ಆಮೇಲೆ ಕೇಂದ್ರೀಯ ವಿದ್ಯಾಲಯ ಶಿವಮೊಗ್ಗದಲ್ಲಿ ಅಪ್ಗ್ರೇಡ್ ಮಾಡಿರೋಂಥದ್ದು. ನವೋದಯ ವಿದ್ಯಾಲಯ 28 ಶಾಲೆ ಹೊಸದಾಗಿ ನಾವು ಪ್ರಾರಂಭ ಮಾಡಿರೋಂಥದ್ದಾಗಿರ್ಬೋದು. ಆಮೇಲೆ ಮುಂಚೆ ರೋಡು 2,958 ಕಿಲೋಮೀಟರ್ ಇದ್ದಂಥದ್ದು ಈಗ ಜಾಸ್ತಿ, ಹೆಚ್ಚು ಕಡಿಮೆ 6,000 ಕಿಲೋಮೀಟರ್ ಮೋದಿರವರ ನೇತೃತ್ವದಲ್ಲಿ ಕೊಡುಗೆ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದೆ. ಇನ್ನೂ ತುಂಬಾ ಹಲವಾರು ಹೇಳಿದ್ರೆ ಬೇಕಾದಷ್ಟು ಇದೆ ಮೇಡಮ್ ಯೋಜನೆಗಳು. ಜನೌಷಧಿ ಆಗಿರ್ಬೋದು, ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, PM ಗರೀಬ್ ಕಲ್ಯಾಣ ಯೋಜನೆ ಆಗಿರ್ಬೋದು, PM ಕಿಸಾನ್ ಆಗಿರ್ಬೋದು, ಜಲ್ ಜೀವನ್ ಮಿಷನ್ ಆಗಿರ್ಬೋದು, PM ಉಜ್ವಲ ಯೋಜನೆ ಆಗಿರ್ಬೋದು. ಆಮೇಲೆ PM ಜನ್ಧನ್ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ, PM ಆಯ್ತಾ, ಹಗರಣ ಬಗ್ಗೆ ಹೇಳ್ರಿ ಮೇಡಮ್. ಈಗ ನಾವು VBG ರಾಮ್ಜಿ ಅಂತ ಹೇಳ್ತೀವಿ, ಉದ್ಯೋಗ ಖಾತ್ರಿನಲ್ಲಿ 11 ಲಕ್ಷ ಕೋಟಿ ಉದ್ಯೋಗ ಖಾತ್ರಿ ಯೋಜನೆ ಹಗರಣಗಳು ಹೇಳ್ಬೇಕು ಅಂತಂದ್ರೆ ಕಾರ್ಮಿಕರಿಗೆ, ರೈತರಿಗೆ ಕೊಡುವಂತ ಯೋಜನೆ ಎಲ್ಲಾ ಕಡೆನೂ ಇದೆ, ಕೇಂದ್ರದಲ್ಲೂ ಇದೆ, ರಾಜ್ಯದಲ್ಲೂ ಇದೆ ಮೇಡಮ್. ಈ ರೀತಿ ಘೋಷಣೆಗಳು ಅನುಷ್ಠಾನ ಮಾಡೋ ಟೈಮಲ್ಲಿ ಎಲ್ಲಾ ವರ್ಗದವರಿಗೆ ರಾಜ್ಯಕ್ಕೆ ಈ ಬಜೆಟ್ ಮಾಡೋದು ಆ ರೀತಿ ಇವರು ನಡೀತಾ ಇಲ್ಲ. ಬರೀ ಹೇಳಿಕೆಗಷ್ಟೇ ನುಡಿದಂತೆ ನಡೀತಾ ಇದೀವಿ ಅಂತ ಹೇಳ್ತಾ ಇದಾರೆ. ಆ ರೀತಿ ಯಾವುದೇ ರೀತಿ ಇಲ್ಲ. ಇವತ್ತು ಸಹ ಒಂದೇ ಒಂದು ಮನೆ ಕಟ್ಕೊಡಕ್ಕಾಗಿಲ್ಲ ಅವರಿಗೆ. ಮುಂಚೆ ನಮ್ಮ ಸರ್ಕಾರದಲ್ಲಿ ಒಂದು ಮನೆ 4 ಲಕ್ಷ ಇತ್ತು. ಆಯ್ತಾ, ಎಷ್ಟು ಆಯ್ತಾ? ಇವತ್ತು ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ನೋಡಿ, ರಾಜೀವ್ ಗಾಂಧಿ 4 ಲಕ್ಷ ವಸತಿ ಯೋಜನೆಯಲ್ಲಿ ಎಷ್ಟು ಸಾವಿರಾರು ಲಕ್ಷ ಗಟ್ಟಲೆ ಮನೆಗಳನ್ನ ಒಂದೇ ಒಂದು ಮನೆ ಕಟ್ಟಿಲ್ಲ. ಒಂದೇ ಒಂದು ವಿವಿಧ ನಿಗಮ ಒಂದೇ ಒಂದು ಮನೆ 1.25 ಲಕ್ಷದಿಂದ 2 ಲಕ್ಷ ಪರಿಶಿಷ್ಟ ಜಾತಿ ಕೊಡ್ತಾರೆ. ಎಲ್ಲಿ ಕಟ್ಟಾಗದ ಇವತ್ತಿನ ರೇಟಿಗೆ ಒಂದು ಸಿಮೆಂಟ್ ತರೋದಕ್ಕಾಗತ್ತಾ? 1 ಲಕ್ಷ ಜನರಿಗೆ ಹಕ್ಕುಪತ್ರವನ್ನ ಮೊದಲನೇ ಬಜೆಟ್ ಅಲ್ಲಿ 5 ಲಕ್ಷ 7 ಲಕ್ಷ ಕೊಡ್ತೀವಿ ಅಂತಂದ್ರು. ಇವತ್ತವರೆಗೂ ಅನುಷ್ಠಾನ ಮಾಡೋದು ಲಕ್ಷ ಜನರಿಗೆ ಹಕ್ಕುಪತ್ರವನ್ನ ಕೊಡುವಂತ ನಿವೇಶನ ಹಕ್ಕುಪತ್ರ ನಮ್ಮ ಸರ್ಕಾರದಲ್ಲಿ ಯಾವುದು ಆಗಿಲ್ಲ. ನಮ್ಮ ಸರ್ಕಾರದಲ್ಲಿ ಒಂದೇ ಒಂದು ಮನೆ ಕೊಡಕ್ಕಾಗಿಲ್ಲ. ನಮ್ಮ ಸರ್ಕಾರದಲ್ಲಿ ಆದಂತದ್ದು ಯೋಜನೆಗಳು. ಈ ರೀತಿ ಇವತ್ತು ಮೂಲಭೂತ ಸೌಕರ್ಯ ಇಲ್ಲದೆ ಉದ್ಯಮಿಗಳು ಇವತ್ತು ಹೊರ ರಾಜ್ಯಕ್ಕೆ ಹೋಗ್ತಾ ಇದಾರೆ. ಇವತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಆಯ್ತಾ, ನಿರುದ್ಯೋಗದ ಬಗ್ಗೆ ಹೇಳಿದ್ರೆ ಇವತ್ತು 2025 ಸೆಪ್ಟೆಂಬರ್ ಅಲ್ಲಿ ಮನ್ಸುಖ್ ಮಾಂಡವಿಯಾ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ಗೊತ್ತು ಅಧಿಕೃತವಾದಂತ ಮಾಹಿತಿ ಇವತ್ತು ಹೇಳಿಕೆ ಕೊಡ್ತಾರೆ. 17.19 ಕೋಟಿ 17.19 ಕೋಟಿ ವಿವಿಧ ಭಾಗ ಇವತ್ತು ಸರ್ಕಾರಿ ನೌಕರು ಮೇಡಮ್ 1% 2% ಅಷ್ಟೇ ಸಿಗೋದು. ಇನ್ನು ಉಳಿದ
97-98% ನಾವು ಪ್ರೈವೇಟ್ ಸೆಕ್ಟರ್ ಇಂದಾನೆ ನಾವು ಇದು ಮಾಡಬೇಕು. ಟೋಟಲಿ 17.19 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಕಳೆದ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರ ಒಂದು ಆಡಳಿತದಲ್ಲಿ. ಈ ರೀತಿ ಆಯ್ತಲ್ರಿ 17 ವರ್ಷಕ್ಕೆ ಎಷ್ಟು ಕೋಟಿ ಆಯ್ತು? 11 ವರ್ಷಕ್ಕೆ ಎಷ್ಟು ಕೋಟಿ ಆಯ್ತು? 11 ವರ್ಷಕ್ಕೆ ಎಷ್ಟು ಕೋಟಿ ನೀವು ಉದ್ಯೋಗ ಕೊಡ್ಬೇಕಾಗಿತ್ತು? ಇವಾಗ ಇವ್ರು ಹೇಳಿದ್ರಲ್ಲ ಸರ್, ಈಗ ಕೇಂದ್ರದ ಹೇಳ್ತಿದ್ದಾರೆ ಅಷ್ಟು ಪರ್ಸೆಂಟ್ ಇವಾಗ, ಮತ್ತೆ ಆದ್ರೂ ಕೊರತೆ ಇದೆಯಲ್ಲ ಕೇಂದ್ರದಲ್ಲೂ ಕೂಡ. ಇವಾಗಲೇ ಹೇಳ್ತಾ ಇದ್ರು 18% ಇದೆ ಅಂತ ಹೇಳಿ. ಉದ್ಯೋಗಗಳು ಯಾತಕ್ಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ ಏನಾಗುತ್ತೆ, ಈ ಸರ್ಕಾರಗಳ ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ, 2022ರಲ್ಲಿ NEP ಬಂತು, 2020ರಲ್ಲಿ ಅದನ್ನ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂತು. 2022 ತನಕ ಏನು ರಾಜ್ಯ ಸರ್ಕಾರದಲ್ಲಿ BJP ಇತ್ತು ಅಲ್ಲಿವರೆಗೆ NEP ಇಂಪ್ಲಿಮೆಂಟೇಷನ್ ಆಯ್ತು. ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಮೆಂಬರ್ ಇದ್ದೀನಿ. NEP ಇದ್ದಾಗ ಹೇಗೆ SCP ಅಂತ ಬಂದಿದೆ ಇವಾಗ, ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ. ರಾಜ್ಯ ಸರ್ಕಾರ ಬಂದಿದ ತಕ್ಷಣನೇ, ರಾಜ್ಯ ಸರ್ಕಾರ ಬದಲಾಗಿದ ತಕ್ಷಣನೇ ಕೇಂದ್ರ BJPಯಿಂದ ಕಾಂಗ್ರೆಸ್ಗೆ NEPನ ಮೂಲೆ ಗುಂಪು ಮಾಡಿ SCP ಅಂತ ಹೊಸ ಸ್ಟೇಟ್ ಎಜುಕೇಶನ್ ಪಾಲಿಸಿನ ತಂದರು. ಅವಾಗ ಏನಾಗುತ್ತೆ, ರಾಜ್ಯದ ಮಕ್ಕಳುಗಳಿಗೆ ಗೊಂದಲ ಸೃಷ್ಟಿ ಆಗುತ್ತೆ. ಇವಾಗ ಮೂರನೇ ವರ್ಷದಲ್ಲಿ ಓದ್ತಾ ಇರುವಂತಹ BCom ಒಂದು ಬ್ಯಾಚ್ ಸ್ಟೂಡೆಂಟ್ಸು BCom 4 ವರ್ಷ ಮಾಡ್ತಾರೆ, ಇನ್ನು ಉಳಿದಂತ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ BCom 3 ವರ್ಷ ಮಾಡ್ತಾರೆ. ಈ ತರ ತಾರತಮ್ಯ ಆಗತ್ತೆ NEP ಮತ್ತೆ SCP ಬದಲಾವಣೆ ಆದಾಗ. ಮತ್ತೆ ಕೌಶಲ್ಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ತಾ ಇದೆ ಅನ್ನುವಂಥದ್ದು ಮುಖ್ಯ. ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ಅಂತಂದ್ರೆ ಯಾರು ಉದ್ಯೋಗ ಸೃಷ್ಟಿ ಮಾಡಬೇಕು? ಎರಡು ಸರ್ಕಾರಗಳು ಸೇರ್ಕೊಂಡು ಉದ್ಯೋಗ ಸೃಷ್ಟಿಯನ್ನ ಮಾಡಬೇಕಾಗತ್ತೆ. ಆ ಉದ್ಯೋಗ ಸೃಷ್ಟಿಯನ್ನ ಮಾಡುವಂತ ಒಂದು ಪರಿಸರವನ್ನ ಇವರು ಸೃಷ್ಟಿ ಮಾಡಬೇಕಾಗತ್ತೆ. ಪರಿಸರ ಸೃಷ್ಟಿ ಬಹಳ ಮುಖ್ಯ. ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡೋದಕ್ಕಾಗಲ್ಲ. ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತನ್ನಿಂತಾನೇ ಉದ್ಯೋಗ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದ್ರಿಂದ, ಅದರ ಸುತ್ತಮುತ್ತ ಇಕೋಸಿಸ್ಟಮ್ ಅನ್ನ ಮಾಡೋದ್ರಿಂದ ಆ ಪರಿಸರ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಉದ್ಯಮಿಗಳು ಬರ್ತಾರೆ, ಹೊಸ ಉದ್ಯಮಗಳು ಸೃಷ್ಟಿ ಆಗುತ್ತೆ. ಉದ್ಯಮ ಸೃಷ್ಟಿ ಆಗೋದ್ರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ. ಸುಮ್ಮನೆ ನಾಳೆ ನಾನು 4 ಉದ್ಯೋಗ ಮಾಡ್ಬಿಡ್ತೀನಿ ಅಂತಂದ್ರೆ ಆಗತ್ತಾ? ನಾಳೆ ಬೆಳಿಗ್ಗೆ ನನಗೆ 4 ಮಕ್ಕಳಾಗಬೇಕು ಅಂದ್ರೆ ಆಗತ್ತಾ? ಅದಕ್ಕೆ ಪರಿಶ್ರಮ ಏನಿದೆ ಅದನ್ನು ಪಡಿಬೇಕಾಗತ್ತೆ, ಅದಕ್ಕೆ ಕಾಲಮಿತಿ ಏನಿದೆ ಅದನ್ನು ತಗೋಬೇಕಾಗತ್ತೆ. ಅದೆಲ್ಲ ಮಾಡಿದ್ರೆ ಮಾತ್ರ ಒಂದು ಉದ್ಯೋಗ ಸೃಷ್ಟಿ ಆಗತ್ತೆ. ನಾನು ಸುಮ್ಮನೆ ಆಶ್ವಾಸನೆ ಕೊಟ್ಟೆ ಏನು ಮಾಡ್ತಾ ಇಲ್ಲ ಅಂತಂದ್ರೆ, ಎರಡೂ ಸರ್ಕಾರಗಳು ಒಬ್ಬರ ಮೇಲೊಬ್ರು ಕೆಸರನ್ನ ಎರಚದೆ ಸರಿಯಾಗಿ ಕೆಲಸವನ್ನ ಮಾಡಬೇಕು ಅನ್ನೋದು ನಾವು ಸಾಮಾನ್ಯ ಜನತೆಯಾಗಿ ಆರ್ಥಿಕ ತಜ್ಞರಾಗಿ ಹೇಳುವಂಥದ್ದು. ಇಲ್ಲಿ ಸುಮ್ಮನೆ ನೀವು ಹಂಗೆ ಮಾಡ್ಬಿಟ್ರಿ, ನಾವು ಹಿಂಗೆ ಮಾಡ್ಬಿಟ್ವಿ, ಒಬ್ರು ಪಾಕಿಸ್ತಾನ ಒಬ್ರು ಬಾಂಗ್ಲಾದೇಶದಿಂದ ಬಂದಿದಾರ? ನಾವೆಲ್ಲ ಭಾರತೀಯರೇ ಅಲ್ವಾ? ಆದ್ರೂ ರಾಜಕೀಯ ಅನ್ನೋದು ಇರುತ್ತಲ್ಲ ಸರ್. ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ಒಟ್ಟಾಗಿ ಕೆಲಸ ಮಾಡಿಕೊಂಡು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತವೆ ಬೇರೆ ನಾನು ಹಿಂಗೆ ಮಾಡಿದೆ ನೀನಿದ್ದಾಗ ಹಂಗೆ ಮಾಡಿದೆ ಅನ್ನೋದ್ರಲ್ಲಿ ಏನೂ ಉಪಯೋಗ ಇಲ್ಲ. ನಾವೆಲ್ಲ ಒಂದು ಸಮಷ್ಟಿಯಾಗಿ ಅಭಿವೃದ್ಧಿ ಕಡೆಗೆ ಹೋದರೆ 2047ರಲ್ಲಿ ನಾವೇನು ಒಂದು ವಿಕಸಿತ ಭಾರತ ಅಂತ ಯೋಚನೆ ಮಾಡಿದೀವಿ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಪೂರಕವಾಗಿ ಮಾನ್ಯ GST ಕೌನ್ಸಿಲ್ ಸಭೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಪ್ರತಿನಿಧಿಗಳು ನಮ್ಮ ಸರ್ಕಾರದಿಂದ ಆಯ್ತಾ, ಕೆಲವು ಬಾರಿ ಹೋಗೂ ಇಲ್ಲ, ರಾಜ್ಯ ಸರ್ಕಾರದಿಂದ ಯಾರೂ ಹೋಗಿಲ್ಲ. ಅಲ್ಲಿ ಹೋಗಿ ಅವ್ರದ್ದು ಏನಾದ್ರೂ ಆತಂಕ ಇದ್ರೆ ಅಲ್ಲಿ ಹೋಗಿ ಅಲ್ಲಿ ವ್ಯಕ್ತಪಡಿಸಿ, ಆಮೇಲೆ ಫೈನಾನ್ಷಿಯಲ್ ಕಮಿಟಿ ಎಲ್ಲ ಇದಾವೆ, ಬರೀ GST ಕೌನ್ಸಿಲ್ ಒಂದೇ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೆಚ್ಚಿಗೆ ಪಡೆಯುವಂತ ಒಂದು ಪ್ರಯತ್ನ ಮಾಡಬೇಕು. ಒಂದು ಸರ್ವಪಕ್ಷಗಳ ನಿಯೋಗನ ಕರೆದ್ಬಿಟ್ಟು ಸಮಾಲೋಚನೆ ಮಾಡೋದು. ನೋಡಿ, ಇವತ್ತು ಬಡ್ಜೆಟ್ ಮಾಡ್ತಾರೆ, ಇದು ಇಡೀ ರಾಜ್ಯಕ್ಕೆ ಒಂದು ಆಯ್ತು, ಅದನ್ನ ಕರೀರಿ ಸರ್. ಇವತ್ತು ಇದೇ ವಿಧಾನಸಭೆ ಕರೆದಿರಿ, ಅದನ್ನೇ ಹೇಳ್ತಿರೋದು. ಸರ್ವಪಕ್ಷಗಳಿಗೆ ನೀವು ಕರೆದು ಮೀಟಿಂಗ್ ಮಾಡಿದ್ರ ಸರ್ವಪಕ್ಷಗಳಿಗೆ ಕರೆದು ಬಿಟ್ಟು ಇವತ್ತು ಮೀಟಿಂಗ್ ಮಾಡ್ಬೋದಿತ್ತು. ಸಂಸದರಿಗೆ ಕರೆದು ಮೀಟಿಂಗ್ ಮಾಡ್ಬೋದು. ಆಯವ್ಯಯ ಪ್ರಾರಂಭ ಆಯ್ತಲ್ಲ ಕೇಂದ್ರದ್ದು, ಅದಕ್ಕಿಂತ ಮುಂಚೆ ಕರೆದು ಮೀಟಿಂಗ್ ಮಾಡಿ ಈ ರೀತಿ ಇದೆ, ನೀವು ಕೇಂದ್ರ ಸರ್ಕಾರದಲ್ಲಿ ತಾವು ಮಂಡನೆ ಮಾಡಿ ಅಲ್ಲಿ ಕಾಂಗ್ರೆಸ್ ಅವರು ಅದಕ್ಕೇನಂತೀರಾ? ಸಂಸದರೇ ಹೋಗಲ್ಲ, ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಪ್ರಶ್ನೆ ಮಾಡ್ತಾರೆ, ಏನ್ ತಗೊಬಂದಿದ್ದಾರೆ ಸಂಸದರು, ಏನ್ ತಗೊಬಂದಿದ್ದಾರೆ? ಆಯ್ತು, ಪ್ರಶ್ನೆ ಕರೆದು ಕೇಳಿ, ಪ್ರಶ್ನೆ ಮಾಡ್ಲಿ ಸಂಸದರಿಗೆ. ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ರಪ್ಪ. ಅದಕ್ಕಿಂತ ಮುಂಚೆ ನಿಮ್ಮ ನಿಯೋಗ ಜೊತೆ ಮಾನ್ಯ ಪ್ರಧಾನಮಂತ್ರಿಗಳ ಮುಂದೆ ಮಾತಾಡೋ ಧೈರ್ಯ ಇಲ್ವಲ್ಲ ಇವ್ರಿಗೆ? ಯಾಕಿಲ್ಲ ಧೈರ್ಯ ಇಲ್ಲ? ಧೈರ್ಯ ಇಲ್ಲದೆ ಸುಮಾರು ಸಲ ನೋಡಿದ್ದೀವಿ ನೋಡಿ. ಬರೀ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ರಾಜ್ಯ ನಾನು ಅದೇ ಹೇಳ್ತಾ ಇರೋದು.
ಕೊಂಚ bold ಆಗಿ. ಅಭಿವೃದ್ಧಿನಲ್ಲಿ ರಾಜಕಾರಣ ಮಾಡೋದು ಬೇಡ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ನೀವು ರಚನಾತ್ಮಕ ಕೆಲಸ ಮಾಡ್ರಿ. ನಮ್ದೇನು ನ್ಯೂನತೆಗಳಿದೆ, ಏನು ವಿಫಲತೆ ಇದೆ, ಏನು ತೊಂದರೆ ಇದೆ, ಅದನ್ನು ನೀವು ಬಟ್ ಮಾಡಿ ತೋರಿಸಿ. ಒಂದು ಜನರ ಮುಂದೆ ನೀವು ಅದನ್ನ ಎತ್ತುವಂತ ಕೆಲಸ ಮಾಡಿ. ಎರಡು ಸಮರ್ಥವಾಗಿ ಆಗಬೇಕು. ಪ್ರತಿಪಕ್ಷ ಅನ್ನುವಂಥದ್ದೇನಿದೆ ಬಿಜೆಪಿ, ಅದು ಸದನದಲ್ಲಿ ಬೇರೆ ಬೇರೆ ಚರ್ಚೆಗಳನ್ನ ಮಾಡದೆ ಸರಿಯಾದಂತಹ ತುಲನಾತ್ಮಕವಾದಂತಹ ಚರ್ಚೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಇವಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದನ್ನ ಅಧಿವೇಶನಗಳು ನಡಿಬೇಕಾದ್ರೆ ಎಲ್ಲ ವೇಸ್ಟೇ ಆಗ್ತಾ ಇದೆ. ಮೊನ್ನೆ ಚಳಿಗಾಲದ ಅಧಿವೇಶನ ಆಯ್ತು 19 ದಿವಸ, ಅಟ್ಟರ್ ವೇಸ್ಟ್. ಹೌದಾ? ನಮ್ಮ ರಾಜ್ಯ ಸರ್ಕಾರದ ಏನ್ ಚರ್ಚೆ ಆಯ್ತು ಏನೋ ಗೊತ್ತಿಲ್ಲ, ಏನು ಚರ್ಚೆ ಆಗಿಲ್ಲ, ಏನು ಚರ್ಚೆ ಆಗಿಲ್ಲ. ಅಲ್ಲಿ ಹೋಗೋದು, ಜಗಳ ಆಡ್ಕೊಂಡ್ ಬರೋದು, ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಮಾಡೋದು ಅಷ್ಟೇ ಆಗ್ತಾ ಇದೆ. ಅಲ್ಲಿ ನಿಜವಾದಂತಹ ಚರ್ಚೆ ಆಗಬೇಕು. ಆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಯೋಜನೆಗಳನ್ನ ಹೇಳಿದೆ, ಅದರ ಅನುಷ್ಠಾನ ಹೇಗಾಗ್ತಿದೆ ಅನ್ನುವಂಥ ಕೇಳುವಂಥ ಕರ್ತವ್ಯ ವಿರೋಧ ಪಕ್ಷದಾದಂತಹ ಬಿಜೆಪಿಗಿದೆ. ಆ ನೈತಿಕ ಹೊಣೆಯನ್ನು ಅವ್ರು ಹೊತ್ಕೊಂಡಿದ್ದಾರಾ ಕೇಳದೇ ಇರುವಂಥದ್ದು? ಅದನ್ನ ಕೇಳಬೇಕು ಸರ್, ಕೇಳಬೇಕು. ಆಯ್ತಾ? ಅದಾದ್ಮೇಲೆ ರಾಜ್ಯ ಸರ್ಕಾರಕ್ಕೆ ಏನು ಬಂದಿದೆ, ನಮ್ಮ ರಾಜ್ಯಕ್ಕೆ ಏನೇನು ಬಂದಿದೆ ಕೇಂದ್ರ ಸರ್ಕಾರದಿಂದ ಅಂತ ಸುಮ್ಮನೆ ಒಂದು ಪಟ್ಟಿ ಮಾಡಿದ್ರೆ ನೋಡಿ, ಈಗ ಒಂದು 10 ವರ್ಷದಿಂದ ನಮಗೆ ಬೆಂಗಳೂರು ಮೈಸೂರು ರೋಡ್ ನಾವು ಯಾವತ್ತಾರು ಈ ಥರ ಆಗತ್ತೆ ಅಂತ ಯೋಚನೆ ಮಾಡಿದ್ವಾ? ಕಲ್ಪನೆನಾದರೂ ಇತ್ತಾ? ದಾಬಾಸ್ಪೇಟೆಯಿಂದ ಹೊಸಕೋಟೆಗೆ ಸರ್, ಒಂದೇ ನಿಮಿಷ ಸರ್, ದಯಮಾಡಿ ಸ್ವಲ್ಪ ನಾನು ಮಾತಾಡಬೇಡಿ. ದಾಬಾಸ್ಪೇಟೆಯಿಂದ ಹೊಸಕೋಟೆಗೆ ಸುಮಾರು 3/4 ಗಂಟೆನಲ್ಲಿ ಹೋಗ್ಬೋದು ಮೇಡಮ್. ಚಿನ್ನದಂಥ ರೋಡು, ನೈಸ್ ರೋಡನ್ನ ನಾವು ಬಹಳ ಖುಷಿಯಾಗಿ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ನೈಸ್ ರೋಡ್ ಅಂದ್ರೆ, ನೈಸ್ ಆಗಿರೋ ರೋಡ್ ಏನೋ ಅನ್ನುವಂಥ ಇದಾಗಿತ್ತ ಅಂತ ಅನ್ಕೋತಾ ಇದ್ವಿ. ನೈಸ್ ರೋಡ್ ಇನ್ ತಾತಂತರ ಆಗಿದೆ ಈಗ ರೋಡ್ಗಳು. ಹೌದಾ? ನೈಸ್ ರೋಡ್ಗಳು ಏನಪ್ಪ ಇಷ್ಟು ಕಳಪೆ ಆಗಿದೆ ಅಂತ ಅನ್ಸೋ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ರೋಡ್ ಆಗಿದೆ. ಯಾವ್ಯಾವುದು? ಮೈಸೂರು ರೋಡ್ ಆಗಿರಬಹುದು, ಬೆಂಗಳೂರು ಟು ಇದೇನಾಗಿದೆ, ಚೆನ್ನೈ ಆಗ್ತಾ ಇದೆ, ಬೆಂಗಳೂರು ಟು ಚೆನ್ನೈ ಆಗ್ತಾ ಇದೆ. ಅದಿನ್ನೇನು ಈ ವರ್ಷದಲ್ಲಿ ಆಗಬಹುದಾಗಿದೆ. ಆಮೇಲೆ ರೈಲುಗಳು ಎಷ್ಟು ಬಂದಿದೆ, ಒಂದು 5 ವಂದೇ ಭಾರತ್ಗಳು ಬಂದಿದೆ. ಆಮೇಲೆ ಎಕ್ಸ್ಪ್ರೆಸ್ ಸರ್, ಅದೇ ಹಳವೆ ರೈಲ್ ಬೇರೆ ಅಲ್ಲ ಸರ್. ನಿಮಗೆ ಸಂತೋಷ ಇದೆಯಾ ಇಲ್ವಾ? ಅಲ್ಲ, ನಿಮಗೆ ಸಂತೋಷ ಇದೆಯಾ ಇಲ್ವಾ ರೈಲ್ ಬಂದಿಲ್ಲ? ಸಂತೋಷ ಇದೆ. ಕೇಂದ್ರ ಬಜೆಟ್